ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕದ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿರುವ ಮಹಾಭಾರತ ಭಾವದೀಪ ಉಪನ್ಯಾಸ ಮಾಲೆಯ ಷಷ್ಠಮ ಸೋಪಾನ ಧರ್ಮನಂದನ ಶೀರ್ಷಿಕೆಯಡಿಯಲ್ಲಿ ಉಪನ್ಯಾಸ ಕಾರ್ಯಕ್ರಮ ಇದೀಗ ಸಾದರಗೊಳ್ಳಲಿದೆ. ವೇದೋಪನಿಷತ್ತುಗಳು ಭಾರತೀಯ ಸಂಸ್ಕೃತಿಯ ಉನ್ನತ ಮೌಲ್ಯವನ್ನು ಸಾರುವ ಕೃತಿಗಳು. ಅದರಲ್ಲಿಯೂ ಮಹಾಭಾರತ ಕೇವಲ ದ್ವಾಪರದ ಕಥೆಯಲ್ಲ, ಅದು ಪುಸ್ತಕ ಪ್ರಸಕ್ತ ಕಲಿಕಾಲದ ಜೀವನಕ್ಕೆ ಕನ್ನಡಿ ಹಿಡಿಯುವ ದೈನಂದಿನ ಕೈಪಿಡಿಯಾಗಿದೆ. ಅಂದಿನ ಪಾತ್ರಗಳು ಮತ್ತು ಸನ್ನಿವೇಶಗಳು ಇಂದು ನಾವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ನೇರ ಪರಿಹಾರವನ್ನು ನೀಡುತ್ತವೆ ಎಂದರೆ ಅತಿಶಯೋಕ್ತಿ ಏನಲ್ಲ. ಪ್ರಾಜ್ಞ ಸುಜ್ಞ ಸುಜನರ ಧರ್ಮ ವ್ಯವಹಾರ ಹೇಗೆ ಇರಬೇಕು ಎಂಬುದನ್ನು ಧರ್ಮಜ್ಞನಾದ ಧರ್ಮಜನ ಪಾತ್ರಚಿತ್ರಣದ ಮೂಲಕ ಸಾದರಪಡಿಸಿ ಈ ಕೃತಿಯ ಒಳಹರಿವಿನ ಹಂದರವನ್ನು ಸುಂದರವಾಗಿ ವ್ಯಾಖ್ಯಾನಿಸಲಿದ್ದಾರೆ ಈ ನಾಡು ಕಂಡ ಶ್ರೇಷ್ಠ ವಾಗ್ಮಿ ಡಾಕ್ಟರ್ ವಿನಾಯಕ ಭಟ್ಟ ಕಾಳಿಮನೆ ಇವರು. ಶ್ರೀಯುತರು ಈಗಾಗಲೇ ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ವಿನಾಯಕ ಭಟ್ಟ ಕಾಳಿಮನೆ ಉಪನ್ಯಾಸಕರು ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರನ್ನು ಕನ್ನಡ ಕಾಂತಾವರ ಸಂಘ, ಅಲ್ಲಮಪ್ಪಿ ಪ್ರಭುಪೀಠ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕದ ರಾಜ್ಯಾಧ್ಯಕ್ಷರು ಆದಂತಹ ಡಾಕ್ಟರ್ ಮೊಗಸಾಲೆ ಇವರು ವೇದಿಕೆಗೆ ಗೌರವಪೂರ್ವಕವಾಗಿ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಂತೆಯೇ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ನಿತ್ಯಾನಂದ ಪೈ ಇವರು ವೇದಿಕೆಗೆ ಅತಿಥಿಗಳನ್ನು ಕರೆದುಕೊಂಡು ಬರಬೇಕು, ಉಪನ್ಯಾಸಕಾರರನ್ನು. ಅಂತೆಯೇ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕದ ಅಧ್ಯಕ್ಷರಾದ ಪ್ರೊಫೆಸರ್ ಮಿತ್ರ ಪ್ರಭಾ ಹೆಗಡೆ ಇವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕೆಂದು ಈ ಮೂಲಕವಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಸಮಾರಂಭದಲ್ಲಿ ಅಲ್ಲಮ ಪ್ರಭುಪೀಠದ ನಿರ್ದೇಶಕರಾದ ಶ್ರೀ ವಿಜಯ್ ಕುಮಾರ್ ಅವರು ನಮ್ಮೊಂದಿಗಿರುವುದು ಸಂತಸದ ವಿಚಾರ. ಇದೀಗ ಸಮಾರಂಭದ ಶುಭಾರಂಭವನ್ನು ಪ್ರಾರ್ಥನೆಯ ಮೂಲಕ ನೆರವೇರಿಸಲಿದ್ದಾರೆ ಉಡುಪಿ ವೈಕುಂಠ ಬಾಳಿಗ ಕಾನೂನು ಮಹಾವಿದ್ಯಾಲಯದ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಶಾರ್ವರಿ ಶಾನುಭೋಗ್ ಇವರು. शंकर प्रभृति देवै सदा वंदिता सा मां पातु सरस्वती भगवती निःशेषचार्यापहा निःशेषचार्यापहा. ಸಮಾರಂಭದಲ್ಲಿ ನೆರೆದಿರುವ ಅತಿಥಿ ಅಭ್ಯಾಗತರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕನ್ನಡ ಸಂಘ ಕಾಂತಾವರ ಇದರ ಕಾರ್ಯದರ್ಶಿಗಳಾದ ಶ್ರೀ ಸದಾನಂದ ನಾರಾವಿ ಇವರಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ವಂದನೆಗಳು. ಕಾಂತಾವರ ಕನ್ನಡ ಸಂಘ, ಅಲ್ಲಮ್ಮ ಪ್ರಭುಪೀಠ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕಾರ್ಕಳ ತಾಲೂಕು ಘಟಕ ಈ ಮೂರು ಸಂಸ್ಥೆಗಳ ವತಿಯಿಂದ ಕಳೆದ 2.5 ವರ್ಷಗಳಿಂದ ನಿರಂತರವಾಗಿ ಉಪನ್ಯಾಸ ಮಾಲೆಯನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ಮಹಾಭಾರತ ಭಾವದೀಪ ಕಾರ್ಯಕ್ರಮದ 6ನೇ ಕಾರ್ಯಕ್ರಮ ಇವತ್ತಿಗೆ ಸಂಪನ್ನಗೊಳ್ಳಲಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೊಗಸಾಲೆ ಅವರು, ಕನ್ನಡ ಸಂಘದ ಅಧ್ಯಕ್ಷರು, ನಮ್ಮ ಎಲ್ಲ ಚೈತನ್ಯ ಶಕ್ತಿ ಕಾರ್ಯಕ್ರಮಗಳ ಇಂದಿನ ಅವರು ನಮ್ಮ ಜೊತೆಗಿದ್ದಾರೆ. ಅವರು ವೇದಿಕೆಗೆ ಬೇಡ ಕೆಳಗೆ ಕೂತ್ಕೊಳ್ತೇನೆ, ಸಮಾರಂಭವನ್ನು ಇಲ್ಲಿಂದ ಆಸ್ವಾದಿಸ್ತೇನೆ ಅಂತೇಳಿ ಅವರಲ್ಲಿ ಕೂತಿದ್ದಾರೆ. ಅವರನ್ನು ಮೊದಲಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತಿನ ಉಪನ್ಯಾಸವನ್ನು ಕೊಡಲಿಕ್ಕೆ ಇರುವಂಥವರು ಡಾಕ್ಟರ್ ವಿನಾಯಕ ಭಟ್ ಕಾಳಿಮನೆ. ಈಗಾಗಲೇ ನಿಮಗೆ 5 ಉಪನ್ಯಾಸಗಳನ್ನು ಅವರು ಕೇಳಿರ್ತೀರಿ. ಅವರ ಪರಿಚಯ ನಿಮಗೆಲ್ಲರಿಗೂ ಆಗಿದೆ. ತುಂಬ ಒಳ್ಳೆಯ ಉಪನ್ಯಾಸವನ್ನು ಅವರು ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಮೆಲ್ಲರ ಈ ಉಪಸ್ಥಿತಿ ಅದಕ್ಕೆ ಸಾಕ್ಷಿಯಾಗಿದೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ.
ವೇದಿಕೆಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕಿನ ಗೌರವಾಧ್ಯಕ್ಷರಾಗಿರುವಂತಹ ನಿತ್ಯಾನಂದ ಪೈ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಿತ್ರಪ್ರಭಾ ಹೆಗಡೆ ಅವರು ಇದ್ದಾರೆ. ಅವರನ್ನು ಕೂಡ 3 ಸಂಸ್ಥೆಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿ ನಮ್ಮ ಕಾರ್ಕಳ ತಾಲೂಕು ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಏರ್ ವೈಸ್ ಮಾರ್ಷಲ್ ರಮೇಶ್ ಕಾರ್ಣಿಕ್ ಅವರು ಕೂಡ ಕೆಳಗೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇವೆ. ಅದೇ ರೀತಿ ಅಲ್ಲಮ್ಮ ಪ್ರಭು ಪೀಠದ ನಮ್ಮ ಪ್ರಧಾನ ನಿರ್ದೇಶಕರಾಗಿರುವಂತಹ ವಿಜಯಕುಮಾರ್ ಅವರು ಬಂದು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ 3 ಸಂಸ್ಥೆಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿ ಇವತ್ತಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವರು ಜಯಶ್ರೀ ಆದಿರಾಜ ಅಜ್ರಿ ಅವರ ಇವತ್ತು ಹುಟ್ಟಿದ ಹಬ್ಬ ಅಂತೆ ಮತ್ತು ಅವರಿಬ್ಬರ ಮದುವೆಯ ವಾರ್ಷಿಕೋತ್ಸವದ ದಿನ. ಅದರಿಂದ ಆ ನೆನಪಿನಲ್ಲಿ ಅವರನ್ನು ಎಲ್ಲರಿಗೂ ಕೂಡ ಸಿಹಿಯೊಂದಿಗೆ ಉಪಹಾರವನ್ನು ನೀಡಿದ್ದಾರೆ. ಅವರ ಜೀವನ ಇನ್ನಷ್ಟು ಆರೋಗ್ಯ ಮತ್ತು ಸುಖಮಯವಾಗಿರಲಿ ಅಂತ ಎಲ್ಲರೂ ಅವರಿಗೆ ಹಾರೈಸೋಣ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಉಪಸ್ಥಿತಿ ಬಹಳ ಮುಖ್ಯವಾಗ್ತದೆ. ತಾವೆಲ್ಲರೂ ಕೂಡ ತಮ್ಮ ಸಮಯವನ್ನು ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಈ 3 ಸಂಸ್ಥೆಗಳ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ವಂದನೆಗಳು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸುವ ದಂಪತಿಗಳಾದ ಶ್ರೀ ಆದಿರಾಜ ಅಜ್ರಿ ಸಾಂತ್ರಬೆಟ್ಟು ಹಾಗೂ ಜಯಶ್ರೀ ಅಜ್ರಿಯವರು. ಇಂದು ಆದಿರಾಜ ಅಜ್ರಿಯವರ ಹುಟ್ಟುಹಬ್ಬ ಹಾಗೂ ಆದಿರಾಜ ಅಜ್ರಿ ಮತ್ತು ಜಯಶ್ರೀ ದಂಪತಿಗಳ ವಿವಾಹ ವಾರ್ಷಿಕೋತ್ಸವ. ಇವರ ದಾಂಪತ್ಯ ಜೀವನ ಸದಾ ಹಸುರಾಗಿ ನೆಮ್ಮದಿ ಆರೋಗ್ಯದಿಂದ ಕೂಡಿರಲಿ ಎಂದು ಎಲ್ಲರ ಪರವಾಗಿ ನಾನು ಹಾರೈಸುತ್ತೇನೆ. ಇಂದು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ ದಂಪತಿಗಳನ್ನು ಗೌರವಿಸಬೇಕಾಗಿ ವೇದಿಕೆಯ ಮೇಲಿರುವ ಅತಿಥಿ ಗಣ್ಯರಿಂದ ನಾನು ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ ನಿತ್ಯಾನಂದ ಪೈ ಇವರು ಆದಿರಾಜ ಅಜ್ರಿ ದಂಪತಿಗಳನ್ನು ಗೌರವಿಸಬೇಕಾಗಿ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ದಂಪತಿಗಳು ವೇದಿಕೆಗೆ ಬಂದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಪರಮಾತ್ಮನ ಅನುಗ್ರಹವನ್ನು ಸೆಳೆದು ತರುವ ಸೂತ್ರ ಸಂಚಯದ ಸೂತ್ರಧಾರನಾಗಿ ಧರ್ಮಜ್ಞನಾಗಿ ಪರಿಚಿತಗೊಂಡ ಧರ್ಮಜನನ್ನು ನಿಮ್ಮೆಲ್ಲರ ಮುಂದೆ ಸಜೀವವಾಗಿ ಕಟೆದು ನಿಲ್ಲಿಸಲು ಬರುತ್ತಿದ್ದಾರೆ ಉಪನ್ಯಾಸಕಾರರಾದ ಡಾಕ್ಟರ್ ವಿನಾಯಕ ಭಟ್ಟ ಗಾಳಿಮನೆ ಇವರು. ಸರ್, ವೇದಿಕೆ ತಮ್ಮ ಕಾಲ. गुरुं गणपतिं दुर्गां भास्करं शिवं अच्युतं ब्रह्माणं गिरिजां लक्ष्मीं वाणीं वन्दे विभूतये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत्।
ಶ್ರೀ ಗುರುಭ್ಯೋ ನಮಃ. ಮಾತಾಪಿತೃಭ್ಯಾಂ ನಮೋ ನಮಃ. ನಮಸ್ಸಭಾಯೈ ಸಭಾಪತಿಭ್ಯಶ್ಚ. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರನ್ನು, ಗೌರವಾನ್ವಿತ ಸಭ್ಯರನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಪುರಸ್ಸರವಾಗಿ ಒಡಮಾಡುತ್ತಾ ಇದ್ದೇನೆ. ತಮ್ಮೆಲ್ಲರ ಚರಣಾರವಿಂದಗಳಿಗೆ ಅಭಿವಂದಿಸಿ ಇವತ್ತಿನ ಉಪನ್ಯಾಸ ಮಾಲಿಕೆಯನ್ನ ಆರಂಭ ಮಾಡುವುದಕ್ಕೆ ಮುಂದಡಿ ಇಡುತ್ತಾ ಇದ್ದೇನೆ. ಆತ್ಮೀಯರೇ, ಮೊನ್ನೆ ಆರಂಭವಾದ ಉಪನ್ಯಾಸ ಅಂತ ಕಾಣುತ್ತಾ ಇದೆ. 6ನೆಯ ಸೋಪಾನಕ್ಕೆ ಬಂದು ನಿಂತಿದ್ದೇವೆ. ಕಾಲ ಕ್ರೀಡತಿ ಗಚ್ಚತ್ಯಾಯುವು ಅಂತ ಆಚಾರ್ಯರ ಒಂದು ಮಾತಿದೆ. ಆ ಮಾತು ನೆನಪಿಗೆ ಬರ್ತಾ ಇದೆ. ಇಷ್ಟು ವೇಗವಾಗಿ ನಾವು 12 ತಿಂಗಳ ಉಪನ್ಯಾಸದಲ್ಲಿ 6ನೇ ಭಾಗಕ್ಕೆ ಬಂದು ನಿಂತಿದ್ದೇವಲ್ಲ ಅಂತ. ದೇವರು ನಡೆಸಿಕೊಡ್ತಾನೆ, ನಮ್ಮನ್ನು ನಿಮಿತ್ತಗೊಳಿಸ್ತಾನೆ. ಆ ನಿಮಿತ್ತ ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಎನ್ನುವಂತಹ ನಂಬಿಕೆಗೆ ಇಂಬಾದ ಆ ಪರಮಾತ್ಮನೆಂಬಂತಹ ಬೊಂಬೆಯನ್ನು ಮತ್ತೊಮ್ಮೆ ಕೊಡಮಟ್ಟು ಉಪನ್ಯಾಸವನ್ನು ಆರಂಭ ಮಾಡ್ತಾ ಇದ್ದೇನೆ. ಮೊದಲಾಗಿ ಹುಟ್ಟುಹಬ್ಬ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾ ಇರುವಂತಹ ಅಜ್ರಿ ದಂಪತಿಗಳಿಗೆ ಪರಮಾತ್ಮನಲ್ಲಿ ಕೇಳಿಕೊಳ್ಳುತ್ತೇನೆ, ಪೂರ್ಣಾಯುಷ್ಯವನ್ನ ದೇವರೇ ಕೊಡಬೇಕು. ಆ ಆಯುಷ್ಯದಲ್ಲಿ ಸಂತೋಷವನ್ನೇ ಇಡಬೇಕು. ಆ ಸಂತೋಷ ಆರೋಗ್ಯದೊಂದಿಗೆ ಸಾರ್ಥಕ್ಯವನ್ನ ಪಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರ ಪರವಾಗಿ ಅಭಿವಂದಿಸ್ತಾ ಇದ್ದೇನೆ. ಯಾಕೆ ಅಂತ ಗೊತ್ತಿಲ್ಲ. ಇವತ್ತು 2 ಬಜ್ಜಿ ಹೆಚ್ಚಿಗೆ ತಿನ್ಬೇಕು ಅಂತ ಆಯ್ತು ಮೊಗಸಾಲೆಯವರೇ. ಮತ್ತೆ ಅಕ್ಕ ಹೇಳಿದ್ರು ಇವತ್ತು ನಮ್ಮದೇ ಕಾರ್ಯಕ್ರಮ ಇವತ್ತು ಅಂತ ಹೇಳಿದ್ರು. ಆಗ ಅರ್ಥ ಆಯ್ತು. ಅಕ್ಕ ಒಂದು ಮಾತು ಹೇಳಿದ್ರು, ನಾವೆಲ್ಲ ಒಂದು ಬಹಳ ದಿವಸದಿಂದ ಒಡನಾಟದಲ್ಲಿ ಇದ್ದೇವೆ, ಹಾಗಾಗಿ ಒಂದು ಆತ್ಮೀಯತೆ ಬೆಳೆದಿದೆ ಅಂತ ಹೇಳ್ತಾ ಇದ್ದೇನೆ, ಅನ್ಯಥಾ ಭಾವಿಸಬಾರ್ದು. ನೋಡಿ, ನೀವು ಈ ಉಪನ್ಯಾಸವನ್ನ ಮಾಡಬೇಕಿದ್ರೆ ತುಂಬಾ ಶಿಸ್ತಿನಲ್ಲಿ ಬರಬೇಕು ಅಂತ ನನಗೊಂದು ಸಲಹೆ ಕೊಟ್ಟರು ಅಕ್ಕ. ಯೋಗ ಇವತ್ತು ಹೊಸ ಅಂಗಿ ಹಾಕೊಂಡು ಬಂದಿದ್ದೇನೆ, ಸರಿಯಾಗಿ ಚಂದಾಗಿ ಒಳ್ಳೆ ಇಸ್ತ್ರಿ ಮಾಡಿಸಿ ಹಾಕೊಂಡು ಬಂದಿದ್ದೇನೆ. ನೀವೇ ಕಾರಣ ಅದಕ್ಕೆ. ನಿಮ್ಮ ವಾರ್ಷಿಕೋತ್ಸವದಲ್ಲಿ ಇದಾಗಿದೆ. ದೇವರು ಒದಗಿಸಿಕೊಡೋದು ಅಂದ್ರೆ ಅದೇ ಅಂತ ನಾನು ಭಾವಿಸ್ತೇನೆ. ಸರಿ ಉಂಟಲ್ಲ ಇವತ್ತು? ತುಂಬಾ ಸಂತೋಷ. ಒಂದು ಆತ್ಮೀಯತೆ ಬೆಳೀತಾ ಇದೆ. ಒಂದು ಮಹಾಭಾರತ ನಿಜವಾಗಿರೋದೇ ಆತ್ಮ ಸಂಬಂಧವನ್ನು ಹೇಳೋದಕ್ಕೆ, ಆತ್ಮನಿಷ್ಠವಾದಂತಹ ಶಾಂತಿಯ ಪ್ರತಿಪಾದನೆಗಿರೋದು. ಹಾಗಾಗಿ ಎಲ್ಲಿಯೂ ಕಾಣದ ಒಂದು ಪರ್ವ ಇದ್ರೆ ಅದು ಮಹಾಭಾರತದಲ್ಲಿ. ನಮ್ಮೆಲ್ಲರ ಬದುಕಿನಲ್ಲಿ ಶಾಂತಿ ಪರ್ವ. ನಮ್ಮೆಲ್ಲರ ಬದುಕು ಮಹಾಭಾರತ. ನಮ್ಮೆಲ್ಲರ ಬದುಕಿನಲ್ಲಿ ಬಯಸುವುದು ಶಾಂತಿ ಪರ್ವವನ್ನ ಎನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಅಂತಹ ಶಾಂತಿ ಪರ್ವಕ್ಕೆ ಹೇತುಕವಾಗಿರುವವನು ಧರ್ಮನಂದನ. ಧರ್ಮನಂದನ ಅಂತ ಹೆಸರು ಕೊಟ್ಟಿದ್ದೀವತ್ತು. ಕಥಾಭಾಗದಲ್ಲಿ ಇನ್ನೂ ಅನೇಕ ವಿಷಯಗಳಿದ್ದಾವೆ. ಈಗ ಏನಾಗಿದೆ ಅಂತಂದ್ರೆ, ತಪ್ಪು ತಿಳಿಬೇಡಿ, ಕ್ರಿಕೆಟ್ ಭಾಷೆಯಲ್ಲಿ ಹೇಳ್ತೇನೆ, ಸ್ಟ್ರೈಕ್ ರೇಟ್ ಜಾಸ್ತಿ ಆಗಿದೆ, ಓವರ್ ಕಡಿಮೆ ಇದೆ, ಮ್ಯಾಚ್ ಗೆಲ್ಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಇಲ್ಲಿ ನಿಂತ ಆಟಗಾರ ಇದ್ದಾನೆ. ನೀವೆಲ್ಲ ಪ್ರೇಕ್ಷಕರು, ನಿಮಗೆ ಹೇಗಿದ್ರು ಸಂತೋಷ ಆಗುತ್ತೆ. ಮ್ಯಾಚ್ ಯಾರು ಗೆದ್ರು ನಮ್ಗೆ ಸಂತೋಷ ಆಗುತ್ತೆ. ಈ ಕ್ರೀಡಾ ಮನೋಭಾವ. ಆದ್ರೆ ಆಟಗಾರರಿಗೆ ಆಗಲ್ಲ, ನಾನು ಇದ್ದ ತಂಡವೇ ಗೆಲ್ಲಬೇಕು ಅಂತ. ಹಾಗಾಗಿ ಈ ತಂಡ ಗೆಲ್ಲಬೇಕು. ಕನ್ನಡ ಕಾಂತಾವರ ಸಂಘ, ಅಲ್ಲಮ ಪ್ರಭುಪೀಠ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಮಹಾಜನತೆ ಕಾರ್ಕಳದ್ದು ಗೆಲ್ಲಬೇಕು ಎನ್ನುವುದು ನಮ್ಮ ಅಭಿಪ್ರಾಯ. ಹಾಗಾಗಿ ಪ್ರಯತ್ನ ಅಷ್ಟೇ ನಮ್ದು. ಧರ್ಮನಂದನ ಎನ್ನುವಂತಹ ಹೆಸರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅಲ್ಲಿಂದ ಆರಂಭ ಮಾಡೋಣ. ಕಳೆದ ಸಂಚಿಕೆಯಲ್ಲಿ, ಹಿಂದಿನ ತಿಂಗಳಿನಲ್ಲಿ ನಾವು ವಿದ್ಯಾಭ್ಯಾಸದ ವಿಷಯವನ್ನ ಬಹಳ ಮುಖ್ಯವಾಗಿ ಮಾತಾಡಿದ್ದೆವು. ಪಾಂಡವರಿಗೆ ಕೌರವರಿಗೆ ವಿದ್ಯಾಧ್ಯಯನ ಆಯಿತು. ಅದಕ್ಕೆ ಬೇಕಾಗಿ ಗುರುಕುಲದ ಶಿಕ್ಷಣವನ್ನ ಪಡೆದಾದ ಮೇಲೆ ಅವರು ಗುರುಗಳಿಗೆ ಗುರುದಕ್ಷಿಣೆಯನ್ನ ಸಮರ್ಪಣೆ ಮಾಡಬೇಕಿತ್ತು. ಗುರುದಕ್ಷಿಣೆಯನ್ನ ಸಮರ್ಪಣೆ ಮಾಡುವುದಕ್ಕೆ ಬೇಕಾದಂತಹ ದಕ್ಷಿಣೆ ಯಾವುದು ಅಂತಲೂ ಗುರುಗಳೇ ಹೇಳಿದ್ರು. ಆ ದಕ್ಷಿಣೆಯನ್ನ ಯಶಸ್ವಿಯಾಗಿ ಅರ್ಜುನ ಬಹಳ ಮುಖ್ಯವಾಗಿ ಅದನ್ನ ಸಾಧಿಸಿಕೊಟ್ಟ. ಒಂದೊಂದು ಕಾಲಕರ್ಮಗಳ ಗತಿ ಸೇರಿ ಬರ್ತಾ ಇದೆ.
ದ್ರೌಪದಿಯನ್ನ ಪಡೆದದ್ದು ಅರ್ಜುನನೇ ಮದುವೆ ಆಗ್ಬೇಕು ಎನ್ನುವ ಕಾರಣಕ್ಕೆ ದ್ರೌಪದಿಯನ್ನು ಪಡೆದದ್ದು. ಅದು ಯಜ್ಞದ ಸಂಕಲ್ಪ, ಯಾಜ್ಞಸೇನಿ ಅಂತ ಅದಕ್ಕೆ ಹೆಸರಿಟ್ಟ. ಅದಕ್ಕೆ ಯಜ್ಞಸೇನ ಹುಟ್ಟಿದ ಕೃಷ್ಣದ್ಯುಮ್ನ ಅವನನ್ನು ಪಡೆದದ್ದು ಯಾಕೆ ಅಂತಂದ್ರೆ ತನ್ನ ಬದುಕಿನಲ್ಲಿ ಇರಬಹುದಾದಂತಹ ಸೋಲಿಗೆ ಅಪಮಾನಕ್ಕೆ ಕಾರಣನಾದಂತಹ ದ್ರೋಣನನ್ನು ಕೊಲ್ಲುವುದಕ್ಕೆ ಅಂತ. ನೋಡಿ, ಕ್ಷತ್ರಿಯರ ಚಿಂತನೆಗಳು ಯಾವ ರೀತಿಯಲ್ಲಿ ಆ ಕಾಲಘಟ್ಟದಲ್ಲಿ ಇದ್ವು ಅಂತ. ಒಬ್ಬನನ್ನು ಕೊಲ್ಲುವುದಕ್ಕೆ ಅಂತ ಇನ್ನೊಬ್ಬನನ್ನು ಪಡೆದವನಾದ್ರೂ ಇರ್ತಾನೆ ಎನ್ನುವಂತಹ ಆ ಜ್ಞಾನವೂ ಇಲ್ಲದಷ್ಟು ಕ್ಷತ್ರಿಯತ್ವದ ಧಾರ್ಷ್ಟ್ಯ. ಈ ನಡುವೆ ಇರುವಂತಹದ್ದು ಧರ್ಮನಂದನ. ಈ ಮಹಾಭಾರತದ ಒಟ್ಟು ಸಾರವಾಗಿ ನಾವು ನೋಡುವುದು ಯಾವುದು ಅಂತಂದ್ರೆ ಧರ್ಮವನ್ನೇ. ಮೊದಲನೆಯ ಸಂಚಿಕೆಯಲ್ಲಿ ಮೊದಲ ಸೋಪಾನದಲ್ಲಿ ಹೇಳಿದ್ದೇವೆ, ಪುನಃ ನೆನಪು ಮಾಡ್ತೇನೆ. ವ್ಯಾಸರು ಮಹಾಭಾರತದ ಈ ಎಲ್ಲ ಆಖ್ಯಾನ ಉಪಾಖ್ಯಾನಗಳನ್ನೆಲ್ಲ ಬರೆದಾದ ಮೇಲೆ ಯೋಚನೆ ಮಾಡಿದ್ರಂತೆ, ನಾವು ಇದನ್ನು ಯಾಕೆ ಬರೀತಾ ಇದ್ದೇವೆ. ಹಾಗೆ ಯೋಚನೆ ಮಾಡಿದಾಗ ಅವರಿಗೆ ಅರ್ಥವಾದದ್ದು, ನಾನು ಬರೆದದ್ದು ವ್ಯರ್ಥವಾಯಿತು ಎನ್ನುವಂತಹ ಒಂದು ಮನಸ್ಸಿಗೆ ಒಂದು ಭಾವ ಬಂದಂತೆ. ಯಾಕೆ ಅಂತಂದ್ರೆ ಧರ್ಮ ಮಾರ್ಗದಲ್ಲಿ ಹೋಗಬೇಕಾದವರು ಯಾರು ಅಲ್ಲಿ ಹೋಗ್ತಾ ಇಲ್ಲ, ಧರ್ಮವೇ ಮೂಲ ಎನ್ನುವುದಾಗಿ. ಹಾಗಾಗಿ ಕುಂತಿ ಯಮಧರ್ಮನನ್ನು ಪ್ರಾರ್ಥನೆ ಮಾಡಿ, ಪಾಂಡು ಚಕ್ರವರ್ತಿ ಯಮಧರ್ಮನನ್ನು ತಪಸ್ಸಿನಿಂದ ತನ್ನ ಅನುಗ್ರಹಕ್ಕೆ ಪಾತ್ರವರನ್ನಾಗಿಸಿಕೊಂಡಂತಹವನಾಗಿ ಆ ಯಮಧರ್ಮನಿಂದ ಹುಟ್ಟಿದಂತಹ ಮಗ ಎನ್ನುವಂತಹದ್ದು ಏನಿದೆ ಧರ್ಮರಾಜ, ಇದು ಬಹಳ ಮುಖ್ಯವಾದದ್ದು. ಮಹಾಭಾರತದ ನಾಯಕ ಯಾರು ಅಂತಂದ್ರೆ ಧರ್ಮನಂದನ ಹೇಳುವುದನ್ನ ಇಡೀ 12 ತಿಂಗಳ ಸಂಚಿಕೆಯಲ್ಲಿ ತಮ್ಮ ಜೊತೆ ಹಂಚಿಕೊಳ್ಬೇಕು ಎನ್ನುವುದು ನನ್ನ ಅಭಿಪ್ರಾಯ. ವ್ಯಕ್ತಿಗತವಾಗಿ ನಾನು ಈ ಅಭಿಪ್ರಾಯ ಹೊಂದಿದ್ದೇನೆ, ಬಹಳ ದೃಢವಾಗಿ ಅದನ್ನು ನಂಬುತ್ತೇನೆ. ಯಾಕೆ ಅಂತಂದ್ರೆ ಮಹಾಭಾರತದಲ್ಲಿ ಇರುವ ಎಲ್ಲಾ ಪಾತ್ರಗಳು ನಾಯಕರಾಗಿ ವಿಜೃಂಭಿಸಿದ್ದಾರೆ, ಆದ್ರೆ ಧರ್ಮರಾಜ ಮಾತ್ರ ಮೂಲೆ ಗುಂಪಾಗಿದ್ದಾನೆ ಎನ್ನುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಡೀ ಸಾಹಿತ್ಯ ಜಗತ್ತನ್ನು ತೆರೆದು ನೋಡಿದ್ರೆ ಧರ್ಮರಾಜನನ್ನು ನಾಯಕನನ್ನಾಗಿಸಿದ ಯಾವ ನಾಟಕವಾಗಲಿ, ಮಹಾಕಾವ್ಯವಾಗಲಿ, ಕೃತಿಯಾಗಲಿ, ಕಾದಂಬರಿ ಆಗಲಿ ಕಾಣುವುದಿಲ್ಲ. ವ್ಯಾಸರು ಮಾತ್ರ ಅವನನ್ನು ಧರ್ಮನಂದನನ್ನು ರಾಜನನ್ನಾಗಿಟ್ಟುಕೊಂಡಿದ್ರು. ರಾಜನನ್ನಾಗಿಟ್ಟುಕೊಂಡು ಅವನನ್ನು ನಾಯಕನನ್ನಾಗಿ ಅವರು ತೋರಿಸಿದ್ರು. ಅದಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಆ ನಂತರ ಬಂದಂತಹ ಕವಿ ಪ್ರವೃತ್ತಿಗಳು, ಕಾವ್ಯ ವಿಮರ್ಶಕಾರರು, ಮುಖ್ಯವಾಗಿ ಮಮ್ಮಟ, ರಾಜಶೇಖರ ಮೊದಲಾದ ಕಾವ್ಯ ವಿಮರ್ಶೆಯ ಹರಿಕಾರರು ಬರೀತಾರೆ, ರಾಮಾದಿವತ್ ವರ್ತಿತವ್ಯಂ ನತು ರಾವಣಾದಿವತ್. ಕಾವ್ಯ ಇರುವುದು ಯಾಕೆ ಅಂತಂದ್ರೆ ರಾಮನ ಹಾಗೆ, ಧರ್ಮರಾಜನ ಹಾಗೆ ಬದುಕಬೇಕು ಅಂತ ತೋರಿಸುವುದಕ್ಕೆ ವಿನಃ ರಾವಣನ ಹಾಗೆ ಬದುಕುವುದಕ್ಕಲ್ಲ ಅಂತ ಬರೀತಾರೆ ಅವರು. ರಾವಣ ನಮಗೆ ಬದುಕಬಾರದ ರೀತಿಗೆ ಆದರ್ಶ, ರಾಮ ನಮಗೆ ಬದುಕಬೇಕಾದ ರೀತಿಗೆ ಆದರ್ಶ. ದುರ್ಯೋಧನ ನಮಗೆ ಬದುಕಬಾರದ ರೀತಿಗೆ ಆದರ್ಶ, ಧರ್ಮರಾಜ ಮತ್ತು ಪಾಂಡವರು ಬದುಕಬೇಕಾದ ರೀತಿಗೆ ಆದರ್ಶ ಅಂತ ಮೊನ್ನೆ 10ನೇ ಶತಮಾನದಲ್ಲಿ ಬಂದಂತಹ ಕಾವ್ಯ ಪ್ರಕಾಶಕಾರ ಬರೀತಾನೆ. ಇದರ ಹಿಂದೆ 5000 ವರ್ಷದ ಇತಿಹಾಸ ಇದೆ. ಈ ದೃಷ್ಟಿಯಿಂದ ನಾವು ಇವತ್ತಿನ ಭಾಗಕ್ಕೆ ಧರ್ಮನಂದನ ಅಂತ ಹೆಸರು ಕೊಟ್ಟಿದ್ದೇವೆ. ನಿರೂಪಕರು ಅದರಿಂದ ವಿಶೇಷವಾಗಿ ಒತ್ತಿ ಹೇಳಿದ್ರು, ಇದು ಧರ್ಮರಾಜನನ್ನೇ ಸ್ತುತಿ ಮಾಡಲಿಕ್ಕಿರುವ ನಮ್ಮ ಪ್ರವಚನ ಅಲ್ಲ ಅಥವಾ ಉಪನ್ಯಾಸ ಅಲ್ಲ, ನಮಗೆ ಗೊತ್ತಿದೆ. ಇಡೀ ಮಹಾಭಾರತದ ಕಥೆ ಹೋಗ್ಬೇಕು. ಹಾಗಾಗಿ ಮೊದಲ ಒಂದು 10 ನಿಮಿಷ ಅದಕ್ಕೋಸ್ಕರ ನಾನು ಸ್ವೀಕಾರ ಮಾಡಿದೆ. ಇಂತಹ ಧರ್ಮರಾಜ ಇಡೀ ಮಹಾಭಾರತದ ಏಕಸೂತ್ರತೆಯನ್ನು, ಪಾಂಡವರ ಏಕಸೂತ್ರತೆಯನ್ನು ಕಾಪಾಡ್ತಾನೆ ಎನ್ನುವಲ್ಲಿ ಆ ಧರ್ಮರಾಜನ ಅವನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಎನ್ನುವುದನ್ನು ನಾವು ಅರ್ಥ ಮಾಡಬೇಕು. ಪಾಂಡವರ ಕೌರವರ ನಡುವಿನ ಎಲ್ಲ ವಿಧವಾದ ಏನು ಸಂಘರ್ಷಗಳಿದ್ದಾವೆ, ಅದಕ್ಕೆಲ್ಲ ಸಂಘರ್ಷಕ್ಕೆ ಆ ಸಂಘರ್ಷವೆನ್ನುವ ಬೆಂಕಿಗೆ ತುಪ್ಪ ಸುರಿಯುವ ದುರ್ಯೋಧನ ಒಂದು ಕಡೆ ಆದ್ರೆ, ಆ ಸಂಘರ್ಷವೆನ್ನುವಂತಹ ಬೆಂಕಿಗೆ ನೀರನ್ನು ಹಾಕಿ ಆರಿಸಬೇಕು ಅಂತ ಹೇಳಿದ ಪುಣ್ಯಾತ್ಮ ಧರ್ಮರಾಜ. ಅದು ಅವನ ಕೈಲಿ ಆಯ್ತೋ ಇಲ್ವೋ ಎರಡನೇ. ಮಹಾಭಾರತ ನಾವು ಎದುರುಗಡೆ ನೋಡುವ ಸುಲಭ ತೆರೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕೃಷ್ಣನಿಗೆ ಯುದ್ಧ ಬೇಕು ಅಂತ ಹೇಳ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಕೃಷ್ಣನಿಗೂ ಯುದ್ಧ ಬೇಡಾಗಿತ್ತು, ಧರ್ಮರಾಜನಿಗಂತೂ ಬೇಡವಾಗಿತ್ತು. ಆದರೂ ಪ್ರಕೃತಿಗೆ ವಿರುದ್ಧವಾಗಿ ನಡೆಯಕೂಡದು ಎನ್ನುವ ನ್ಯಾಯೇನ ಕೃಷ್ಣ ಬಹಳ ಕಷ್ಟಪಟ್ಟು ಮನಸ್ಸಿಲ್ಲದ ಮನಸ್ಸಿನಿಂದ ಆರಣವೀಳ್ಯವನ್ನು ಸ್ವೀಕಾರ ಮಾಡಿ ಬಂದ ಎನ್ನುವುದನ್ನು ವ್ಯಾಸರು ಹೇಳ್ತಾರೆ ಎನ್ನುವುದನ್ನು ನಾವು ಮರೆಯಬಾರದು. ಇಂತಹ ಧರ್ಮನಂದನನ ಕುರಿತಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಇಡೀ ವ್ಯಾಸ ಭಾರತದ ನಾಯಕ ಯಾರು, ಹೀರೋ ಯಾರು ಅಂತಂದ್ರೆ ಮಹಾಭಾರತದ ಹೀರೋ,
ಮಹಾಭಾರತದ ನಾಯಕ, ಕಾವ್ಯಶಾಸ್ತ್ರದ ನಾಯಕ. ಮಹಾಭಾರತಕ್ಕೆ ಬಂದ್ರೆ ಧರ್ಮರಾಜ ನಿಲ್ತಾನೆ, ರಾಮಾಯಣಕ್ಕೆ ಬಂದ್ರೆ ಶ್ರೀರಾಮಚಂದ್ರ ನಿಲ್ತಾನೆ. ಇದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಈ ಧರ್ಮರಾಜನ ಆ ಧರ್ಮ ಪ್ರಜ್ಞೆಗಳ ಒಂದಷ್ಟು ಸೂಕ್ಷ್ಮ ಹೊಳಹುಗಳನ್ನ ಇವತ್ತಿನ ಭಾಗದಲ್ಲಿ ನಾವು ಓದಲು ಕಾಣಬಹುದು. ವಿದ್ಯಾಧ್ಯಯನ ಸಂಪೂರ್ಣವಾಯಿತು, ಗುರುದಕ್ಷಿಣೆ ಪ್ರದತ್ತವಾಯಿತು. ಗುರುದಕ್ಷಿಣೆ ನೀಡಿ ಆದ ನಂತರದ ಕಾಲಘಟ್ಟವನ್ನು ನಾವು ನೋಡಬೇಕಿದ್ರೆ ಹಿಂದಿರುಗಿ ಅವರೆಲ್ಲರೂ ಕೂಡ ಹಸ್ತಿನಾಪುರಕ್ಕೆ ಬಂದ್ರು. ಅಂದ್ರೆ ಹಸ್ತಿನಾಪುರದಲ್ಲೇ ಗುರುಕುಲವಾಗಿತ್ತು ಅಂತ ಅನ್ಕೊಳ್ಳೋಣ. ತಮ್ಮ ತಮ್ಮ ರಾಜ ಏನು ವ್ಯವಸ್ಥೆಗೆ ಆ ವ್ಯವಸ್ಥೆಗೆ ಒಳಪಟ್ಟರು. ಅವರೆಲ್ಲ ವಿದ್ಯಾವಂತರಾದರು, ಸ್ನಾತಕರಾದರು. ಸ್ನಾತಕರಾದಂತಹ ಅವರಿಗೆ ಮುಂದೆ ಅವರನ್ನು ಯೋಗ್ಯವಾದ ರೀತಿಯಲ್ಲಿ ಭೀಷ್ಮಾಚಾರ್ಯರಿಗೆ ಸಮಾಜ ಅಂದ್ರೆ ತನ್ನ ಪ್ರಜೆಗಳ ಮುಂದೆ ಅವರನ್ನು ತೋರಿಸಬೇಕಿತ್ತು. ಆ ಕಾಲಘಟ್ಟ ಆಗಿತ್ತು. ಒಬ್ಬ ರಾಜಕುಮಾರ ಬೆಳೆದ್ರೆ ಅವನಿಗೊಂದು ಯುವರಾಜ್ಯಾಭಿಷೇಕ ಅಂತ ಮಾಡ್ತಿದ್ರಲ್ಲ, ಯುವರಾಜ ಪಟ್ಟಾಭಿಷೇಕ ಯಾಕೆ ಮಾಡೋದಿತ್ತು? ಕಾರಣ ತುಂಬಾ ಸುಲಭ, ಸರಳ. ಯಾಕೆಂದ್ರೆ ರಾಜನ ಮುಂದಿನ ಹಂತದ ಮತ್ತೊಂದು ತಲೆಮಾರು ಸಿದ್ಧವಾಗಿದೆ ಅಂತ ಪ್ರಜೆಗಳಿಗೆ, ಶತ್ರುಗಳಿಗೆ ಎಚ್ಚರಿಕೆ ರೀತಿಯಲ್ಲಿ ತೋರಿಸೋದಕ್ಕೆ. ಇಷ್ಟೇ ಇರೋದಕ್ಕೆ. ಇಲ್ಲಿ ಒಬ್ಬನಲ್ಲ, ಭೀಷ್ಮಾಚಾರ್ಯರ ಹಂಬಲಕ್ಕೆ 105 ರೆಕ್ಕೆಗಳು ಬಂದಿದ್ದಾವೆ. ಭೀಷ್ಮಾಚಾರ್ಯರ ಆ ಭಾವ ಬಲಿತು ಅದು ವಿಸ್ತಾರವಾಗಿ ಹಬ್ಬಿದೆ. ನ ಭೂತಃ, ಹಿಂದೆ ಇರಲಿಲ್ಲ ಎನ್ನುವ ನೆಲೆಯಲ್ಲಿ 100-105 ಮಕ್ಕಳು ಕಾಣಬೇಕಿದ್ರೆ ಆ ಮುದುಕ, ಹಿರಿ ಹಿಗ್ಗಿದಂತಹ ಜೀವ ಎಷ್ಟು ತೃಪ್ತಿ ಪಟ್ಟಿರಬಹುದು. ಇದು ಮಹಾಭಾರತ ಹೇಳುತ್ತೆ. ತುಂಬಾ ಸಂತೋಷ ಆಯ್ತಂತೆ. ಒಂದು ಮಾತು ಹೇಳ್ತಾರೆ, ಭೀಷ್ಮರು ನಿವೃತ್ತರು ಎನ್ನುವಂತಹದ್ದು ಮತ್ತೆ ಪ್ರವೃತ್ತರು ಎನ್ನುವಂಥದ್ದು ಎರಡು ಇದೆಯಲ್ಲ. ಭೀಷ್ಮರ ಜೀವನದ ಬಹಳ ದೊಡ್ಡದಾದದ್ದು. ಒಮ್ಮೆ ನಾವು 3ನೇ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ. ಅವರು ನಿವೃತ್ತರಾಗಬೇಕು ಅಂತಿದ್ದಾಗಲ್ಲ, ಅವರಿಗೆ ಪ್ರವೃತ್ತಿಗೆ ಏನಾಯ್ತು ಅಂತಂದ್ರೆ ಸನ್ನಿವೇಶಗಳು ನಿರ್ಮಾಣ ಆಯ್ತು. ಅವರ ಬದುಕಿನ ಹಣೆಯ ಬರಹ ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಲಲಾಟ ಲಿಖಿತ ರೇಖಾಂ ನ ಪರಿಮಾರ್ತು ಶಕ್ಯತೆ. ಅದನ್ನು ಪರಿಮಾರ್ಜನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೋ ಸಲ ಅನುಭವಿಸಿದ್ದೆ ಬದುಕಿನಲ್ಲಿ. ನಮ್ಮೆಲ್ಲರ ಬದುಕಿನಲ್ಲಿ ಇಲ್ಲಿ ಕಾಣುವ ಆ ನೆರಿಗೆಗಳಿಗಿಂತ ಮನಸ್ಸಿನ ಒಳಗೆ ಮೂಡಿದ ನೆರಿಗೆಗಳು, ನಮ್ಮ ಬದುಕಿನ ಪವಣೆಗಳು ನಮಗದನ್ನು ಹೇಳ್ತಾ ಇರುತ್ತೆ. ನಮಗದನ್ನು ಮಹಾಭಾರತವು ಅದೇ, ಭೀಷ್ಮರು ಅದೇ. ನಾವು ಅದಕ್ಕೆ ನಮ್ಮ ಬದುಕಿನಲ್ಲಿ ಬಿಡಿಸಿಕೊಳ್ಳಲಾರದಂತಹ ಗಂಟುಗಳು ಅಂತ ಒಂದಷ್ಟು ಸೇರ್ಕೊಳ್ತದಲ್ಲ, ಅದು ಸೇರ್ಕೊಂಡಾಗೆಲ್ಲ ಮಹಾಭಾರತದ ಭೀಷ್ಮನನ್ನು ನೆನಪು ಮಾಡ್ಕೊಳ್ಳಿ. ನಾವೇ ಪರವಾಗಿಲ್ಲ ಭೀಷ್ಮನ್ಗಿಂತ ಅಂತ ಅನ್ಸ್ಬಿಡತ್ತೆ. ಆ ಪರಿಸ್ಥಿತಿ ಅವನದ್ದು. ವ್ಯಾಸರು ಹಾಗೆ ಚಿತ್ರಣ ಮಾಡಿದ್ದಾರೆ ಅವನನ್ನು. ಇದು ನಾವು ಅರ್ಥ ಮಾಡಬೇಕಾಗಿದೆ. ಹೀಗೆ ಗುರುಕುಲದ ಶಿಕ್ಷಣದನ್ನ ಪಡೆದಂತಹ ಆ ಸ್ನಾತಕ ಮಕ್ಕಳನ್ನ ಪರಿಚಯಿಸುವುದಕ್ಕೆ ಅಂತ ಒಂದು ವಿದ್ಯಾ ವೇದಿಕೆ ಸಿದ್ಧ ಆಯಿತು. ಅದಕ್ಕೆ ನಮ್ಮ ಯಕ್ಷಗಾನದ ಭಾಷೆಯಲ್ಲಿ ನಾವು ಅದಕ್ಕೆ ಶರ ಪರೀಕ್ಷಾರಂಗ ಅಂತ ಕರೆದಿದ್ದೇವೆ. ನಮ್ಮಲ್ಲೆಲ್ಲ ಅದು ಹೆಚ್ಚು ಬಳಕೆಯಲ್ಲಿದೆ. ಶ್ರೇಣಿ ಸಾಂಗ್ರಿಕಾದಿಂದ ನೋಡ್ಕೊಂಡು ಬಂದವರು ತಾವಿದ್ದೀರಿ ಅಲ್ಲ. ಶರವಿದ್ಯಾ ಪರೀಕ್ಷಾರಂಗ, ಶರವಿದ್ಯಾರಂಗ ಇತ್ಯಾದಿಯ ನಾವು ಹೇಳುವುದನ್ನು ಕೇಳುತ್ತೇವೆ. ಈ ಪರೀಕ್ಷಾರಂಗದಲ್ಲಿ ಎಲ್ಲರೂ ಪ್ರದರ್ಶನ ಮಾಡಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ವಿದ್ಯೆಯಲ್ಲಿ ಪರಿಣತಿ ಇತ್ತು. ಧರ್ಮರಾಜನಿಗೆ ಭರ್ಜಿಯ ಸತ, ಅದರೊಳಗೆ ಪರಿಣತಿ ಇತ್ತು. ನಕುಲ ಸಹದೇವರಿಗೆ ಖಡ್ಗ ಕಾಳಗದಲ್ಲಿ ಪರಿಣತಿ ಇತ್ತು. ಅರ್ಜುನನಿಗೆ ವಿಶೇಷವಾಗಿ ಬಿಲ್ವಿದ್ಯೆಯಲ್ಲಿ ಚಮತ್ಕಾರಯುತವಾದಂತಹ ಸಾಧನೆಗಳನ್ನು, ಶೋಧನೆಗಳನ್ನು ಮಾಡಿ ಎಲ್ಲರ ನಿರೀಕ್ಷೆಯನ್ನು ಅವನು ನಿಜ ಮಾಡಿದ್ದ. ಇವನೊಬ್ಬ ಒಳ್ಳೆ ಹುಡುಗ ಆಗ್ತಾನೆ ಅಂತ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎನ್ನುವುದು ಸತ್ಯವಾಗಿತ್ತು. ಭೀಮಸೇನ ತನ್ನ ಗದಾದಂಡ ಇದು ದಂಡ ಅಲ್ಲ, ಇದು ನಿಜವಾಗಿ ಉಳಿದವರನ್ನು ದಂಡಿಸುವುದಕ್ಕಿರುವುದು ಅಂತ ತೋರಿಕೊಡುವ ಹಾಗೆ ಅದು ತನ್ನ ಚಾಕಚಕ್ಯತೆಯನ್ನ ತೋರಿಸಿಕೊಡ್ತು. ಅನೇಕ ದ್ವಂದ್ವ ಯುದ್ಧಗಳಾಯಿತು, ಅನೇಕ ಬಿಲ್ವಿದ್ಯಾ ಪ್ರದರ್ಶನಗಳಾಯಿತು. ಎಲ್ಲರೂ ಸಂತೋಷ ಪಟ್ಟು ಮುಗೀತು ಅಂತಿದ್ದಾಗ ಕರ್ಣನ ಆಗಮನ ಆಗತ್ತೆ. ಕರ್ಣನ ಆಗಮನ ಆದಾಗ ಸಂಪೂರ್ಣವಾಗಿ ಇಡೀ ಆ ವಿದ್ಯಾರಂಗದ ಮತ್ತು ಮಹಾಭಾರತದ ದೊಡ್ಡದಾದಂತಹ ಒಂದು ಪರಿವರ್ತನೆ ಆಗುತ್ತೆ. ಆ ಪರಿವರ್ತನೆ ಆಮೇಲೆ ಮಹಾಭಾರತದ ಅಂತ್ಯದವರೆಗೆ ಆ ಪರಿವರ್ತನೆಯ ಪರಿಣಾಮಗಳು ಕಾಣ್ತಾ ಹೋಗುತ್ತೆ.
ಎಷ್ಟು ಮಾರ್ಮಿಕವಾದಂತಹ ಸನ್ನಿವೇಶ ಅಂತಂದ್ರೆ ತನಗೂ ಅವಕಾಶ ಕೊಡಬೇಕು ಅಂತ ಬಂದ. ಇವತ್ತು ಹೇಳುವ ಯಾವ ಪ್ರತಿಭಟನೆಗಳು ಅವನೊಬ್ಬ ಹಾಗೆ ಅವನಿಗೆ ಅವಕಾಶ, ಈಗ ಕರ್ಣನ ಪಾತ್ರವನ್ನ ಒಂದಷ್ಟು ಜನರು ತಮಗೆ ಮಾರಾಟ ಆಗಿದೆ ಅಂತ ಅವನ ಬಗ್ಗೆ ತಮ್ಮವನಂತ ಅನ್ಕೊಂಡು ಮಾತಾಡ್ಬಿಡ್ತಾರೆ. ಅದು ಏನಿಲ್ಲ. ಅವನೊಬ್ಬ ಸಹಜವಾಗಿಯೇ ಸ್ವಾಭಿಮಾನಿಯಾದ ಒಬ್ಬ ಯೋಧ. ಅವನ ಅಪ್ಪ ಅಧಿರಥ, ಅಲ್ಲಿದ್ದಂತಹ ಯಾವ ಧೃತರಾಷ್ಟ್ರ ಇದ್ದಾನೆ ಅವನ ಸೂತ ಸಾರಥ್ಯ. ಅವರೇನು ದೂರದವರು ಅಲ್ಲ, ದೂರ ಬೇಕಾದವನು ಅಲ್ಲ ಅವನು. ಅಂತಹ ಒಬ್ಬ ಕರ್ಣ ಅವನ ಮಗನಾಗಿ, ಆ ಮಗ ಹೇಳಿ ಆಗಿದ್ರೆ ಅವನಿಗೆ ಅವಕಾಶವೇ ಇರಲಿಲ್ಲ. ಆದ್ರೆ ಅದೊಂದು ಬರ್ತದೆ, ಸೂತ ಪುತ್ರ ಅಲ್ಲ, ಸೂತ ಪಾಲಿತ ಪುತ್ರ. ಇದೆರಡು ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಈ ಪಾಲಿತ ಎನ್ನುವಲ್ಲಿ ಕರ್ಣನ ಇಡೀ ಬದುಕಿನ ರಹಸ್ಯ ಅಡಗಿದೆ. ಅದನ್ನ ಯಾರು ಹೇಳೋದಿಲ್ಲ ಅಂತಂದ್ರೆ ಆ ಕಥಾ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರೋದು, ಅಲ್ಲಿ ಯಾರು ಅದನ್ನ ಉದ್ಘಾಟನೆ ಮಾಡೋದಿಲ್ಲ. ಅವನು ಹೇಳ್ತಾನೆ. ಅದಕ್ಕೆ ಅವನು ಅಲ್ಲಿ ಇದೇ ಸನ್ನಿವೇಶವನ್ನು ಇಟ್ಕೊಂಡು ಪಾಸಾದಿ ಮಹಾಕವಿಗಳು ಬರೀತಾರೆ. ಯೋವಾಕೋ ವಾ ಭವಾಮ್ಯಹಂ ಮದಾಯತ್ತಂತು ಪೌರುಷಂ. ದೇವರು ನನಗೆ ಜನ್ಮವನ್ನ ಕೊಡಬೇಕಿದ್ರೆ ನನ್ನ ಹಿನ್ನೆಲೆಯನ್ನು ದೇವರು ಬರೆದಿರಬಹುದು, ಆದ್ರೆ ನನ್ನ ತೋಳಿನಲ್ಲಿ ತುಂಬಿದಂತಹ ಯಾವ ಪರಾಕ್ರಮ ಇದೆ ಅದು ನನ್ನದ್ದು ಅಂತ ಹೇಳ್ತಾನೆ. ಮದಾಯತ್ತಂತು ಪೌರುಷಂ ಸೂತೋವಾ ಸೂತಪುತ್ರೋವಾ ಯೋವಾಕೋವಾ ಭವಾಮ್ಯಹಂ ಅಂತ ಹೇಳೋದು. ಸೂತನೋ ಸೂತಪುತ್ರನೋ ಯಾರಾದ್ರೇನು ವಿದ್ಯೆ ಇದ್ದಲ್ಲಿ ಗೌರವ ಕೊಡಬೇಕು ಎನ್ನುವಂತಹ ನಾಗರಿಕವಾದ ಪ್ರಜ್ಞೆ ನಿಮ್ಮಲ್ಲಿದೆ ಅಂತ ಆದ್ರೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ. ಅವಕಾಶ ಕೊಡಿ ಅಂತ ಕೇಳಿದ್ರಿಂದ ಒಬ್ಬ ರಾಜಕುಮಾರನ ರಾಜಕೀಯ ಪ್ರಜ್ಞೆ ಜಾಗೃತ ಆಯಿತು. ಇವನು ಅವಕಾಶ ಕೇಳ್ದ. ಈ ಅವಕಾಶ ಕೇಳಿದ್ದಕ್ಕೆ ಅವನಲ್ಲಿ ಜಾಗೃತಿ ಆಯಿತು. ಅವನು ಯಾರು ಅಂತ ನಾವು ಹೇಳಬೇಕು ಅಂತಿಲ್ಲ. ನಾವು ದುರ್ಯೋಧನ ಅಂತ ಹೇಳುವ ಈ ಕಥಾ ಮಾಲಿಕೆಯ ಪ್ರತಿನಾಯಕ. ಸ್ವಲ್ಪ ಮರ್ಯಾದೆ ಉಳಿಸ್ಬೇಕು ಅಂದ್ರೆ ಪ್ರತಿನಾಯಕ ಅಂತ ಹೇಳ್ಬೇಕು, ಇಲ್ಲ ಅವನು ಖಳನಾಯಕ. ಅವನು ಈ ಮಹಾಭಾರತದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದೆ, ನೆನಪಿರ್ಬಹುದು, ಮೊದಲನೆಯ ಸೋಪಾನದಲ್ಲಿ ಹೇಳಿದ್ದೆ. ಧರ್ಮರಾಜ ಅಂತಂದ್ರೆ ಧರ್ಮದ್ರುಮ, ದುರ್ಯೋಧನ ಅಂತಂದ್ರೆ ಅವನು ಪಾಪದ್ರುಮ, ಮನ್ಯುದ್ರುಮ ಅಂತ ಸಿಟ್ಟು, ಪಾಪದ ದ್ರುಮ ಅಂತ ಎರಡನ್ನ ಮಹಾಭಾರತದ ಆರಂಭದಲ್ಲೇ ವ್ಯಾಸರು ಬರೆದು ಬಿಟ್ಟಿದ್ದಾರೆ. ಧರ್ಮಮಯೋ ಮಹಾದ್ರುಮ ಧರ್ಮರಾಜ, ಅವನು ಧರ್ಮ ಪ್ರಜ್ಞೆ ಉಳ್ಳವನು, ಇವನು ಪಾಪ ಪ್ರಜ್ಞೆ ಉಳ್ಳವನು. ಇಬ್ಬರಲ್ಲಿರುವ ಪ್ರಜ್ಞೆಯನ್ನು ಅವರು ಬರೀತಾರೆ. ಪ್ರಜ್ಞೆ ಬಹಳ ಮಾರ್ಮಿಕವಾದದ್ದು. ಯಾಕೆಂದ್ರೆ ಆ ಪ್ರಜ್ಞಾ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಅವರು ಅಲ್ಲೇ ಬರುವಂತಹದ್ದು ಬುದ್ಧಿ ತಾತ್ಕಾಲಿಕಿ. ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡ್ತೇವಲ್ಲ, ಅದು ಬುದ್ಧಿಯ ಕೆಲಸವಂತೆ. ಆಮೇಲೆ ಬುದ್ಧಿ ಆ ರೀತಿಯಲ್ಲಿದ್ರೆ ಪ್ರಜ್ಞೆ ತ್ರೈಕಾಲಿಕಿ ಮತ. ಪ್ರಜ್ಞೆ ಅಂತಂದ್ರೆ ತ್ರಿಕಾಲವನ್ನು ಇಂದು ಮುಂದು ಈ ಮೂರನ್ನು ಸೇರಿಸಿಕೊಂಡು ಒಂದು ನಿರ್ಣಯಕ್ಕೆ ಬರುವಂತಹ ಆ ಶಕ್ತಿಗೆ ಪ್ರಜ್ಞೆ ಅಂತ ಹೇಳೋದು. ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ ಒಂದು ಮಾತಿದೆ. ಇಂತಹ ಪ್ರಜ್ಞಾವಂತಿಕೆಯನ್ನ ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಪ್ರಜ್ಞೆ, ಆ ಪ್ರಜ್ಞೆ ಅಂತ ಹೇಳ್ತಾರೆ ಯಾವುದು, ಪಾಪ ಪ್ರಜ್ಞೆ ಆಮೇಲೆ ಧರ್ಮ ಪ್ರಜ್ಞೆ, ಎರಡು ಒಟ್ಟಿಗೆ ಪ್ಯಾರಲಲ್ ಆಗಿ ಹೋಗ್ತಾ ಇರ್ತವೆ. ಅಂದ್ರೆ ಒಟ್ಟೊಟ್ಟಿಗೆ ಸಂಚರಿಸಿದಾಗ ಪಾಪ ಪ್ರಜ್ಞೆ ಹೇಗೆ ಸಂಚಾರ ಮಾಡ್ತು, ಧರ್ಮ ಪ್ರಜ್ಞೆ ಹೇಗೆ ಸಂಚಾರ ಮಾಡ್ತು ಅನ್ನೋದನ್ನ ನಾವು ನೋಡೋದಿಲ್ಲ ಅಂತಂದ್ರೆ ವಾಸ್ತವದಲ್ಲಿ ಅದು ನಮಗೆ ಕಂಡು ಬರೋದು ಸ್ವರ್ಗಾರೋಹಣ ಪರ್ವದಲ್ಲಿ. ಇಲ್ಲೆಲ್ಲೂ ಕಾಣೋದಿಲ್ಲ. ಅದು ಕಂಡು ಬರೋದು ಸ್ವರ್ಗಾರೋಹಣ ಪರ್ವ ಆಗಿ ಸ್ವರ್ಗಕ್ಕೆ ಪಾಂಡವರು ಹೋದ್ಮೇಲೆ ಕಂಡು ಬರುತ್ತೆ. ಅದೇ ಇದೇ ಧರ್ಮನಂದನ ಪ್ರಶ್ನೆ ಮಾಡಿದಾಗ ಗೊತ್ತಾಗುತ್ತೆ. ಅದನ್ನು ಹಾಗೆ ಇಟ್ಕೊಳ್ಳೋಣ, ಮುಂದೆ ಹೇಳಿದ್ ಬೇಕು ಆ ಸಮಯಕ್ಕೆ ಹೇಳೋಣ. ಹೀಗೆ ಧರ್ಮ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವಂತಹ ಧರ್ಮರಾಜ ಅಂತಿದ್ದ. ಪಾಂಡವರಿದ್ರು, ಕರ್ಣನ ಆಗಮನ ಆಯಿತು, ಕರ್ಣನನ್ನು ತಿರಸ್ಕಾರ ಮಾಡಿದ್ರು, ಇಲ್ಲ ಅಂತ ಹೇಳಿದ್ರು. ಆಗ ದುರ್ಯೋಧನನ ರಾಜಕೀಯ ಪ್ರಜ್ಞೆ ಜಾಗೃತ ಆಯಿತು. ಅವನಿಗೆ ತತ್ಕ್ಷಣದಲ್ಲಿ ಏನ್ ಮಾಡಿದ ಅಂತಂದ್ರೆ ಅಪ್ಪನಿಗೆ ಹೇಳುವ ಪೂರ್ವದಲ್ಲಿ, ಅಂದ್ರೆ ಅಪ್ಪನಿಗೂ ಹೇಳದೆ, ಅಂದ್ರೆ ಅವನಲ್ಲಿ ಇರಬಹುದಾದಂತಹ ಧಾರ್ಷ್ಟ್ಯ, ಆ ಶಕ್ತಿ, ಆ ಪ್ರಭು ಶಕ್ತಿ, ದುರ್ಯೋಧನನ ಪ್ರಭುತ್ವದ ಶಕ್ತಿ ಎಷ್ಟು ಇರಬಹುದು ಅಂತ ಯೋಚನೆ ಮಾಡ್ಬೇಕು ನಾವು. ಯಾರಿಗೂ ಹೇಳ್ದೆ ಅಂಗರಾಜ್ಯ ಕೊಟ್ಟನಲ್ಲ ಅವನಿಗೆ, ಯಾರಿಗೂ ಹೇಳಲಿಲ್ಲ.
ಯಾರಿಗೂ ಮಾತಾಡಲಿಲ್ಲ. ಅಂಗರಾಜ್ಯದ ಅಧಿಪತಿಯನ್ನು ಆಗಿಸ್ತೇನೆ ಅಂತಂದ್ರೆ ಧೃತರಾಷ್ಟ್ರ ಒಪ್ಪಿಕೊಳ್ಳುವ ಸ್ಥಿತಿ ಬಂತು ಅಂದ್ರೆ ಅವನಲ್ಲಿರುವ ಪ್ರಭುತ್ವ ಎಷ್ಟಿರ್ಬೋದು. ಆ ಪ್ರಭುತ್ವದ ಮುಂದೆ ಅವನು ಯಾರೂ ಅಲ್ಲ, ಅವನು ಯುವರಾಜನೂ ಅಲ್ಲ, ಏನೂ ಅಲ್ಲ, ಅವನು ಯಾವ ಅಧಿಕಾರದ ಆ ಒಂದು ವ್ಯವಸ್ಥೆಯಲ್ಲೂ ಅವನಿಲ್ಲ. ಆದ್ರೂ ಅವನಿಗೆ ಅವನು ಹೇಳಿದ ಮಾತಿಗಲ್ಲ ಅಂಕಿತ ಬಿತ್ತು ಅಂತಂದ್ರೆ ಅದಕ್ಕೆ ಅವನ ಬಗ್ಗೆ ಹೇಳೋದು ಏನು ಅಂತಂದ್ರೆ ಅವನು ಯಾರು ಘೋಷಣೆ ಮಾಡಿ ಆಗ್ಬೇಕಾದಂತಹ ರಾಜನಲ್ಲ. ಅವನು ನಮ್ಮಲ್ಲಿ ಸಿಂಹ ಕೇಳ್ತಾರ ಸ್ವಯಮೇವ ಮೃಗೇಂದ್ರಕ ಅಂತ, ಹಾಗೆ ಸಿಂಹಕ್ಕೆ ನಾಭಿಷೇಕವನ್ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೆ ವಿಕ್ರಮಾರ್ಜಿತ ತತ್ವಸ್ಯ ಸ್ವಯಮೇವ ಮೃಗೇಂದ್ರಕ. ಯಾರು ಅಭಿಷೇಕ ಮಾಡಲಿಲ್ಲ ಸಿಂಹಕ್ಕೆ, ಹುಲಿಯೋ ಇನ್ಯಾವುದೋ ಒಂದು ಅಭಿಷೇಕ ಮಾಡಲಿಲ್ಲ, ಆದ್ರೂ ಅದಕ್ಕೆ ಮೃಗರಾಜ ಅದು ಬಂದು ಉಳಿದವರೆಲ್ಲ ಪಕ್ಕಕ್ಕೆ ನಿಲ್ತಾವೆ ಪ್ರಾಣಿಗಳು. ಅಂದ್ರೆ ಛಾತಿ, ತಮ್ಮಲ್ಲಿರುವಂತಹ ಪ್ರಭುತ್ವ ಶಕ್ತಿ. ದುರ್ಯೋಧನ ಅಂತವನು. ಹಾಗಾಗಿಯೇ ಎಷ್ಟೋ ಕವಿಗಳಿಗೆ ಭ್ರಮ ಹುಟ್ಟಿಸಿದಾನೆ ತನ್ನ ಬಗ್ಗೆ, ಅವನ ಬಗ್ಗೆಯೇ ಒಳ್ಳೆಯದನ್ನು ಬರೆಯುವ ಹಾಗೆ ಮಾಡಿಬಿಟ್ಟಿದ್ದಾನೆ. ಅವನ ಶಕ್ತಿ ಅದು. ಕುರುಕುಲ ಅರ್ಪನು ಮರ್ಕನು ಮಸ್ತವೇದಿದರು ಇತ್ಯಾದಿ ಮಾತುಗಳನ್ನೆಲ್ಲ ನಾವು ನೆನಪು ಮಾಡಿಕೊಂಡು ನಮ್ಗೆ ಗೊತ್ತಾಗುತ್ತೆ. ಯಾಕೆ? ಅವನಲ್ಲಿರುವ ಶಕ್ತಿ ಅಂತದ್ದು. ಕವಿಗಳಿಗೆ ಆಕರ್ಷಣೆ ಆಗ್ತದೆ ಅವನ ಶಕ್ತಿ. ಕಾವ್ಯ ತನ್ನಿಂತಾನೆ ಹುಟ್ಟಿಬಿಡ್ತದೆ ಅವನ ಶಕ್ತಿ. ಯಾಕೆ ಅಂದ್ರೆ ಅವನಲ್ಲಿ ಹುಟ್ಟಿದ ಆ ಪಾಪ ಪ್ರಜ್ಞೆಯ ಹಿಂದಿರುವಂತಹ ಚಾಣಾಕ್ಷತನ ಇದೆಯಲ್ಲ, ಅದು ಆಕರ್ಷಣೆ ಮಾಡಿದಷ್ಟು ಉಪ್ಪು ಹುಳಿ ಖಾರ ಏನೂ ಇಲ್ಲದಂತಹ ಧರ್ಮರಾಜ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಉಪ್ಪು ಹುಳಿ ಖಾರ ಸೇರಿದ್ರೆ ಅವಾಗ ಏನಾಯ್ತು ಅಂತಂದ್ರೆ ರುಚಿ ಹೆಚ್ಚಾಗ್ತದೆ. ಯಾವಾಗಲೂ ಹಾಗೆ ಅಲ್ವೇ? ಬೀದಿಯ ಬದಿಯಲ್ಲಿರುವಂತಹ ಕೊಚ್ಚೆ ನೀರಿದೆ, ಅದ್ರ ಪಕ್ಕದಲ್ಲೇ ಒಬ್ಬ ಮಸಾಲೆ ಪುರಿ ಅಂಗಡಿ ಇಟ್ಟಿದ್ದಾನೆ, ಅವನ ಹತ್ರ ಅಲ್ವಾ ಹೆಚ್ಚು ಜನ ಸೇರ್ಕೊಳ್ಳೋದು ಅಲ್ಲೇ ಅಲ್ವಾ? ಅದೇ ಮಂಚೂರಿ ಬೇಕು ಅಂತಾನೆ ಅಲ್ವಾ ತಿನ್ನೋದು. ಅದೇ ನಾವು ಅದು ಒಳ್ಳೆ ರೀತಿಯಲ್ಲಿ ಒಬ್ಬ ತುಂಬಾ ಪರಿಶುದ್ಧವಾಗಿ ಮಾಡಿ ಕೊಡ್ತಾನೆ, ಗಂಜಿ ಕೊಡ್ತಾನೆ ಅಂತಂದ್ರೆ ಯಾರು ಹೋಗ್ತಾರೆ? ಮನುಷ್ಯನ ಮನಸ್ಥಿತಿ. ಹಾಗೆ ದುರ್ಯೋಧನನಿಂದ ಎಲ್ಲರೂ ಆಕರ್ಷಿತರು. ಧರ್ಮರಾಜನಿಂದ ಯಾವ ಕವಿಯೂ ಆಕರ್ಷಿತನೇ ಆಗಲಿಲ್ಲ. ಅದು ಅವನ ವ್ಯಕ್ತಿತ್ವದ ಗೆಲುವು ಹೌದು, ಈ ಕಾವ್ಯ ರಸಿಕರ ಸೋಲು ಹೌದು. ಇದೆರಡರನ್ನು ನಾವು ಒಟ್ಟೊಟ್ಟಿಗೆ ತಗೊಂಡು ಹೋಗ್ಬೇಕಾಗ ಹೀಗೆ ಆ ಸನ್ನಿವೇಶದಲ್ಲಿ ಹುಟ್ಟಿದ ಅವನ ಚಾಣಾಕ್ಷತನಕ್ಕೆ ಒಲಿದು ಬಂದದ್ದು ಕರ್ಣನಿಗೆ. ಏನೂ ಇಲ್ಲದ ಕರ್ಣ ಕ್ಷಣಾರ್ಥದಲ್ಲಿ ರಾಜನಾದ. ಯೋಗ ಕುಂತಿಯ ಎಲ್ಲಾ ಮಕ್ಕಳು ರಾಜರಾದ್ರು ಹೇಳುವಷ್ಟು ಆಗೋಯ್ತು ನೋಡಿ. ಕುಂತಿಯ ಹಿರಿಯ ಮಗನಾದಂತಹ ಕರ್ಣನಿಗೆ ಅವರ ಮನೆತನದಲ್ಲಿ ಸಿಗ್ಬೇಕಾದ ಗೌರವ ದುರ್ಯೋಧನನಿಂದಲೇ ಪರ್ಯಾಯವಾಗಿ ಕೊಡಲ್ಪಟ್ಟಾಗ ಆಯ್ತಲ್ಲ, ಇನ್ನೇನ್ ಬೇಕು? ಅದನ್ನ ಅವನು ಬಳಸ್ಕೊಂಡು ಉಳಿಸ್ಕೊಂಡು ಗಳಿಸ್ಕೊಂಡು ಅದೆಲ್ಲ ಆಮೇಲೆ ಸಿಕ್ಕಿದ್ದು ಹೌದಲ್ಲ. ಅಂಗರಾಜಾಧಿಪತಿ ಅಂತ ಆದ್ಮೇಲೆ ಅಲ್ಲಿಗೆ ಕುಂತಿಯ ಯೋಗ ಒಳ್ಳೇದಿತ್ತು ಅವತ್ತು. ಚಂದ್ರವಂಶದ ಮರ್ಯಾದೆ ಉಳಿಸ್ಬೇಕು ಅಂತ ಪ್ರಾಯ ಇದಕ್ಕೆ ಕಾರಣೀಕರ್ತನಾದ ಸೂರ್ಯನಿಗೆ ಅನಿಸಿದ್ದಿರ್ಬೇಕು. ಹಾಗಾಗಿ ಸೂರ್ಯಾಸ್ತ ಆಯ್ತು. ಒಂದು ಸೂರ್ಯಾಸ್ತ ಆಗ್ತಾ ಇದ್ರೆ ಅಲ್ಲಿ ಕರ್ಣಾರ್ಜುನರ ನಡುವೆ ಏನಾಗ್ತಾ ಇತ್ತು? ದ್ವಂದ್ವ ಯುದ್ಧ ಆಗ್ತಾ ಇತ್ತು. ಯಾರೋ ಒಬ್ಬರ ಅವತ್ತು ಏನೋ ಒಂದು ನಿರ್ಣಯ ಆಗ್ಬಿಡ್ತಿತ್ತು. ಆದ್ರೆ ಯಾವ ಸೂರ್ಯ, ಯಾವ ದುರ್ವಾಸನು ಕುಂತಿಗೆ ಕೊಟ್ಟ ಆ ಪರಿಣಾಮದಿಂದ, ಆ ಮಂತ್ರದ ಪರಿಣಾಮದಿಂದ ಕುಂತಿಯಲ್ಲಿಗೆ ಬಂದು ಕಾನೀನ ಪುತ್ರನಾದಂತಹ ಕರ್ಣನನ್ನು ಹಡೆಯುವ ಹಾಗೆ ಮಾಡಿದ್ನೋ, ಯಾವ ಸೂರ್ಯ ಇದರ ಹಿನ್ನೆಲೆಯಲ್ಲಿ ಇದ್ನೋ ಅವನೇ ಅಸ್ತಂಗತನಾಗಿ ಹೋದ. ಕಾವ್ಯ ಭಾಷೆಯಲ್ಲಿ ಹೇಳೋದಿದ್ರೆ ಅವನಿಗೆ ನಾಚಿಕೆ ಆಯಿತು ಅಂತ ಕಾಣ್ತದೆ. ನನ್ನ ಮಗನಿಗೆ ಈ ರೀತಿ ಪರಿಸ್ಥಿತಿ ಬಂತು ನಾಚಿಕೆ ಆಗಿ ಅವನೇ ಹಿಂಸರಿದು ಹೋದ. ಕಾವ್ಯ ಭಾಷೆಯಲ್ಲಿ ನಾವು ಬರೀತೀವಿ ಅಸ್ತಂಗತನಾದದ್ದು ಸೂರ್ಯ ಮಾತ್ರ. ಕೌರವನ ಮನಸ್ಸಿನಲ್ಲಿ ಬಹಳ ದೊಡ್ಡ ಸೂರ್ಯೋದಯ ಆಯಿತು. ನನ್ನ ಕೆಲಸ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಸಿಕ್ಕಿದ್ನಲ್ಲ, ಕಿಂಗ್ ಮೇಕರ್ ಅಂತ ಎರಡಿದೆ ನಮ್ಗೆ ಗೊತ್ತಿದ್ದು. ರಾಜಕೀಯದಲ್ಲೇ ಮಾತಾಡ್ಬೇಕು. ಯಾಕೆ ಮಹಾಭಾರತದಲ್ಲಿ ಇದ್ಕೊಂಡು ನಾವು ಧರ್ಮಶಾಸ್ತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ, ರಾಜಕೀಯನೇ ಮಾತಾಡ್ಬೇಕು. ರಾಜಕೀಯದ ಒಳಸುಳಿಗಳು ಇಲ್ಲಿದ್ದಷ್ಟು ಇಡೀ ದೇಶದ ಇವತ್ತಿನ ಒಟ್ಟು ರಾಜಕೀಯ ಸೇರಿದ್ರು ಆಗೋದಿಲ್ಲ. ಆ ಹಂತದಲ್ಲಿ ಆ ಆಳದಲ್ಲಿ ಅವರ ರಾಜಕೀಯ ಪ್ರಜ್ಞೆ ಇದೆ. ಹೀಗೆ ಅವನ ಪ್ರಭುತ್ವವನ್ನು ಅವತ್ತೇ ಮಾನಿಸಿತ್ತು ಹಸ್ತಿನಾಪುರ. ಯಾರ ಪ್ರಭುತ್ವವನ್ನ? ದುರ್ಯೋಧನನ ಪ್ರಭುತ್ವವನ್ನ ಮಾನಿಸಿಬಿಡ್ತು. ಭೀಷ್ಮನಿಗೂ ಏನು ಮಾತಾಡ್ಲಿಕ್ಕಾಗಲಿಲ್ಲ. ಭೀಷ್ಮನಿಗೆ ಅವತ್ತಿನಿಂದಲೇ ಕರ್ಣನ ಬಗ್ಗೆ ಹುಟ್ಟಿದ ಅಸಹನೆ ಅದು ಪರಾಕಾಷ್ಠೆಗೆ ತನಕ ಅವನು ಯುದ್ಧ ಮಾಡಬೇಕಿದ್ರೆ ಇವನನ್ನು
ಸೇನೆಯಿಂದ ಹೊರಗಡೆ ಇರುವವರೆಗೆ ಹೋಯ್ತು, ಅಲ್ಲಿವರೆಗೆ ಹೋಯ್ತು ಅವರ ನಡುವಿನ ಆ ಬೇಸರ, ದುಃಖ ಅಥವಾ ಅವರ ನಡುವಿನ ಒಂದು ಅಸಹನೆ. ಹೀಗೆ ಕರ್ಣನಿಗೆ ಅಂಗಪಟ್ಟ ಸಿಕ್ಕಿತು, ಅಂಗ ರಾಜನಾದ, ಅವನನ್ನ ಇವನು ತನ್ನ ಅಡಿಯಾಳಾಗಿಟ್ಕೊಂಡ, ತನ್ನ ಪ್ರಭು ಅಂತ ಒಪ್ಕೊಂಡ. ನಮ್ಮ ಬದುಕಿನ ಸೋಲು ಯಾವುದು ಅಂತಂದ್ರೆ, ಒಬ್ಬ ಸಹಾಯ ಮಾಡ್ತೇನೆ ಅಂತ ನಾವು ಕಷ್ಟದಲ್ಲಿದ್ದಾಗ ಬಂದು ಆ ಸಹಾಯ ಮಾಡಿದವನು ಖಳನಾಯಕ ಆಗ್ಬಿಟ್ಟು ನಮ್ಮ ಬದುಕು ಖಳನಾಯಕನೇ ಆಗುತ್ತದೆ. ನಾವು ಕಳ್ಳರೇ ಆಗ್ಬೇಕಾಗುತ್ತೆ. ಯಾಕೆ? ಆ ವ್ಯಕ್ತಿಗೋಸ್ಕರ. ಕರ್ಣನ ಬದುಕಿನ ದುರಂತಗಳನ್ನ ನಾವು ನೋಡ್ತಾ ಹೋದ್ರೆ ನಮಗಿದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇರಲಿ, ಹೀಗೆ ಆ ಸನ್ನಿವೇಶ ಅಲ್ಲಿಗೆ ಮುಗೀತದೆ. ಮುಗಿದ ನಂತರದಲ್ಲಿ ಮುಂದಿನ ಸನ್ನಿವೇಶಕ್ಕೆ ನಾವು ಹೋಗುವುದಿದ್ರೆ, ರಂಗಸ್ಥಳದ ಆ ಸನ್ನಿವೇಶ ಮುಗಿದು ಎಲ್ಲರೂ ಸ್ನಾತಕರು ಅಂತಾಗಿ ಎಲ್ಲರೂ ಸಂತೋಷ ಪಟ್ಟರು. ಈ ಸಂತೋಷ ಪಟ್ಟಂತಹ ಸನ್ನಿವೇಶದಲ್ಲಿ ಮುಂದಿನ ಹಂತಕ್ಕೆ ನಡೆದಂತಹ ಆ ಗುರುದಕ್ಷಿಣೆ ಪ್ರಕರಣವೂ ಮುಗಿಯಿತು. ಗುರುದಕ್ಷಿಣೆ ಪ್ರಕರಣದ ಕೊನೆಯಲ್ಲಿ ದ್ರುಪದ ಅರ್ಧರಾಜ್ಯವನ್ನ ದ್ರುಪದ ತನ್ನ ಸ್ನೇಹಿತನಾದಂತಹ ದ್ರೋಣರಿಗೆ ಕೊಡುವಂತಹ ಸನ್ನಿವೇಶ ಬಂತು. ದ್ರೋಣರು ಅರ್ಧರಾಜ್ಯದ ಒಡೆಯರಾಗ್ತಾರೆ. ಒಬ್ಬ ಬ್ರಾಹ್ಮಣ ಹಠಕ್ಕೆ ನಿಂತ್ರೆ ಏನ್ ಮಾಡಬಹುದು, ಬ್ರಾಹ್ಮಣನಾದವನು ಹಠಕ್ಕೆ ನಿಂತ್ರೆ ಏನಾಗುತ್ತದೆ, ಬ್ರಾಹ್ಮಣನೊಬ್ಬ ತನ್ನ ವಿದ್ಯೆಯ ಪ್ರಭುತ್ವದಿಂದ, ವಿದ್ಯೆಯ ಬಲದಿಂದ ಏನನ್ನೂ ಮಾಡಬಹುದು ಹೇಳುವುದಕ್ಕೆ ಮಹಾಭಾರತದ ದ್ರೋಣ ಆ ಸನ್ನಿವೇಶದಲ್ಲಿ ಸಾಕ್ಷಿ ಕೊಡ್ತಾನೆ. ಆ ನಂತರದಲ್ಲಿ ನಮಗೆ ಸಿಗುವುದು ವಿಷ್ಣುಗುಪ್ತ ಎನ್ನುವಂತಹವನು, ಚಾಣಕ್ಯ. ನಮಗೆ ಇತಿಹಾಸದಲ್ಲಿ ನಮಗೆ ಅವರ ಕಥೆ ಬರುತ್ತೆ. ಅರ್ಧ ರಾಜ್ಯ ರೀ, ಸಣ್ಣ ಪುಟ್ಟ ವಿಷಯ ಅಲ್ಲ, ಎಷ್ಟೋ 1001 ವರಾಹ ಅಲ್ಲ ಇದು. ಅರ್ಧ ರಾಜ್ಯ ತಗೊಳ್ತಾನವನು. ಕಟ್ಟೋದಿಲ್ಲ ಅಂತ ಹೇಳಿದ್ದ, ಜುಟ್ಟನ್ನು ಕಟ್ಟೋದಿಲ್ಲ ಅಂತ ಹೇಳಿದ್ದ ಚಾಣಕ್ಯ. ನಿಮಗೆ ಗೊತ್ತಿರ್ಬೋದು, ನಂದ ರಾಜ್ಯದ ವಿಷಯಕ್ಕೆ ಬಂದಾಗ ಇದನ್ನ ಕಟ್ಟಬೇಕು ಅಂತಾದ್ರೆ ಅಲ್ಲಿಗೆ ಏನಾಗ್ಬೇಕು ಅದನ್ನು ಮಾಡಿಯೇ ಕಟ್ತೇನೆ ಅಂತ. ಬ್ರಾಹ್ಮಣ್ಯ ಚಾಲೆಂಜಿಗೆ ಬಿದ್ದರೆ ಜಗತ್ತು ಅವರ ಅಡಿಯಾಳಾಗುತ್ತದೆ ಎನ್ನುವುದನ್ನು ತೋರಿಸಿಕೊಟ್ಟ ಇಬ್ಬರು ಧೀಮಂತ ಬ್ರಾಹ್ಮಣರಿದ್ರೆ, ಒಬ್ರು ಮಹಾಭಾರತದ ದ್ರೋಣ, ಇನ್ನೊಬ್ರು ನಮ್ಮ ಮೊನ್ನೆ ಇತಿಹಾಸದಲ್ಲಿರುವಂತಹ ಚಾಣಕ್ಯ. ಅನೇಕರಿದ್ದಾರೆ, ಅನೇಕ ಇದೆ. ಕ್ಷತ್ರಿಯರು ಹೋರಾಟಕ್ಕಿಳಿದ್ರೆ ಏನಾಗ್ತದೆ ಅಂತ ತೋರಿಸಿಕೊಂಡವರು ಕ್ಷತ್ರಿಯರಾಗಿ ಲೋಕಮುಖದಲ್ಲಿ 21 ಬಾರಿ ಭೂ ಸಂಚಾರ ಮಾಡಿದ ಪರಶುರಾಮರು. ಹೀಗೆ ಪ್ರತಿಯೊಂದು ವರ್ಣದಲ್ಲಿ ಕೂಡ ಇದನ್ನು ನಾವು ಗಮನಿಸ್ತೇವೆ. ಹೀಗೆ ಆ ಸನ್ನಿವೇಶಗಳೆಲ್ಲ ಮುಗಿಯಿತು. ಇನ್ನೇನು ಮುಂದೇನಾಗಿದ್ರೆ ಭೀಷ್ಮರಿಗೆ ಯೋಚನೆ ಬಂತು, ಏನಾಗ್ಬೇಕೀಗ? ಆಯ್ತಲ್ಲ, ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಆಯ್ತು, ರಾಜಕಾರಣದ ಆ ರಾಜ್ಯದ ವ್ಯವಸ್ಥೆಯಲ್ಲಿ ಏನಾಗ್ಬೇಕು ಅಂತ ಅಂದ್ರೆ ಅದು ಆದ್ಮೇಲೆ ಆಗ್ಬೇಕಾಗಿದ್ದು ಯುವರಾಜ್ಯ. ಯುವರಾಜನನ್ನು ಘೋಷಣೆ ಮಾಡಬೇಕು. ಯುವರಾಜನನ್ನಾಗಿ ಘೋಷಣೆ ಮಾಡುವುದು ಯಾರನ್ನು ಅಂತ ಬಂದಾಗ ಸಹಜ ಧರ್ಮರಾಜನನ್ನೇ ಮಾಡಬೇಕು. ಇದು ಬಹಳ ಮುಖ್ಯವಾದದ್ದು ಧರ್ಮನಂದನ ಎನ್ನುವ ಭಾಗದ ವಿಷಯ. ಧರ್ಮರಾಜ ಯುವರಾಜನಾಗಿ ಅವನಿಗೆ ಅಭಿಷೇಕ ಆಗಿದೆ. ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲೂ ಇದು ಬೆಳಕಿಗೆ ಬಂದಿಲ್ಲ ಈ ವಿಷಯ ಅಂತ ಅಂದುಕೊಳ್ತೇನೆ. ಸಾಮಾನ್ಯವಾಗಿ ಈ ಕೃಷ್ಣ ಸಂಧಾನಕ್ಕೆ ಬಂದಾಗ ಕೌರವ ಮತ್ತು ಕೃಷ್ಣ ಮಾತಾಡೋದು ಕೇಳ್ತೀವಲ್ಲ, ಆ ಮಾತುಕತೆಗಳಲ್ಲಿ ನಿಜವಾಗಿ ನೋಡಿದ್ರೆ ದುರ್ಯೋಧನನಿಗೆ ಅಭಿಷೇಕವೇ ಆಗಲಿಲ್ಲ. ಅವನು ಹುಟ್ಟಿನಿಂದ ಸಾಯುವವರೆಗೆ ಅವರಿಗೆ ಅಭಿಷೇಕವೇ ಇಲ್ಲ. ಅವನಿಗೆ ರಾಜನಾಗುವಂತಹ ಅರ್ಹತೆ ಅದೆಲ್ಲ ಬಿಡೋಣ, ಅವನು ಬಲಾತ್ಕಾರದಿಂದ ತನ್ನ ವಶ ಮಾಡಿಕೊಳ್ಳಿಕ್ಕೆ ಹೊರಟ ಅವನಿಗೆ ಕೊನೆಯ ಪಕ್ಷ ಒಂದು ಯುವರಾಜ್ಯಾಭಿಷೇಕವೂ ಆಗಲಿಲ್ಲ. ಯುವರಾಜನೇ ಆಗಲಿಲ್ಲ ಅವನು. ಮತ್ತೇನು ಮಹಾರಾಜ ಆಗೋದು ಹೇಗೆ? ಚಕ್ರವರ್ತಿ ಆಗೋದು ಆಮೇಲೆ ಆಯ್ತು. ಯುವರಾಜ್ಯ ಆಗಿದ್ದು ಯಾರಿಗೆ ಅಂತಂದ್ರೆ ಧರ್ಮರಾಜನಿಗೆ, ಯುಧಿಷ್ಠನಿಗೆ ಯುವರಾಜ್ಯಾಭಿಷೇಕ ಆಯಿತು. ಇಷ್ಟ ಆಗುವಾಗ ಚಿಂತೆ ಆರಂಭ ಆಯಿತು. ಈ ಚಿಂತೆ ಆರಂಭ ಯಾರಿಗಾಯ್ತು ಅಂದ್ರೆ ಧೃತರಾಷ್ಟ್ರನಿಗೆ ಚಿಂತೆಯ ಆರಂಭ ಆಯಿತು. ತನ್ನ ಮಗನಾದ ದುರ್ಯೋಧನನಿಗೆ ಏನು ಎನ್ನುವ ಪ್ರಶ್ನೆ. ಭೀಷ್ಮರಿದ್ದಾರೆ, ಹಾಗಾಗಿ ಸಹಜವಾಗಿಯೇ ಪ್ರಾಪ್ತವಾದಂತಹ ರಾಜ್ಯ ಧರ್ಮರಾಜನಿಗೆ ಕೊಡಬೇಕಾದದ್ದು. ಧರ್ಮರಾಜನಿಗೆ ಕೊಡದೆ ದುರ್ಯೋಧನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ನನ್ನ ಮಗನಿಗೇನು ಎನ್ನುವ ಚಿಂತೆ. ತಾನು ಈಗ ಚಕ್ರವರ್ತಿಯ ಪೀಠದಲ್ಲಿ ಇದ್ರೂ ತನ್ನ ಮಗನನ್ನು ಯುವರಾಜನನ್ನಾಗಿ ಘೋಷಣೆ ಮಾಡ್ಲಿಕ್ಕಾಗದಂತಹ ಅಪ್ಪ ಅದೇ ಅಂತ ಅಸಹಾಯಕತನ.
ತಂದೆಗೆ ತನ್ನ ಮಕ್ಕಳ ಬಗ್ಗೆ ಇರಬೇಕಾದ ಮಮಕಾರ, ಅದು ಅತಿ ಅಂತ ಹೇಳುವ ಹಾಗಿಲ್ಲ, ಸಹಜವಾಗಿರುವ ಮಮಕಾರ. ಆದ್ರೆ ಅಲ್ಲಿ ಏನಾಯ್ತು ಅಂದ್ರೆ ಏನು ಮಾಡಬೇಕಾಯ್ತು ಅಂತ ಯೋಚನೆ ಬಂತು. ಯಾರಿಗೆ? ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರನಿಗೆ ಯೋಚನೆ ಬಂದಾಗ ಅವನಿಗೆ ಹಾಗೆ ಮಾಡೋದು, ಹೀಗೆ ಮಾಡೋದು, ಏನಾದ್ರು ಮಾಡಿ ತನ್ನ ಮಗನಿಗೆ ಒಂದು ಅಧಿಕಾರದ ಗದ್ದುಗೆಯನ್ನು ಕುಳ್ಳಿರಿಸಬೇಕು. ಎಲ್ಲ ಅಪ್ಪಂದಿರು ರಾಜಕಾರಣಿಗಳಿದ್ದವರಿಗೆ ಅದೇ ಅಲ್ವೇ, ತಾನು ಮುಖ್ಯಮಂತ್ರಿ ಆದೆ, ತನ್ನ ಮಗನು ಮುಖ್ಯಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿನೇ ಆಗ್ಬೇಕು. ತಾನು ಪ್ರಧಾನಿ ಮಂತ್ರಿ ಆದೆ, ನನ್ನ ಮಗ ಕೊನೆ ಪಕ್ಷ ಮುಖ್ಯಮಂತ್ರಿ ಆದ್ರೂ ಆಗ್ಬೇಕು. ಉಳಿದವರಿಗೆ ಏನಾದ್ರೂ ತನಗೆ ಸಂಬಂಧ ಇಲ್ಲ. ನನ್ನ ಮಗ, ಆಮೇಲೆ ನನ್ನ ಮೊಮ್ಮಗ ನನ್ನ ಪಕ್ಷದಲ್ಲಿ ಇಟ್ಕೊಂಡು ಉನ್ನತವಾದ ಸ್ಥಾನಕ್ಕೆ ಬರಬೇಕು. ನಾನು, ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಸೊಸೆ, ಹೀಗೆ ಹೇಳಿದ್ರೆ ಅದೊಂದು ವ್ಯಕ್ತಿಯ ಕೇಂದ್ರಿತ ಅಂತ ಅನ್ಸ್ಬೋದು, ಹಾಗೆ ಹೇಳ್ತಾ ಇಲ್ಲ, ಆದ್ರೆ ಸಹಜವಾಗಿರೋದು ಇದು. ಇವತ್ತು ನೋಡ್ತಾ ಇದ್ದೇವೆ, ಇವತ್ತಲ್ಲ ಅವತ್ತಿಗೂ ಇತ್ತು ಅಂತ ನಾನು ಹೇಳ್ತಾ ಇದ್ದೆ. ನನ್ನ ಮಗನಿಗೆ ಏನು ಅಂತ ಬಂತು, ಆಗ ವಿದುರನನ್ನು ಕರೆದ, ವಿದುರನನ್ನು ಕೇಳ್ದ. ವಿದುರ ಧೃತರಾಷ್ಟ್ರನಿಗೆ ಹೇಳ್ದ, ಇಲ್ಲ, ನೀನು ಮಾಡಿದ ಈ ಕಾರ್ಯ ಸರಿ ಇದೆ ಅಂತ ಪ್ರಶಂಸೆ ಮಾಡಿದ. ಯಾವ ಕಾರ್ಯ? ಯಾವ ಧರ್ಮರಾಜನಿಗೆ ಯೌವರಾಜ್ಯಾಭಿಷೇಕ ಆಗಿದೆ, ಸರಿ ಇದೆ ಅಂತ ಹೇಳಿದ್ರು. ಆ ಯೌವರಾಜ್ಯಾಭಿಷೇಕದ ವಿಷಯ ಬಂದಾಗ ಅವನಿಗೆ ಸಮಾಧಾನ ಆಗಲಿಲ್ಲ, ಪಥ್ಯವಾಗಲಿಲ್ಲ. ಆಗ ಒಬ್ಬ ವ್ಯಕ್ತಿಯನ್ನ ಕರೀತಾರೆ. ತನಗೆ ಬೇಕಾದಾಗ ಹೇಳುವ ವ್ಯಕ್ತಿ ಅವನಿಗೆ ಅವನ ಜೊತೆಯಲ್ಲಿದ್ದ ಒಬ್ಬ ಕಣಿಕ ಅಂತ ಅವನ ಹೆಸರು, ಕಣಿಕ ಅಂತ. ಕಣಿಕ ನೀತಿ ಅಂತ ಲೋಕದಲ್ಲಿ ಪ್ರಸಿದ್ಧವಾದದ್ದು. ಕುಟಿಲ ನೀತಿ ಅಂತ ಸಹಜವಾಗಿ ನಾವು ಅರ್ಥ ಮಾಡಬಹುದಂತೆ. ಕುಟಿಲ ನೀತಿ ಅಥವಾ ಯಾರು ಸಮಸ್ಯೆಯನ್ನು ಕೇಳಿದ್ದಾನೋ ಅವನ ಮನಸ್ಸಿನ ಒಳಗೆ ಇರುವ ಆಸೆಯನ್ನೇ ಪ್ರಚೋದಿಸುವಾಗೆ ನಾನು ಶಾಸ್ತ್ರವಾಕ್ಯ ಸೇರಿಸಿ ಹೇಳೋದು, ನೀನ್ ಮಾಡಿ ಸರಿ ಇದೆ ಅಂತ ಅವನಿಗೆ ಸಮಾಧಾನ ಆಗ್ಲಿಕ್ಕೆ ಅಂತ ಹೇಳೋದು. ವಿದುರ ಅದರೊಳಗಿಲ್ಲ. ಹಾಗಾಗಿಯೇ ವಿದುರನನ್ನ ಯಾವತ್ತೂ ಅವನ ನೀತಿಯ ಮಾತನ್ನು ಕೇಳಿದ್ರು ಒಂದನ್ನೇ ಇವನು ಪಾಲನೆ ಮಾಡಿದ, ಯಾರು? ಧೃತರಾಷ್ಟ್ರ. ಯಾಕೆಂದ್ರೆ ಪಾಲನೆ ಮಾಡಬೇಕು ಅಂತಂದ್ರೆ ಮೊದಲ ಹೆಜ್ಜೆಯನ್ನೇ ಇಡಬೇಕಾದದ್ದು ದುರ್ಯೋಧನನ್ನು ದೂರ ಇಡಬೇಕಾಗ್ತದೆ. ಯಾಕೆ? ಹುಟ್ಟಬೇಕಿದ್ರೆ ಹೇಳಿದಾನೆ, ಅವನನ್ನು ತೆಗೆದ್ರೆ ಎಲ್ಲ ಸರಿ ಇರ್ತದೆ ಅಂತ. ಒಂದು ದೇಶವನ್ನು ಉಳಿಸ್ಲಿಕ್ಕೆ ಒಂದು ಗ್ರಾಮ, ಒಂದು ಗ್ರಾಮವನ್ನು ಉಳಿಸ್ಲಿಕ್ಕೆ ಒಂದು ಕುಟುಂಬ, ಒಂದು ಕುಟುಂಬ ಉಳಿಸ್ಲಿಕ್ಕೆ ಒಂದು ಮಗನನ್ನು ಮಗಳನ್ನು ತೆಗೆದ್ರೆ, ಅಂದ್ರೆ ಅವರನ್ನು ದೂರ ಮಾಡಿದ್ರೆ ಏನು ತಪ್ಪಿಲ್ಲ ಅಂತ ಹೇಳ್ತಾನೆ. ಆತ್ಮಾರ್ಥೆ ಪೃಥಿವೀ ತ್ಯಜೆ. ಬದುಕನ್ನ ನಾವು ಬದುಕಬೇಕಾಗಿದ್ದು ಆತ್ಮಹಿತಕ್ಕೋಸ್ಕರ ಅಂತ ಆ ಮಾತನ್ನ ಮುಗಿಸ್ತಾನೆ. ವಿದುರ ಹೇಳುವ ಮಾತು. ಯಾವಾಗ ದುರ್ಯೋಧನ ಹುಟ್ಟಿದಾಗ, ಇದು ಹೇಳಿದ್ವಿ ನಾವು, ನೆನಪು ಮಾಡಿದ್ದಷ್ಟೇ. ದುರ್ಯೋಧನ ಹುಟ್ಟಿದಾಗ ತುಂಬಾ ಅಪಶಕನ ಆಯ್ತು. ಆಗ ಧೃತರಾಷ್ಟ್ರ ಕೇಳ್ದ, ಇದು ಏನ್ ಕತೆ ಅಂತ. ಇಲ್ಲ, ಇದು ಸಂತಾನ ಸರಿ ಇಲ್ಲ, ಇದರಿಂದ ಇಟ್ಕೊಂಡ್ರೆ ನಿನ್ನ ಉದ್ಧಾರ ಆಗ್ಲಿಕ್ಕಿಲ್ಲ ಅಂತಾನೆ ಹೇಳ್ತಾನ ಅವನು. ಮಗ ಹುಟ್ಟಿದಾಗ ಹಾಗೆ ಹೇಳ್ಬೇಕು ಅಂತ ಆದ್ರೆ ಒಬ್ಬನಿಗೆ ಎಷ್ಟು ಆ ಧೈರ್ಯ ಬೇಕು. ಧರ್ಮ ಇದ್ದವನಿಗೆ ಮಾತ್ರ ಸಾಧ್ಯ ಆ ಧೈರ್ಯ, ಇಲ್ಲದೆ ಈಗೆಲ್ಲ ಹೇಳಲಿಕ್ಕಾಗ್ತದೆ. ಅವನು ಹೇಳ್ತಾನೆ. ಹೇಳಿದ ಅವನನ್ನ ಧೃತರಾಷ್ಟ್ರ ಬೈತಾನೆ. ಮರು ದಿವಸ ವಾಪಸ್ ಕರ್ಸ್ಕೊಳ್ತಾನೆ. ಅವನಿಗೆ ಇವನು ಇಲ್ಲದೆ ಎದುರು ಆಗೋದಿಲ್ಲ, ವಿದುರ ಇಲ್ಲದೆ ಎದುರು ಆಗೋದಿಲ್ಲ ಧೃತರಾಷ್ಟ್ರನಿಗೆ. ಹಾಗಂತ ಅವನು ಹೇಳಿದ್ದನ್ನು ಕೇಳೋದಿಲ್ಲ. ಮನೆಯಲ್ಲಿ ಕೆಲವು ಮನೆಯಲ್ಲಿ ಇರ್ತಾರೆ ನೋಡಿ, ಅಣ್ಣ ತಮ್ಮ ಇಡೀ ದಿವಸ ಬೈಕೊಳ್ತಾರೆ, ಹೋಗು ಅಂತ ಹೇಳ್ತಾನೆ. ಅವನು ಹೊರಟೋದ್ರೆ ಎಲ್ಲೋ ಕರ್ಕೊಂಡು ಪಾತ್ರ ವಾಪಸ್. ಇದೇ ವ್ಯವಸ್ಥೆ ಅಲ್ಲಿದ್ದದ್ದು. ನಮಗೆ ಈ ಸನ್ನಿವೇಶ ತಿಳಿಸ್ಕೊಡುತ್ತೆ. ಹೀಗೆ ಕಣಿಕ ನೀತಿಯ ಉಪದೇಶವಾಗುತ್ತೆ. ಕಣಿಕ ನೀತಿಯ ಉಪದೇಶ ಆದಾಗ ಒಂದು ತುಂಬಾ ದೊಡ್ಡ ಕಥೆ, ಒಂದು ಚಿಕ್ಕದಾಗ ಅದ್ರಿಂದ ಕಥೆ ಹೇಳ್ತೀನಿ. ಹೇಗೆ ಒಂದು ಕಥೆ ಹೇಳ್ತಾರೆ. ಆ ಕಣಿಕ ನೀತಿಯ ವಿಚಾರವನ್ನ ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಬರುವ ಒಂದು ಪ್ರಸಿದ್ಧವಾದ ಕಥೆ. ಶತ್ರುಗಳ ನಾಶದ ಬಗ್ಗೆ ಅಲ್ಲಿ ವಿಚಾರ ಬರುತ್ತೆ. ಶತ್ರುನಾಶವನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಶತ್ರುಗಳ ಆಕ್ರಮಣ ಆದಾಗ ಹೇಗೆ ಇರಬೇಕು, ಇದನ್ನೆಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಹೇಳ್ತಾರೆ. ಈ ಶೃಣುರಾಜನ್ ಇದಂ ತತ್ರ ಪ್ರೋಚ್ಯಮಾನಂ ಮಯಾನಗ ನಮೇ ಅಭ್ಯಸೂಯ ಕರ್ತವ್ಯ ಶ್ರುತ್ವ ಏತತ್ ಕುರು ಸತ್ತಮ. ನನ್ನ ಬಗ್ಗೆ ಸಿಟ್ಟು ಮಾಡಬೇಡ, ನಾನು ಹೇಳಿದ್ದನ್ನು ನೀನು ಆಚರಣೆ ಮಾಡೋದನ್ನು ಮಾಡಬಹುದು, ಇಲ್ಲ ಅಂತ ಆದ್ರೆ ಬಿಡ್ಬೋದು, ಆದ್ರೆ ಹೀಗಿದೆ ಅಂತ ಅವನು ಹೇಳ್ತಾನೆ. ಅಲ್ಲಿ ಹೇಳ್ಬೇಕಿದ್ರೆ ಒಂದು ಕಥೆ ಯಾವ ರೀತಿ ಇದೆ ಅಂತಂದ್ರೆ, ಮುಖ್ಯವಾಗಿ ಅಲ್ಲಿರೋದು ಸಾಮದಾನ ದಂಡ ಮತ್ತು ಭೇದೋಪಾಯಗಳಿಂದ ಶತ್ರು ವಿನಾಶ ಮಾಡಬೇಕು ಎನ್ನುವ ವಿಷಯವನ್ನು ಹೇಳಿ 4 ಹುಲಿ, ಇಲಿ,
ತೋಳ ಮತ್ತು ಮುಂಗುಸಿ. ಈ 4 ಪ್ರಾಣಿಗಳ ಸ್ನೇಹ ಮತ್ತು ವೈರತ್ವ, ಹುಲಿ ಹೇಗೆ ಈ ನರಿ ಹೇಗೆ ಈ ಎಲ್ಲವುಗಳನ್ನು ಮೀರಿ ತನ್ನ ಪ್ರಭುತ್ವವನ್ನು ಸಾಧಿಸಿತು ಎನ್ನುವಂತಹ ಕಥೆಯನ್ನು ಹೇಳ್ತಾರೆ. ಎಲ್ಲೂ ಕೂಡ ನೇರವಾಗಿ ಕಾಣೋದಿಲ್ಲ ಅಂತ, ಎದುರುಗಡೆಯಲ್ಲಿ ಏನೂ ಕಾಣದೆ, ವಿರೋಧವನ್ನು ಎಲ್ಲೂ ವ್ಯಕ್ತಪಡಿಸದೆ, ಕೈಂಕರ್ಯದಲ್ಲಿ ತಾನು ಮಾಡುವ ಕೆಲಸದಿಂದ ಬುದ್ಧಿವಂತಿಕೆಯಿಂದ ಹೇಗೆ ಅದನ್ನೆಲ್ಲ ಭಿನ್ನ ಮಾಡಬೇಕು, ಭೇದೋಪಾಯ ಹೇಗೆ, ದಂಡೋಪಾಯ ಹೇಗೆ ಎನ್ನುವುದನ್ನು ಹೇಳಿದ್ರು ಅಂತ. ಅದನ್ನ ತುಂಬಾ ವಿಸ್ತಾರವಾದ ಕಥೆ, ಇಷ್ಟೇ ಹೇಳ್ತೇನೆ. ಈ ರೀತಿಯಲ್ಲಿ ಕಣಿಕ ಆ ನೀತಿಯ ಮಾತನ್ನು ಉಪದೇಶ ಮಾಡ್ತಾನೆ. ಕಣಿಕ ನೀತಿ ಅಂತಂದ್ರೆ ಇದೆ, ಕ್ರೂರವಾಗಿ ಹಿಂಸೆಯಾಗಿ ಯಾವುದನ್ನು ಮಾಡದೆ ನಯ ನಾಜೂಕಿನಿಂದ ನಮಗಾಗದವರನ್ನು ನಮ್ಮ ಪಕ್ಕಕ್ಕೆ ಇಡೋದು. ಇದಕ್ಕೆ ಕುಟಿಲ ನೀತಿ, ಕಣಿಕ ನೀತಿ, ಇದರ ಬೇರೆ ಬೇರೆ ವಿಭಾಗಗಳಿದ್ದಾವೆ. ಇದನ್ನ ಹೇಳ್ತಾನೆ. ಹೀಗೆ ಹೇಳಿದಾಗ ಒಪ್ಪಿಕೊಂಡಂತಹ ಧೃತರಾಷ್ಟ್ರ ಮಾತಾಡೋದಿಲ್ಲ. ಅದಕ್ಕೆ ತುಂಬಾ ದೊಡ್ಡ ಒಂದು ಭಾಗ, ಒಂದು 50 ಶ್ಲೋಕದ ಮೇಲೇನೋ ಇದೆ, ತುಂಬಾ ದೊಡ್ಡದು. ಅವನನ್ನು ಹಾಗೆ ಕಳಿಸಿಕೊಟ್ಟ. ಅವನನ್ನು ಕಳಿಸಿ ಯೋಚನೆ ಮಾಡಿದ. ಇಷ್ಟು ಯೋಚನೆ ಮಾಡ್ತಾ ಇರ್ಬೇಕಿದ್ರೆ ಈ ಅಪ್ಪನಿಗಾದ ಸಮಸ್ಯೆ ಮಗನಿಗೂ ಬಂತು. ಇವನೊಂದು ಯೌವರಾಜ್ಯನ ಅಭಿಷೇಕ ಮಾಡಿದ್ರಲ್ಲ ಧರ್ಮರಾಜನಿಗೆ, ಯೌವರಾಜ್ಯಾಭಿಷೇಕನಂತ ಧರ್ಮರಾಜನ ಬಗ್ಗೆ ಪ್ರಜೆಗಳಲ್ಲಿ ವಿಷಯ ಸಂಗ್ರಹ ಮಾಡಿದ್ರು. ನಮ್ಮಲ್ಲಿ ಕೆಲವರು ನೋಡಿ ಸತ್ಯ ಶೋಧನಾ ಸಮಿತಿ ಅಂತ ಮಾಡ್ಕೊಂಡು ಊರೆಲ್ಲ ಅಲ್ದಾಡ್ತಾ ಇರ್ತಾರೆ ನೋಡಿ, ಹಾಗೆ ಎಲ್ಲಾ ಕಡೆಗಳಲ್ಲಿ ಇವರಿದ್ದು ಹಾಗೆ ಒಂದು ಸಮಿತಿ ಆಯಿತು. ಹೊರಗಡೆಯಲ್ಲಿ ಎಲ್ಲಿ ಯಾರಿದ್ದಾರೆ, ಏನ್ ಹೇಳ್ತಾರೆ ನೋಡಿ ಕೇಳಿ ಬನ್ನಿ ಅಂತ ಕೇಳಿದ್ರು. ಕೇಳಿದಾಗ ಇವರಿಗೆ ಬೇಕಾದ ಅಭಿಪ್ರಾಯ ಮೂಡಿಲ್ಲ. ಜನರಲ್ಲಿ ಧರ್ಮರಾಜನ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿತ್ತು. ಯಾಕೆಂದ್ರೆ ಅವನು ಒಳ್ಳೆಯವನು. ಈಗ ಪೂರ್ವಾಗ್ರಹ ಇಲ್ಲ ಅಂತ ಆದ್ರೆ, ನಮಗೆ ಇರುವ ವಸ್ತುನಿಷ್ಠವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಮೌಲ್ಯಮಾಪನ ಮಾಡಬೇಕು ಅಂತ ಆದ್ರೆ ಸಹಜವಾಗಿಯೇ ಒಳ್ಳೆಯವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಈ ಧರ್ಮರಾಜನ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯ ಕೊಟ್ಟರು. ಧರ್ಮಾನಂದನ ಅವನ ಹೆಸರಷ್ಟೇ ಅಲ್ಲ, ಅವನು ಧಾರ್ಮಿಕ ಎನ್ನುವ ಭಾವ ಬಂದ್ಬಿಟ್ಟಿದೆ. ಮೊದಲ ಅಪ್ಪನಿಗೆ ಯುವರಾಜ್ಯಾಭಿಷೇಕ ಮಾಡಿದ್ದಕ್ಕಾದಂತಹ ಯಾವ ಉದ್ವೇಗ ಇತ್ತು, ಈಗ ಮಗನಾದ ದುರ್ಯೋಧನನಿಗೂ ಅದೇ ಆಯ್ತು. ಓಹೋ, ಇದು ಈಗ ಆದ್ರೆ ನಾನು ಏನೂ ಇಲ್ಲದೆ ಹೋಗ್ತೇನೆ ಅಂತ ಇವರಿಗೆ ಆಗ ಸ್ಪಷ್ಟ ಆಯ್ತು. ಅಂಗರಾಜ್ಯಾಭಿಷೇಕ ಮಾಡಿ ಪ್ರಭುತ್ವವನ್ನು ತೋರಿದ ದುರ್ಯೋಧನನಿಗೆ ಚಿಂತೆ ಆಯಿತು. ಇವನನ್ನು ನಿವಾರಿಸುವುದು ಹೇಗೆ? ಧರ್ಮರಾಜನನ್ನು ಅವನ ನಿವಾರಣೆ ಮಾಡದೆ ನನಗೆ ಬೇಕಾಗಿದ್ದು ಸಿಗೋದಿಲ್ಲ ಎನ್ನುವುದು ಸ್ಪಷ್ಟ ಆಯ್ತು ಅವನಿಗೆ. ಹಾಗೆ ಸ್ಪಷ್ಟವಾದಾಗ ಅವನು ನೇರವಾಗಿ ಒಂದು ಯೋಚನೆ ಮಾಡ್ದ. ಒಂದು ನೋಡಿ, ರಾಜಕೀಯದ ಚಾಣಾಕ್ಷತನ ಬೇರೆ ಬೇರೆ ಕಡೆಗಳಲ್ಲಿ ಇದು ಉಪಯೋಗ ಮಾಡ್ತಾರೆ. ಎಲ್ಲ ಕಡೆಗಳಲ್ಲಿ ಇದೆ, ಇವತ್ತಿಗೂ ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬಾ ಅನುರಾಗ ಹುಟ್ಟಿದ್ರೆ ಅದನ್ನು ಸಹಿಸಿಕೊಳ್ಳಲಿಕ್ಕಾಗದ ಅದೇ ಸಮಾನ ಸ್ಕಂದದಲ್ಲಿರುವ ವ್ಯಕ್ತಿ ಮಾಡಬಹುದಾದಂತಹ ಕೆಲಸ ಏನಂತಂದ್ರೆ ಅವನನ್ನು ಇಲ್ಲಿಂದ ದೂರ ಕಳಿಸೋದು. ಏನಾದ್ರೂ ಒಂದು ಉಪಾಯ ಮಾಡಿ ಇಲ್ಲಿಂದ ಕಣ್ಣಿಗೆ ಕಾಣದೇ ಇಲ್ಲ ಮಾಡೋದು. ಕೊಂದ್ರೆ ಅಥವಾ ಅವನಿಗೇನಾದ್ರೂ ಹಾಗೆ ಸಾಧಿಸ್ಲಿಕ್ಕೆ ಹೋದ್ರೆ ನನ್ನ ಬಗ್ಗೆ ತಿರುಗಿ ಬಿಡ್ತಾರೆ. ಇಷ್ಟು ರಾಜಕೀಯ ಕಾಮನ್ ಸೆನ್ಸ್, ಸಾಮಾನ್ಯ ಪ್ರಜ್ಞೆ ದುರ್ಯೋಧನಿಗೆ ಚೆನ್ನಾಗಿದೆ, ಅವನಿಗೆ ಏನು ಕೊರತೆ ಇಲ್ಲ ಪ್ರಜ್ಞೆಗೆ. ಈಗ ಯೋಚನೆ ಮಾಡಿದಂತಹ ದುರ್ಯೋಧನ ಯೋಚನೆ ಮಾಡಿದ, ಇಲ್ಲ ಇಲ್ಲಿದ್ರೆ ಇದು ಕೆಲಸ ಕೆಡ್ತದೆ. ಹಾಗಾಗಿ ಧರ್ಮರಾಜನ ಬಗ್ಗೆ ಪ್ರಜೆಗಳಿಗೆ ಮೂಡಿದಂತಹ ಅಭಿಪ್ರಾಯದಲ್ಲಿ ಭಿನ್ನತೆಯಲ್ಲಿ ಹೋದ್ರೆ ನಾನು ಸೋಲ್ತೇನೆ, ನನ್ನ ಬಗ್ಗೆ ಅಭಿಪ್ರಾಯ ಕೆಟ್ಟದ್ದು ಬರ್ತದೆ. ಅದೇ ಧರ್ಮರಾಜನನ್ನೇ ಪ್ರಜೆಗಳ ಮನಸ್ಸಿನಿಂದ ದೂರ ಮಾಡಿದ್ರೆ, ಪ್ರಜೆಗಳ ಭಾವದಿಂದ ದೂರ ಮಾಡಿದ್ರೆ ಆಗ ಸಹಜವಾಗಿ ಅವನನ್ನು ಮರೀತಾರಲ್ವಾ. ಮರೆಯಿಸುವುದು ಹೇಗೆ ಅಂತ ಯೋಚನೆ ಮಾಡಿದಾಗ ಅವನಿಗೆ ಕಂಡಿದ್ದು ಅವನದ್ದು, ಆಗ ಹೇಳಿದ್ವಿ ನಾವು, ಪಾಪಮಯೋ ಮಹಾದ್ರುಮಃ ಮನ್ಯುಮಯೋ ಮಹಾದ್ರುಮಃ. ಅವನು ಕ್ರೂರಿ. ಅವನು ಕ್ರೂರಿ ಶಬ್ದದಿಂದಲೇ ಬಂದಿದೆ. ನೀವು ನಮ್ಗೆ ಕಷ್ಟ ಆಗ್ಬೋದು, ಇಲ್ಲ ತಪ್ಪು ಅಂತ ಅನ್ಸ್ಬೋದು. ಕ್ರಿಮಿನಲ್ ಎನ್ನುವ ಶಬ್ದ ಸಂಸ್ಕೃತದ ಕ್ರೌರ್ಯ ಎನ್ನುವ ಶಬ್ದದಿಂದ ಬಂದಿದೆ. ಕ್ರಿಮಿನಾಲಜಿ, ಕ್ರೌರ್ಯ ಅದೇ, ಆಮೇಲೆ ಕ್ರೈಮ್ ಆಯಿತು, ಆಮೇಲೆ ಅದು ಕ್ರಿಮಿನಲ್ ಆಯಿತು. ಅದ್ರ ಮೂಲ ಕ್ರೌರ್ಯ. ಕೃ ಅಂತ ಧಾತು, ಪಾಪ ಅಂತ ಅರ್ಥ, ಪಾಪಿಗಳು ಅಂತ ಅರ್ಥ. ಧಾತುವಿಗೆ ಅರ್ಥ ಅನೇಕ ಇದೆ, ಒಂದು ಅರ್ಥ ಪಾಪಿಗಳು. ಕೃ ಧಾತು. ಈ ಕ್ರೈಮ್ ಸೈನ್ಸ್ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇತ್ತು.
ಅದಕ್ಕೆ ಅವನು ಎಲ್ಲಿ ಕಳಿಸ್ತಾನೆ ಕಥೆ ಗೊತ್ತಿದೆ, ಆದ್ರಿಂದ ಆ ಭಾಗಕ್ಕೆ ನೇರವಾಗಿ ಹೋಗೋಣ. ವಾರಣಾವತಕ್ಕೆ ಕಳಿಸೋದು ಅಂತ ಯೋಚನೆ ಮಾಡ್ತಾನೆ. ವಾರಣಾವತ ಹೊಸ ಸ್ಥಳ, ಆ ಸ್ಥಳದಲ್ಲಿ ಅವನಿಗೆ ಹೊಂದಿಕೆ ಮಾಡ್ಕೊಳ್ಳಿಕ್ಕೆ ಬಹಳ ಸಮಯ ಬೇಕು. ಅಷ್ಟೊಂದ್ರೊಳಗೆ ನಾವಿಲ್ಲಿ ಪ್ರಜೆಗಳು ಮರೀತಾರೆ, ಆಮೇಲೆ ನಿಧಾನವಾಗಿ ನಮ್ಮ ಕೆಲಸ ಮಾಡ್ಬೋದು ಅಂತ ತನ್ನ ಒಂದು ಯೋಚನಾಧಾರಿಯನ್ನು ತನ್ನ ಅಪ್ಪನ ಮುಂದೆ ದುರ್ಯೋಧನ ತೆರೆದಿಟ್ಟ. ಸಮಾಲೋಚನೆ ಆಯಿತು. ಧೃತರಾಷ್ಟ್ರ ಮರುದಿವಸ ಸಿದ್ಧ ಮಾಡ್ದ, ಆದೇಶ ಪತ್ರ ಸಿದ್ಧ ಆಯಿತು. ಬರ್ತದೆ ಅಲ್ಲ ಸೌಧಗಳಿಂದ, ಹಾಗೆ ಇಲ್ಲೂ ಒಂದು ಆದೇಶ ಪತ್ರ ಬಂತು. ಮರುದಿವಸವೇ ಅದು ಸಿದ್ಧ ಆಗಿ ಏನ್ ಬಂತು ಅಂದ್ರೆ, ಪಾಂಡವರು ಯಾರ ಜೊತೆಗೆ, ಧರ್ಮನಂದನನೊಡನೆ ಎಲ್ಲ ಪಾಂಡವರು ವಾರಣಾವತಕ್ಕೆ ಹೋಗ್ಬೇಕು ಅಂತ ಆದೇಶ ಮಾಡಿದ. ಪಾಂಡವರು ಧರ್ಮಾತ್ಮರು. ಇದು ಸುಮ್ಮನೆ ನಾವು ಹೇಳ್ಕೊಂಡಿರುವ ಮಾತಲ್ಲ. ಆ ಹೇಳಿಕೆ ಯಾಕೆ ಬಂತು ಅಂತಂದ್ರೆ, ಹಿರಿಯರಿಗೆ ಗೌರವ ಸಲ್ಲಿಸಬೇಕು ಎನ್ನುವ ಏಕೈಕ ಕಾರಣಕ್ಕೆ ಬೇಕಾಗಿ ಪ್ರತಿ ಹಂತದಲ್ಲಿಯೂ ಧರ್ಮನಂದನ ದೊಡ್ಡಪ್ಪ ಹೇಳಿದ ಮಾತನ್ನು ಒಪ್ಪಿಕೊಂಡು ಸಾಗ್ದ. ಇದಕ್ಕೆ ಉದಾಹರಣೆ ಇದು ಹೌದು, ಯಾವುದು ಈ ವಾರಣಾವತಕ್ಕೆ ಹೋಗ್ಬೇಕು. ಅವರಿಗೆ ಅರ್ಥ ಆಗಿದೆ, ಇಲ್ಲೇನೋ ಸ್ವಲ್ಪ ಏನೋ ಬೇರೆ ವಾಸನೆ ಹೊಡಿತಾ ಇದೆ ಅಂತ ಅರ್ಥ ಆಗಿದೆ ಅವರಿಗೆ. ಪಾಂಡವರು ಮಹಾನ್ ಪರಾಕ್ರಮಿಗಳು ಎನ್ನುವುದು ಎಷ್ಟು ಸತ್ಯವೋ ಅದಕ್ಕಿಂತ ಸತ್ಯ ಏನು ಅಂತಂದ್ರೆ, ಅವರಷ್ಟೇ ಪ್ರಜ್ಞಾವಂತರು. ಅಸಹಜವಾಗಿ ರಾಜಕೀಯದಲ್ಲಿ ಇಂತಹ ಆದೇಶ ಬರುವುದಿಲ್ಲ ಎನ್ನುವ ಸಾಮಾನ್ಯ ಪ್ರಜ್ಞೆ ದ್ರೋಣರಿಂದ ಕೃಪರಿಂದ ಅಧ್ಯಯನ ಮಾಡಿದಂತಹ ಪಾಂಡವರಿಗೆ ಅರ್ಥ ಆಗಿದೆ. ಏನೋ ಒಂದಿದೆ, ಆದ್ರೂ ದೊಡ್ಡಪ್ಪನ ಮಾತನ್ನು ಗೌರವಿಸಬೇಕು. ಮಹಾಭಾರತ ಭಾವದೀಪದ ಬಹಳ ದೊಡ್ಡ ಭಾವ ಅದೇ. ಆ ದೀಪ, ಆ ಬೆಳಕದೆ. ದೊಡ್ಡವರ ಮಾತನ್ನ ಗುರುತಿಸಿದರೆ, ಗೌರವಿಸಿದರೆ, ಯಾವ ತಪಸ್ಸು ಮಾಡದೆ ಇಂದ್ರನಂತಹ ಇಂದ್ರನೇ ಬಂದು ಭೂಮಿಗೆ ಬಂದು ದೇವಲೋಕಕ್ಕೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ತಾನೆ. ಮಹಾಭಾರತದ ಒಂದು ದೊಡ್ಡ ಸಂದೇಶ. ಚಾರ್ಲಿ ಅಂತ ಒಂದು ಸಿನಿಮಾ ಬಂದಿತ್ತು, ನೋಡಿರ್ಬೋದು. 777 ಅಂತ ಒಂದು ಸಿನಿಮಾ ಬಂದಿತ್ತು. ಚಾರ್ಲಿ 77 ಈ ಒಂದು 4 ವರ್ಷದಿಂದ ನಮ್ಮ ದಕ್ಷಿಣ ಕನ್ನಡದವರೇ, ನಮ್ಮ ಉಡುಪಿ ದಕ್ಷಿಣ ಕನ್ನಡದವರೇ ಮಾಡಿದ್ರು. ಆ ಸಿನಿಮಾದಲ್ಲಿ ಹೀರೋನ ಹೆಸರು ಏನು ಅಂತಂದ್ರೆ ಧರ್ಮ ಅಂತ. ಆ ಧರ್ಮ ಎಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿದ್ದು ಅಂದ್ರೆ ಇದೇ ಮಹಾಭಾರತದ ಧರ್ಮದಿಂದ ಇನ್ಫ್ಲೂಯೆನ್ಸ್ ಆಗಿದ್ದು. ಅದ್ರೊಳಗೆ ಇರೋದೊಂದು ನಾಯಕತೆ ಅಂತ ನಾವು ಹೇಳ್ತೀವಿ. ಅದರ ಎಂಡನ್ನೊಮ್ಮೆ ನೀವು ಗುರುತಿಸಿದ್ರೆ ಗೊತ್ತಾಗುತ್ತೆ. ಹಿಮಾಲಯಕ್ಕೆ ಹೋಗಿ ಅದರಲ್ಲಿ ಹೊರಡಾಡಿ ಅದು ಅವನನ್ನು ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಆ ಸಿನಿಮಾದ ಎಂಡನ್ನು ನೆನಪು ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಅದು ಮಹಾಭಾರತದ ಎಂಡಿಂದ ಇನ್ಫ್ಲೂಯೆನ್ಸ್ ಆದ ಅದ್ಭುತವಾದ ಒಂದು ಕತೆ. ವರ್ತಮಾನಕ್ಕೆ ಬಟ್ಟಿ ಇಳಿಸಿದ್ದಾರೆ. ತುಂಬಾ ಸೊಗಸಾದದ್ದು, ಯಾವಾಗಲೂ ಕಾಡುವ ಕತೆ. ಯಾಕೆ ನೆನಪಾಯ್ತು ಅಂತಂದ್ರೆ, ಇಲ್ಲಿಯೂ ಅದೇ ಧರ್ಮ ಪ್ರಜ್ಞೆಯಿಂದ ನಾವು ಜಾಗೃತರಾಗಿರ್ಬೇಕೇ ವಿನಃ ಹಿರಿಯರ ಮಾತನ್ನ ವಿರೋಧಿಸುವುದಲ್ಲ ಎನ್ನುವ ಅವನ ಆ ಒಂದು ಸ್ವಭಾವ ಅವನನ್ನು ಬೇರೆ ಯಾವ ತಪಸ್ಸು, ಯಾವ ಪೂಜೆಯೋ, ಯಾವ ಪುಣ್ಯಪ್ರದವಾದಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡದೇನೆ ಯಮಧರ್ಮನೇ ನಾಯಿಯಾಗಿ ಬಂದು ಅವನ ಮುಂದೆ ಪರೀಕ್ಷೆ ಮಾಡಿ ಅವನನ್ನು ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಯ್ತಲ್ಲ. ಮಹಾಭಾರತದ ಎಂಡಿರೋದು ಅದೇ. ಇದು ಧರ್ಮನಂದ. ವ್ಯಕ್ತಿಯ ವ್ಯಕ್ತಿತ್ವದ ಚರ್ಯೆಗಳು ಮಾತಾಡಬೇಕು. ವ್ಯಕ್ತಿತ್ವ ಅಂತಂದ್ರೆ ಬದುಕನ್ನು ಆವರಿಸಿಕೊಂಡ ಇಂತಹ ಧಾರ್ಮಿಕವಾದ ಪ್ರಜ್ಞೆ. ಅದು ಹೇಗೆ ಮಹಾ ಕ್ರೂರ್ಯ ಹಾಗೆ ಕಾಣಬಹುದಾದಂತಹ ಕೌರವನ ಜೊತೆಯಲ್ಲಿ ಧರ್ಮ ಪ್ರಜ್ಞೆಯಿಂದ ಸೆಣಸಾಡಿ ಗೆದ್ದವನು ಧರ್ಮನಂದನ. ಇಲ್ಲದೆ ಆಗೋದು. ವಾರಣಾವತಕ್ಕೆ ಹೋಗ್ಬೇಕು ಅಂತ ಆದಾಗ ಒಪ್ಪಿಕೊಳ್ತಾನೆ ದೊಡ್ಡಪ್ಪನ ಮಾತು ಅಂತ. ಹೀಗೆ ಒಪ್ಪಿಕೊಂಡು ಅವರು ಆ ಕಡೆಗೆ ಹೊರಟಾಗ ಅಲ್ಲಿ ಅದೇ ಸಮಯಕ್ಕೆ ಇವರು ಹೋಗ್ತಾರೆ ಅಂತ ಗೊತ್ತಾದಾಗ ಇವನು ಕ್ರಿಮಿನಲ್ ಮೈಂಡ್ ಇವನು ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದೆ. ಅಪರಾಧಿ ಪ್ರಜ್ಞೆ ಅಂತ ಹೇಳ್ತೀವಿ ನಾವು. ಅಪರಾಧಿ ಅಥವಾ ಅಪರಾಧ ಪ್ರಜ್ಞೆ. ವಾರಣಾವತದಲ್ಲಿ ಒಬ್ಬನಿಗೆ ಸೂಚನೆ ಕೊಟ್ಟಿಟ್ಟಿದ್ದಾನೆ. ಪುರೋಚನ ಅಂತ ಅವನ ಹೆಸರು. ಅವನಿಗೆ ಹೇಳಿದ್ದಾನೆ, ಹೀಗೆ 5+1 ಲೆಕ್ಕ 6, 5 ಗಂಡು 1 ಹೆಣ್ಣು ಬರ್ತದೆ. ಬಂದವರು ಒಳಗಡೆ ಹೋಗ್ತದೆ. ಇದು ಇದೇ ಭಾಷೆ ಬಳಸಿದ್ದಕ್ಕೆ ಹೇಳಿದ್ದು, ಅವರ ಸಾಂಕೇತಿಕ ಭಾಷೆ. ಹಾಗೆ ಒಳಗೆ ಹೋದ ಸಮಯಕ್ಕೆ ನಿನ್ನ ಎಲ್ಲ ಕೆಲಸಗಳಾಗಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ಪೂರ್ವಭಾವಿಯಾಗಿ
ಒಂದು ಅರಮನೆ ನಿರ್ಮಾಣ ಆಗಬೇಕು ಅಂತ ಹೇಳಿದ. ಆ ಅರಮನೆ ಯಾವುದು ಅಂತಂದ್ರೆ ಅದು ಅರಗಿನ ಮನೆ, ಅರಸನ ಮನೆ ಅರಮನೆ ಅಲ್ಲ, ಇದು ಅರಗಿನ ಮನೆ ಅರಮನೆ ಆಗಬೇಕು. ಎರಡು ಅರಮನೆ, ಕರ್ಮಧಾರಯ ಸಮಾಸ, ಅರಸನ ಮನೆ ಅರಮನೆ, ಅರಗಿನ ಮನೆ ಅರಮನೆ, ಎರಡಕ್ಕೂ ಆಗುತ್ತೆ. ಹೀಗೆ ಅರಮನೆಯ ನಿರ್ಮಾಣ ಮಾಡಬೇಕು ಅಂತ ಹೇಳಿದ. ಅರಗು, ರಾಳ, ಆಮೇಲೆ ಒಂದಷ್ಟು ಪರಿಮಳಯುಕ್ತವಾದ ಸುಗಂಧ ದ್ರವ್ಯಗಳು, ಆಮೇಲೆ ಧೂಪಗಳು, ವನಸ್ಪತಿಗಳು, ಇದನ್ನೆಲ್ಲ ಹಾಕಿ ಮಾಡಬೇಕು. ಅಲ್ಲಿ ಒಳಗಡೆ ಬರ್ತಾ ಇದ್ದಂತೆಯೇ ಇವರಿಗೆ ಏನಾಗಬೇಕು ಅಂದ್ರೆ ಮರೆತು ಹೋಗ್ಬೇಕು, ಅಷ್ಟು ಅದ್ಭುತವಾಗಿರ್ಬೇಕು. ಒಳಗಡೆ ಬಂದ್ರೆ ಮತ್ತೆ ಅಲ್ಲೇ ಇರಬೇಕು ಅಂತ ಕಾಣಬೇಕು. ಇದಿಷ್ಟನ್ನು ಹೇಳಿದ. ವಾರಣಾವತಕ್ಕೆ ಪಾಂಡವರು ಹೊರಟ ಸಂದರ್ಭಕ್ಕೆ ವಿದುರ ದೂರದಲ್ಲೆಲ್ಲವನ್ನು ಗಮನಿಸ್ತಾ ಇದ್ದಾನೆ. ಒಂದು ಮಾತಿದೆ, ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಜೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಇನ್ನೊಂದು ವಾಕ್ಯ ಇದೆ, ಆರಂಭದ್ದು ನೆನಪಿ ಬರ್ತಾ ಇಲ್ಲ. ಒಂದು ಇಡೀ ಪ್ರಕೃತಿಯಲ್ಲಿರುವ ಒಂದಷ್ಟು ತತ್ವಗಳು ಮನುಷ್ಯನ ಚರ್ಯೆಯನ್ನು ಗುರುತಿಸ್ತಾ ಇರ್ತಾವಂತೆ. ಅದರೊಳಗೆ ಯಾವುದು ಅಂತಂದ್ರೆ ಪಂಚಭೂತಗಳು, ಭೂಮಿ, ಗಾಳಿ, ಆಕಾಶ, ನೀರು, ಬೆಂಕಿ, ಇವುಗಳೆಲ್ಲ ದೇವರು ಭೂಮಿಯಲ್ಲಿ ಈ ಮನುಷ್ಯತ್ವದ ಪರೀಕ್ಷೆಗೆ, ಮನುಷ್ಯತ್ವದ ಒಂದು ಅವುಗಳ ಆಚಾರ ವಿಚಾರಗಳನ್ನು ತಿಳಿಯುವುದಕ್ಕೆ ಅಂತ ನೇಮಿಸಿರ್ತಾರೆ ಅಂತ ಒಂದು ಸುಭಾಷಿತ ಹೇಳುತ್ತೆ. ಹಾಗೆ ಯಾರೆಲ್ಲ ಕಷ್ಟದಲ್ಲಿರ್ತಾರೋ, ಯಾರೆಲ್ಲ ಸಂಕಷ್ಟಕ್ಕೆ ಸಿಲುಕ್ತಾರೋ ಆಗ ರಕ್ಷಣೆಗೂ ಆಗುವಂತ ರೀತಿಯಲ್ಲಿ ಇರ್ತದೆ. ಪಾಂಡವರ ರಕ್ಷಣೆಗೆ ಧೃತರಾಷ್ಟ್ರನ ಜೊತೆಗೆ ಇದ್ದಂತಹ ವಿದುರ ಟೊಂಕ ಕಟ್ಟಿ ನಿಂತಿದ್ದ, ಇವರನ್ನು ನಾನು ರಕ್ಷಣೆ ಮಾಡಲೇಬೇಕು. ಹಾಗೆ ಆ ಮಹಾತ್ಮನ ಒಂದು ಸಂದೇಶ ಬಂತು ಪಾಂಡವರಿಗೆ. ಮಹಾಭಾರತದಲ್ಲಿ 8800 ಕೂಟ ಶ್ಲೋಕಗಳಿದ್ದಾವೆ ಅಂತ ಇದೆ. ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇತ್ವಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ಮಾನವ ಅಂತ ಒಂದು ಮಾತು ವ್ಯಾಸರು ಹೇಳ್ತಾರೆ. ಇದರ ಅರ್ಥ ಏನಂತಂದ್ರೆ 8800 ಶ್ಲೋಕಗಳಿದ್ದಾವೆ. ಇದರ ಅರ್ಥವನ್ನು ಅಹಂ ವೇತ್ಮಿ, ನನಗೆ ಗೊತ್ತಿದೆ. ನನ್ನ ಮಗ ಯಾರು? ಶುಕನಿಗೆ ಗೊತ್ತಿದೆ. ಅಹಂ ವೇತ್ಮಿ ಶುಕೋ ವೇತ್ತಿ. ಇನ್ನು ಗೊತ್ತಿದ್ರೆ ಸಂಜಯ ಅಂತ. ಸಂಜಯ ಎನ್ನುವವನು ಯಾರು ಹೇಳುವುದು ಪ್ರಶ್ನೆ ಇದೆ, ಇಟ್ಕೊಳ್ಳೋಣ, ನಮ್ಗೆ ಅಗತ್ಯ ಇಲ್ಲ. ಸಂಜಯ ಅಂತಂದ್ರೆ ಈಗ ಧೃತರಾಷ್ಟ್ರನ ಜೊತೆಗಿರುವ ಸಂಜಯ ಎನ್ನುವುದು ತಾತ್ಪರ್ಯ. ಯಾಕೆಂದ್ರೆ ವ್ಯಾಸರು ಕುರುಕ್ಷೇತ್ರ ಯುದ್ಧ ಆಗಬೇಕಿದ್ರೆ ಧೃತರಾಷ್ಟ್ರನಿಗೆ ಕಣ್ಣೇ ಕೊಟ್ಟಲಿಲ್ಲ, ಪುಣ್ಯಾತ್ಮನಾದ ಸಂಜಯನಿಗೆ ಕಣ್ಣು ಕೊಟ್ಟು ಕಾಮೆಂಟ್ರಿ ಹೇಳಿಸಿದ. ಸಂಜಯೋ ವ್ಯಕ್ತಿವಾನವ, ದೇವರು ಕೊಡಬೇಕಿದ್ರೆ ತುಂಬಾ ಲೆಕ್ಕಾಚಾರ ಮಾಡ್ತಾನೆ. ನನಗೆ ಹೇಳ್ಬೇಕಾಗಿದ್ದ ಯಾರಿಗೆ ಅಂತಂದ್ರೆ ಧೃತರಾಷ್ಟ್ರನಿಗೆ, ಕಣ್ಣು ಬಂದಿದ್ದ ಯಾರಿಗೆ ಅಥವಾ ದಿವ್ಯ ದೃಷ್ಟಿ ಸಿಕ್ಕಿದ್ದು ಸಂಜಯನಿಗೆ. ಹಾಗಾಗಿ ಸಂಜಯ ಅಂದ್ರೆ ಹಾಗೆ ಸಂಜಯ. ಆ 8800 ಕೂಟ ಶ್ಲೋಕಗಳು ಅಂತಂದ್ರೆ ತುಂಬಾ ರಹಸ್ಯ ವಿಷಯಗಳನ್ನ ಒಳಗೊಂಡಿತ್ತು ಅಂತ ವಿದುರ ಸಂಕೇತದ ಭಾಷೆಯನ್ನು ಬಳಸಿ ಪಾಂಡವರಿಗೆ ಸೂಚನೆ ಕಳಿಸ್ತಾನೆ. ತುಂಬಾ ಸೊಗಸಾಗಿದೆ, ವಿಸ್ತಾರವಾಗುತ್ತೆ. ಹಾಗಾಗಿ ಮುಂದೆ ಹೋಗ್ತಾ ಇದ್ದಾರೆ. ಅವನು ಏನು ನೇರವಾಗಿ ಹೇಳೋದಿಲ್ಲ, ಯಾವುದನ್ನು ನೇರವಾಗಿ ಹೇಳೋದಿಲ್ಲ. ಆದ್ರೆ ಧರ್ಮ ಪ್ರಜ್ಞೆಯೇ ಬದುಕಾಗಿ ರೂಪಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿರುವ ಧರ್ಮನ ನನಗೆ ಅರ್ಥ ಆಗತ್ತೆ. ಇದೇನೋ ಬೇರೆ ಹೇಳ್ತಾ ಇದ್ದಾನೆ ಅಂತ ಅರ್ಥ ಆಯ್ತು, ಅರ್ಥ ಮಾಡ್ಕೊಳ್ತಾನೆ. ಹಾಗೆ ಅರ್ಥ ಮಾಡಿಕೊಂಡು ಮುಂದೆ ಸಾಗುವಾಗ ಇಲ್ಲಿ ಭವ್ಯ ಸ್ವಾಗತಕ್ಕೆ ಪುರೋಚನ ಸಿದ್ಧ ಆಗಿದ್ದಾನೆ. ಧರ್ಮರಾಜನಿಗೆ ವಿಷಯ ಗೊತ್ತಾಗಿದೆ, ಜಾಗೃತಿಯಲ್ಲಿರ್ಬೇಕು ಅಂತ ಹೇಳಿದ್ದಾನೆ. ಯಾವುದಕ್ಕೂ ನಾವು ಜಾಗೃತಿಯಲ್ಲಿರೋಣ ಅಂತ ಇಷ್ಟೇ ಹೇಳಿದ್ದಾನೆ. ಸ್ವಲ್ಪ ಏನಾದ್ರೂ ಹೆಚ್ಚಿಗೆ ಹೇಳಿದ್ರೆ ಆ ಭೀಮಸೇನ ಅಲ್ಲೇ ಹೊಡಿಲಿಕ್ಕೆ ಆರಂಭ ಮಾಡ್ತಾನೆ. ಅವನನ್ನು ಅವನಿಗೆ ನಿಯಂತ್ರಿಸ್ಕೊಳ್ಬೇಕು. ಅವನ ನಿಯಂತ್ರಣ ಬಹಳ ಮುಖ್ಯ. ಅವನು ಗಾಳಿಯ ವೇಗದವನೇ, ಗಾಳಿಯ ಮಗ ಅಷ್ಟೇ ಅಲ್ಲ, ಗಾಳಿಯ ವೇಗದವನು ಹೌದವನು. ಹಾಗಾಗಿ ಅವನನ್ನು ನಿಯಂತ್ರಿಸಬೇಕು ಅಂದ್ರೆ ಸುದ್ದಿ ಹೇಳಲಿಕ್ಕಿಲ್ಲ, ಎಲ್ಲ ಜಾಗೃತಿಯಲ್ಲಿ ಇರೋಣ ಇಷ್ಟೇ ಹೇಳಿದ್ದಾನೆ. ಇಷ್ಟೇ ಹೇಳಿದ್ರು ಅವನಿಗೆ ವಾಸನೆ ಬೆಳಲಿಕ್ಕೆ ಆರಂಭ ಆಗಿದೆ, ಏನೋ ಇದೆ ಅಣ್ಣ ಏನೋ ಹೇಳಿದಾನೆ ಅಂತ. ಈ ಸಂಕೀರ್ಣವಾದಂತಹ ಸನ್ನಿವೇಶದಲ್ಲಿ ಅಲ್ಲಿ
ಒಂದು ಪುರೋಚನ ಸ್ವಾಗತ ಮಾಡಿದ. ಇವರು ಆ ಅರಗಿನಾಲಯಕ್ಕೆ ಸೇರ್ಕೊಂಡ್ರು. ಅರಗಿನಾಲಯಕ್ಕೆ ಸೇರ್ಕೊಂಡಂತಹ ಸಂದರ್ಭಕ್ಕೆ ಎಲ್ಲ ಸುತ್ತಮುತ್ತ ಹೀಗೆ ಅದ್ಭುತವಾದಂತಹ ಗೃಹಗಳು ಎಲ್ಲ ನೋಡ್ತಾನೆ. ಹತ್ತಿರದಿಂದ ಎಲ್ಲ ಗಮನಿಸ್ತಾ ಹೋದರು. ಎಲ್ಲೇನು ನೋಡಿದ್ರು ಏನೋ ಒಂದು ಇದೆ ಅಂತಾನೆ ಅನ್ನಿಸ್ತಾ ಇತ್ತು, ವಿಶೇಷ ಅಂತ ಅನ್ನಿಸ್ತಾ ಇತ್ತು. ಜಾಗೃತೆಯಲ್ಲಿದ್ರು. ಹೀಗೆ ಮುಂದೆ ಹೋಗ್ಬೇಕಿದ್ರೆ ಆಮೇಲೆ ಯುಧಿಷ್ಠಿರ ಮತ್ತು ಭೀಮನ ನಡುವೆ ಮಾತುಕತೆ ಆಗುತ್ತೆ. ಧರ್ಮರಾಜ ಭೀಮನಲ್ಲೇ ಮಾತಾಡ್ತಾನೆ. ಅವರಿಬ್ಬರ ಮಾತುಕತೆಯಲ್ಲಿ ಒಂದಷ್ಟು ಇದ್ರ ಬಗ್ಗೆ ಜಾಗೃತಿಯ ಬಗ್ಗೆ ಮಾತು ಬಂತು. ಇದಿಷ್ಟು ಆಗ್ಬೇಕಿದ್ರೆ ವಿದುರ ಅದಾಗಲೇ ಒಂದು ಕೆಲಸ ಆರಂಭ ಮಾಡಿಬಿಟ್ಟಿದ್ದ. ಏನ್ ಕೆಲಸ ಆರಂಭ ಮಾಡಿದ್ದ ಅಂದ್ರೆ, ಅರಗಿನಾಲಯದ ಒಂದು ಒಳಗಡೆಯ ಪ್ರದೇಶದಿಂದ ಸುರಂಗ ಆರಂಭ ಆಗಿದೆ. ಸುರಂಗ ಮಾರ್ಗ. ಧರ್ಮ ಹೇಗೆ ತನ್ನ ಅಸ್ತಿತ್ವಕ್ಕೆ ಜಾಗ ಮಾಡಿಕೊಡ್ತದೆ ಎನ್ನುವುದನ್ನು ತೋರಿಸ್ಕೊಡುತ್ತೆ. ಧರ್ಮ, ಅದಕ್ಕೆ ವ್ಯಾಸರ ಸೂತ್ರ, ಧರ್ಮ ಅರ್ಥಶ್ಚ ಕಾಮಶ್ಚ. ಧರ್ಮದಿಂದಲೇ ಅರ್ಥಕಾಮಗಳನ್ನು ಸಾಧಿಸಬೇಕೇ ವಿನಃ ಅಧರ್ಮದಿಂದಲ್ಲ. ಅಧರ್ಮ ಕೀರ್ತಿಯನ್ನು ತಂದುಕೊಡಬಹುದು, ಅಧರ್ಮ ಹೇರಳವಾದ ಧನ ಕನಕಗಳನ್ನು ತಂದುಕೊಡಬಹುದು, ಆದರೆ ಶಾಶ್ವತವಾಗಿ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಶಾಶ್ವತ. ಧರ್ಮದಿಂದ ಸಿದ್ಧವಾದರೆ ಶಾಶ್ವತ, ಇಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ. ಹೀಗೆ ಧರ್ಮದ ರಾಜನಿಗೆ ವಿದುರ ಸುರಂಗ ಮಾರ್ಗ ಆರಂಭ ಮಾಡಿದ್ದಾನೆ. ಈ ಕಡೆಯಲ್ಲಿ ಇವನಿಗೆ ಜಾಗೃತಿಯ ಒಂದು ಮನಸ್ಥಿತಿ ಬಂದಿದೆ ಧರ್ಮರಾಜನಿಗೆ. ಇದಿಷ್ಟಾದಾಗ ವಿದುರ ಏನ್ ಮಾಡ್ದ ಅಂತಂದ್ರೆ, ಸುರಂಗ ಮಾರ್ಗ ನಿರ್ಮಾಣ ಮಾಡಿದ ಮೇಲೆ ಸಂಕೇತದ ಭಾಷೆಯಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳಿ ಕಳುಹಿಸಿಕೊಟ್ಟ. ಒಬ್ಬ ದೂತ ಬಂದ, ಮಾತಾಡಿದ. ಆ ದೂತನಿಗೂ ಗೊತ್ತಿಲ್ಲ ಏನು ಅಂತ. ಅದು ವಿದುರನಿಗೆ ಗೊತ್ತಿದೆ, ಧರ್ಮರಾಜನಿಗೆ ಗೊತ್ತಿದೆ. ಅದು ಅವರ ರಾಜಕೀಯ ಪ್ರಜ್ಞೆ. ಅರ್ಥ ಆಯಿತು. ಇಷ್ಟ ಆಗಬೇಕಿದ್ರೆ ಏನ್ ಮಾಡಿದ್ರು ಅಂತಂದ್ರೆ, ನೇರವಾಗಿ ಸುರಂಗ ಮಾರ್ಗದಲ್ಲಿ ಹೊರ ಹೋಗುವುದಕ್ಕೆ ಸಿದ್ಧ ಆಯ್ತು. ಒಂದು ನಾವು ಏನ್ ಹೇಳ್ತೇವೆ ಅಂತಂದ್ರೆ, ಕಥೆಯಲ್ಲಿ ರೋಚಕತೆಗೆ ಬೇಕು ಅಂತ ನಮ್ಮದೊಂದು ಸನ್ನಿವೇಶ ಬಂದಿದೆ. ಭೀಮ ಎಲ್ಲರನ್ನು ಹೊತ್ತೊಯ್ದ ಅಂತ. ಹಾಗೇನಿಲ್ಲ, ಒಂದು ನಾವೇ ಬಂದಿತ್ತು, ನದಿಯಲ್ಲಿ ಅವರು ದಾಟಿ ಆ ಕಡೆ ಹೋಗೋದು. ಇದು ಕಥೆಯಲ್ಲೇ ಬರುವಂತಹ ವಿಷಯ. ಮಹಾಭಾರತದ ಆದಿಪರ್ವದ 148ನೇ ಅಧ್ಯಾಯದಲ್ಲಿ ಈ ವಿಷಯ ಬರುತ್ತೆ. ಹಾಗಾಗಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಒಂದು ನಾವೆ ಬಂತು. ಆ ನಾವೆಯ ಮೂಲಕ ಪಾಂಡವರು ವಾರಣಾವತದಲ್ಲಿದ್ದವರು ಹಸ್ತಿನಾಪುರ, ಸರಸ್ವತಿ ಮತ್ತು ದೃಷತ್ವತಿ ಎನ್ನುವಂತಹ ನದಿಗಳ ಪರಿಸರದ ಒಂದು ಪ್ರದೇಶ. ಕುರುಕ್ಷೇತ್ರವು ಅಲ್ಲಿಂದ ಒಂದು 70 ಕಿಲೋಮೀಟರ್ಗೆ ಹಸ್ತಿನಾಪುರ ಮತ್ತು ಕುರುಕ್ಷೇತ್ರ ಹತ್ರ ಇರುವಂತಹದ್ದು. ಆ ನದಿ ತೀರದಿಂದ ಗಂಗಾ ನದಿಯನ್ನು ತರಣ ಮಾಡುವುದಕ್ಕೆ ಬೇಕಾಗಿ ಗಂಗಾ ನದಿಯ ತೀರಕ್ಕೆ ಒಂದು ಸುರಂಗ ಮಾಡಿ ನಾವೆಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಾವೇ ಎಲ್ಲಿವರೆಗೆ ಹೋಗಿದೆ ಅಂತಂದ್ರೆ ಗಂಗಾ ನದಿಯವರೆಗೆ ಹೋಗಿದೆ. ಅಲ್ಲಿಂದ ಪುನಃ ಆ ಕಡೆಗೆ ದಾಟಿದ್ದಾರೆ. ಗಂಗಾ ನದಿಯನ್ನು ದಾಟಿ ಮುಂದೆ ಹೋಗಿದ್ದಾರೆ. ಉತ್ತರದ ದಿಕ್ಕಿನಲ್ಲಿ ಅವರ ಪ್ರಯಾಣ ಆರಂಭ ಆಗಿದೆ. ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ, ಹೋಗುವಾಗ ಪಾಂಡವರನ್ನು ಕೆಲಸ ಮಾಡಿ ಅವರು ಏನ್ ಮಾಡಿದ್ರು, ಅಲ್ಲಿ ಕೆಲಸಕ್ಕೆ ಅಂತ ಒಂದಷ್ಟು ಜನ ಇದ್ರು. ಈ ಇದು ಯಾವುದು ವಾರಣಾವತೈನ ಅರಗಿನಾಲಯ ಇತ್ತು. ಆ ಅರಗಿನಾಲಯದಲ್ಲಿ ನೇರವಾಗಿ ಅದು ಬೆಂಕಿ ತೆಗೆದುಕೊಂಡಿತ್ತು. ಅಂದ್ರೆ ಬೆಂಕಿ ಅದಕ್ಕೆ ಹತ್ಕೊಂಡಿತ್ತು. ಬೆಂಕಿ ಹತ್ತಿದಂತಹ ಅರಗಿನಾಲಯದಲ್ಲಿ 5 ಹೆಣಗಳು ಸಿಕ್ಕಿದ್ರು. 5 ಕೂಡಿಸು 1 6. 5 ಜನ ಗಂಡಸರಿದ್ದು, 1 ಹೆಣ ಸಿಕ್ಕಿತ್ತು. ಧೃತರಾಷ್ಟ್ರ ಈ ವಿಷಯವನ್ನ ಬೇಗನೆ ತಿಳ್ಕೊಂಡ. ಅಂತೂ ಎಲ್ಲ ಮುಗೀತು ಅಂತ ಅವನು ಮರುದಿವಸವೇ ಅವನು ನಾಟಕ ಆರಂಭ ಆಯ್ತದ. ನಾಟಕ ಕಂಪನಿ, ಅದೊಂದು ದೊಡ್ಡ ಡ್ರಾಮಾ ಕಂಪನಿ ಆರಂಭ ಮಾಡಿದ್ರು. ನಿಧನ ವಾರ್ತೆಯನ್ನ ಕೇಳಿ ಧೃತರಾಷ್ಟ್ರ ಅಳೋದಕ್ಕೆ ಆರಂಭ ಮಾಡ್ದ. ಓ ಪಾಂಡು ಚಕ್ರವರ್ತಿ ಹೋದ, ಅವನ ಮಕ್ಕಳು ಹೋದ್ರು, ಅವರ ಸಂತಾನ ಹೋಯಿತು, ನನ್ನ ಬದುಕಿನ ಆಶಾ ಕಿರಣವಾಗಿತ್ತು, ಎಲ್ಲರನ್ನು ಕಳೆದುಕೊಂಡೆ, ಇನ್ನು ಹೇಗೆ ಬದುಕಬೇಕು, ಹೀಗೆ ಒಂದಿದೆ ರೆಡಿಮೇಡ್. ಇದೆಲ್ಲ ಆರಂಭ ಮಾಡಿದ. ಹೀಗೆ ಹತ್ತು ಕರೆದು ಮಾಡಿ ಪ್ರಜೆಗಳಿಗೆಲ್ಲ ತನ್ನ ಬಗ್ಗೆ ಅನುಕಂಪ ಬರುವ ಹಾಗೆ ಸಿದ್ಧತೆ ಮಾಡಿದ. ಅವನಿಗೆ ಬೇಕಾಗಿದ್ದು ದುರ್ಯೋಧನಿಗೆ ಯಾರು ಕೆಟ್ಟ ಕಣ್ಣು ಬೀಳದೆ ಇರಲಿ ಅಂತ. ಯಾಕೆಂದ್ರೆ ಅವನೇ ದೊಡ್ಡ ಕೆಟ್ಟವನಲ್ಲ, ಆಗ ಅವನ ಬಗ್ಗೆ ಇನ್ಯಾರಿಗೂ ಬೀಳದೆ ಇರಲಿ ಅಂತ ಅವನಿಗೆ ಇದ್ದಿದ್ದು. ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಆಗಿತ್ತು.
ಪಾಂಡವರಿಗೆ ಇವನು ಎಲ್ಲಿವರೆಗೆ ಹೋಗಿದ್ದಾನೆ ಅಂತಂದ್ರೆ 12, 13, 14 ನಾವು ಆಚರಣೆ ಮಾಡ್ತೀವಲ್ಲ, ಹಾಗೆ ಆ ಕಾಲಘಟ್ಟದ ವ್ಯವಸ್ಥೆಗೆ ಅನುಗುಣವಾಗಿ ಅವರಿಗೆ ಎಲ್ಲ ಉತ್ತರ ಕ್ರಿಯೆಯನ್ನು ಮಾಡಿ ಮುಗಿಸಿದ್ದಾರೆ ಪುಣ್ಯಾತ್ಮ. ಹೆಣ ಬೇರೆ ಸಿಕ್ಕಿತ್ತಲ್ಲ, 4, 5 + 1, ಅದರಿಂದ ಇಟ್ಕೊಂಡು ಪಾಂಡವರು ಬದುಕು ಬವಣೆಯ ದಾರಿ ತಿಳಿದು ಆ ಕಡೆ ಹೋಯಿತು. ದೇರಾಜ್ ಅವರು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಕುರುಕ್ಷೇತ್ರಕ್ಕೊಂದು ಆಯೋಗದಲ್ಲಿ ಕೊನೆಯನ್ನು ಬರೀತಾರೆ ಅವರು. ಆಯೋಗ ನಿಮ್ಗೆ ಇಲ್ಲಿಯವರಿಗೆ ಗೊತ್ತಿದೆ ಅಂತ ಅನ್ಕೊಂಡು ನಾನು ಅದ್ರ ಬಗ್ಗೆ ಹೇಳಲ್ಲ. ಒಂದು ಅದ್ಭುತವಾದ ಪುಸ್ತಕ, ಇಡೀ ನಮ್ಮ ದೇಶದಲ್ಲಿಯೇ ಒಂದು ಅದ್ಭುತವಾದ ಪುಸ್ತಕ ಕುರುಕ್ಷೇತ್ರಕ್ಕೊಂದು ಆಯೋಗ. ದೇಶ ಮಟ್ಟದಲ್ಲಿ ನಾನೆಲ್ಲ ಓದಿದ್ದೇನೆ ಅಂತಲ್ಲ, ಆದ್ರೆ ಅವರು ಬಳಸಿದ ಭಾಷೆ, ರಂಗತಂತ್ರ, ಆ ಪರಿಕಲ್ಪನೆಗಳನ್ನು ನೋಡಿದ್ರೆ ಅಸಾಮಾನ್ಯ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ಎಲ್ಲದಕ್ಕೂ ಒಂದೊಂದು ಆಯೋಗ ಮಾಡ್ತಾ ಇದ್ರಂತೆ. ಇವರು ಕುರುಕ್ಷೇತ್ರಕ್ಕೆ ಆಯೋಗ ಮಾಡಿದಾಗ ಅಂತ ಅದರ ಆರಂಭದಲ್ಲಿ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಕುರುಕ್ಷೇತ್ರಕ್ಕೆ ಯಾಕೆ ಆಯೋಗ ಮಾಡಬಾರ್ದು? ಎಲ್ಲಾ ಹಗರಣಗಳಿಗೆ ಆಯೋಗ ಆದಾಗ ಅದೇ ಒಂದು ಇನ್ಫ್ಲೂಯೆನ್ಸರೇ ಬರಲು ಅಂತ ಅದರ ಆರಂಭದಲ್ಲಿ ಬರುತ್ತೆ. ಹಾಗೆ ಆಯೋಗ ಮಾಡಿ ಅದ್ರ ಒಳಗಡೆಯಲ್ಲಿ ಕೊನೆಯಲ್ಲಿ ಆಯೋಗ ಕೊಟ್ಟಂತಹ ಯಾವ ಕೊನೆಯ ನಿರ್ಣಯ ಇದೆಯಲ್ಲ, ಆ ನಿರ್ಣಯದಲ್ಲಿ ಇದಕ್ಕೆ ಪರಿಹಾರ ಇಲ್ಲ ಅಂತ ಬರೀತಾರೆ. ಎಲ್ಲದಕ್ಕೆ ಬೇರೆ ಬೇರೆ ಪ್ರಾಯಶ್ಚಿತ್ತಗಳನ್ನು ಹೇಳುವ ಆ ಆಯೋಗದ ಯಾರು ನಿರ್ಣಾಯಕ ಶುಕ ಮಹರ್ಷಿಗಳು ಅಂತ ಅಂದ್ಕೊಳ್ತೇನೆ, ನೆನಪಿಲ್ಲ. ಆ ಆಯೋಗದ ನಿರ್ಣಾಯಕರಾಗಿರುವವರು ಅವರು ಅಂತ ಅವರು ಬರೀತಾರೆ. 2ಕ್ಕೆ ಪ್ರಾಯಶ್ಚಿತ್ತ ಇಲ್ಲ, ಅಂದ್ರೆ ಪ್ರಾಯಶ್ಚಿತ್ತ ಮೀರಿದ್ದು. ಒಂದು ಇದು, ಇನ್ನೊಂದು ಭೀಮ ದುಶ್ಯಾಸನನ್ನು ಕೊಂದು ನಡೆಸಿಕೊಂಡ ರೀತಿ ಇದೆಯಲ್ಲ, ಅದು ಅತ್ಯಂತ ಅಸಹನೀಯ, ಅದು ತೀರಾ ಕೆಟ್ಟದ್ದು ಅಂತ ಬರೀತಾರೆ. ವಿಶೇಷ ಏನು ಅಂತಂದ್ರೆ ದೇವರಾಜರು ಬರೆದ 2 ಕೂಡ ಪಾಂಡವರ ವಿರೋಧವಾದದ್ದು, ಅಂದ್ರೆ ಪಾಂಡವರೇ ತಪ್ಪಿದ್ದು ಹೇಳುವ ಅರ್ಥದಲ್ಲೇ ಬರ್ತದೆ, ಅದು ವಿಷಯ ಬೇರೆ. ಆ ರೀತಿಯಲ್ಲಿ ಇತ್ತು ಅಂತ. ಇದು ಇದ್ರ ಬಗ್ಗೆ ಏನಿದೆ ಅಂತಂದ್ರೆ ಪಾಂಡವರು 5 ಮತ್ತೊಂದು 6 ಜನರನ್ನ ಕೊಂದು ಅವರು ಆ ಕಡೆ ದಾಟಿದ್ರು ಅಂತ ಇದೆ. ಇದ್ರ ಬಗ್ಗೆ ಚರ್ಚೆ ಇದೆ. ಅದಕ್ಕೊಂದು ಸಮಾಧಾನ ನನ್ನ ಇತಿಮಿತಿಯಲ್ಲಿ ನಾನು ಹೇಳ್ತೇನೆ, ಅದು ತಪ್ಪಲ್ಲ ಅಂತ ನಾವು ಹೇಳ್ಬೋದು. ಯಾಕೆ ತಪ್ಪಲ್ಲ ಅಂತ ಹೇಳ್ಬೋದು ಅಂತಂದ್ರೆ, ನಾವೇ ಸಂಕಟದಲ್ಲಿ ಇದ್ದಾಗ, ನನ್ನ ಬದುಕೆ ಅಸ್ಥಿರ ಅಂತ ಆದಾಗ ನನ್ನನ್ನು ನಾನು ಉಳಿಸಿಕೊಳ್ಳುತ್ತೇನೋ ಇಲ್ವೋ? ಕಾಮನ್ ಸೆನ್ಸ್. ನನ್ನನ್ನು ನಾನು ಉಳಿಸಿಕೊಳ್ಳುವುದಕ್ಕೆ ಏನಾದ್ರೂ ನಾನು ಮಾಡ್ತೇನೋ ಇಲ್ವೋ? ನೀರಿನಲ್ಲಿ ಇಬ್ರು ಮುಳುಗ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಇಬ್ರು ಮುಳುಗ್ಬೇಕಿದ್ರೆ ಒಬ್ಬ ಇನ್ನೊಬ್ಬನ ಮೆಟ್ಟಿದ್ರೆ ಮೇಲೆ ಬರ್ತಾನೆ ಅಂತ ನಾವು ಮೆಡ್ತಾನೋ ಇಲ್ವೋ? ಯೋಚನೆ ಮಾಡಿ ಸಮಯ ಇಲ್ಲ, ಯಾಕೆಂದ್ರೆ ಅದು ಬೆಂಕಿ ಬಿದ್ದಿದೆ ಅರ್ಗಿನಾಲಯಕ್ಕೆ. ಆ ಸಮಯದ ಧರ್ಮ ಜಿಜ್ಞಾಸೆ, ಧರ್ಮನಂದನ ಒಪ್ಪಿಕೊಳ್ತಾನೆ. ಅದೇ ಧರ್ಮರಾಜನನ್ನು ಇಂದ್ರ ಸಶರೀರವಾಗಿ ಸ್ವೀಕಾರ ಮಾಡಿದ್ದಾನೆ ಎಂಬಲ್ಲಿಗೆ ಅದು ತಪ್ಪಲ್ಲ ಅಂತ ಸ್ಪಷ್ಟ ಇದೆ. ಅದು ಧರ್ಮನಂದನ. ಯಾವ ಸನ್ನಿವೇಶದಲ್ಲಿಯೂ ಅವನು ಧರ್ಮ ಪ್ರಜ್ಞೆ ಜಾರುವುದಕ್ಕೆ ಬಿಡ್ಲಿಲ್ಲ ಅವನು. ಅದು ಧರ್ಮನಂದನ. ಮಹಾಭಾರತ ಕಥೆಯ ಯುದ್ಧ ಕ್ಷೇತ್ರದ ಕಥೆ ಹೇಳಬೇಕಿದ್ರೆ ಬರ್ತದೆ. ಅಶ್ವತ್ಥಾಮ ಹತಃ ಕುಂಜರಃ ಎನ್ನುವಂತಹ ಮಾತನ್ನ ಹೇಳಿದಾಗ ಶಂಖ ಊದಿದ ಅಂತ. ಕೃಷ್ಣ ಶಂಖ ಊದಿದ ಸಮಯಕ್ಕನುಗುಣವಾಗಿ ಇವನು ಹೇಳಿಸಿದ್ದು ಇಟ್ಕೊಳ್ಳೋಣ. ಆ ಸಮಯದಲ್ಲಿ ಅಲ್ಲಿಯವರೆಗೆ ನೆಲದಿಂದ ಮೇಲಿದ್ದಂತಹ ಆ ಧರ್ಮರಾಜನ ರಥ ಕೆಳಗೆ ಭೂಮಿಗೆ ಕುಸಿಯಿತು ಅಂತ ಒಂದು ಮಾತು ಬರುತ್ತೆ. ನಮ್ಮ ಕಥೆಗಳನ್ನು ನಾವು ಕೇಳ್ತೀವಿ ಅದನ್ನು. ಅಂದ್ರೆ ಅರ್ಥ ಏನು? ಆ ಹಂತದವರೆಗೂ ಇವನಲ್ಲಿ ಏನು ತಪ್ಪಾಗಿಲ್ಲ ಅಂತ ಆಯ್ತಾ ಇಲ್ವಾ? ಇದರಿಂದ ಮತ್ತೆ ಹೆಂಗೆ ಹೇಳೋದು? ಇದು ತಪ್ಪಲ್ಲ ಅಂತಲ್ಲೇ ಸಿದ್ಧ ಆಯ್ತಲ್ಲ. ಇದೇ ಒಂದು ರಥ ಹಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಹೀಗೆ ದೇವರಾಜಯವರ ಪರಿಕಲ್ಪನೆಯ ರಂಗತಂತ್ರಗಳು, ಪರಿಜ್ಞಾನಗಳು ಅದು ತುಂಬಾ ನಮ್ಮ ಬದುಕಿಗೆ ಹತ್ತಿರವಾಗಿ ನಾವು ನೋಡ್ಬೇಕಾದದ್ದು, ನೋಡ್ತಾ ಇರ್ತೇವೆ. ಅದರ ನೆನೆಯೊಂದಿಗೆ ಇದೂ ಗ್ರಾಹ್ಯವಾದದ್ದು. ಹೀಗೆ ವಾರಣಾವತದಿಂದ ಅವರು ಪಾರಾದ್ರು. ವಾರಣಾವತ ಪುನಃ 5 ಗ್ರಾಮಗಳ ವಿಷಯ ಹೇಳ್ಬೇಕಿದ್ರೆ ಮತ್ತೆ ಅದೇ ವಾರಣಾವತವನ್ನು ಹೇಳ್ತಾನೆ. ಪಾಂಡವರು ಕೇಳಿದ್ದಾರೆ, ಅದು ಕೌಂಟರ್. ಅದು ಯಾರಿಗೆ? ಕೌರವನಿಗೆ. ನೀನ್ ಎಲ್ಲೆಲ್ಲಿ ನಮ್ಮ ಹೆಣ ಹಾಕಬೇಕು ಅಂತ ಮಾಡಿದ್ಯೋ ಅದೇ ಗ್ರಾಮ ನಾವು ತಗೊಳ್ತೇವೆ, ಕೊಡ್ತೀಯಾ ಇಲ್ವಾ ಅಂತ. ಅದು ವಾರಣಾವತ. ಇದೇ ವಾರಣಾವತವನ್ನು 5 ಗ್ರಾಮಗಳು ಕೊಡು ಅಂತ ಹೇಳ್ಬೇಕಿದ್ರೆ ಕೇಳ್ತಾನೆ ಧರ್ಮರಾಜ. ಕೃಷ್ಣನಲ್ಲಿ ಹೇಳಿ ಕಳಿಸ್ತಾನೆ 5 ಗ್ರಾಮ ಕೊಡ್ಬೇಕು ಅಂತ. ಅದರೊಳಗೆ ವಾರಣಾವತ ಕೂಡ ಬಂತು. ಹೀಗೆ ಧರ್ಮರಾಜ ಈ ರೀತಿಯಲ್ಲಿ ತನ್ನ ಬದುಕನ್ನು ಧರ್ಮದ ನೆಲೆಯಲ್ಲಿ ಮುನ್ನಡೆಸ್ಕೊಂಡು ಹೋದ. ಆ ಧರ್ಮದ ನೆಲೆ ಹೇಗಿತ್ತು ಅಂತಂದ್ರೆ, ಧರ್ಮ ಪ್ರಜ್ಞೆಯನ್ನೇ ಬದುಕಾಗಿಸಿಕೊಂಡಂತಹ ಗಂಗಾತನಯನಾದ ಗಾಂಗೇಯ
ಯಾವ ಗಂಗೆಯ ಮಗನೋ ಆ ಗಂಗೆಯ ಸಮೀಪಕ್ಕೆ ಅವನನ್ನು ಕರೆದುಕೊಂಡು ಹೋಯಿತು. ಆ ಗಂಗೆಯನ್ನು ತರಣ ಮಾಡಿದ್ರು. ಧಾರ್ಮಿಕ ಪ್ರಜ್ಞೆ ಉತ್ತರಿಸಿದರು ಅಂತ. ಹಾಗಾಗಿ ಉತ್ತರಿಸಿದ ಕಾರಣ ಧರ್ಮರಾಜ ಎತ್ತರದಲ್ಲಿ ನಿಂತ ಅಂತ. ಅವನ ಬದುಕಿನ ಯಾವೆಲ್ಲ ಈ ರೀತಿಯ ಅವಮಾನಗಳಿದ್ದಾವೋ, ಅಂದ್ರೆ ಅವನನ್ನ ಕೊಲ್ಲಬೇಕು ಅನ್ನುವಂತಹ ಅವಳಿಕೆ ಯಾವ್ದು ನಡೀತೋ ಅದೆಲ್ಲ ಅಂತಹವರೇ ತತ್ತರಿಸುವಂತೆ ಆಯಿತು ಅಂತ ಬಿತ್ತರಿಸ್ತದೆ ಮಹಾಭಾರತ. ಯಾರು ಒಳ್ಳೆಯವನಿದ್ದಾನೋ ಅವನ ಮೇಲೆ ಅಟ್ಯಾಕ್ ಜಾಸ್ತಿ. ನೋಡಿ, ಇವತ್ತು ನಾವು ಅದನ್ನು ನೋಡ್ತೇವೆ. ಸ್ವಲ್ಪ ಒಳ್ಳೆಯವರು ಸಮಾಜಕ್ಕೆ ಉಪಯೋಗಿಯಾಗಿ ಒಬ್ಬ ಕೆಲಸ ಮಾಡ್ತಾರೆ ಅಂತಂದ್ರೆ ಆಡಿಗೊಂದು ಕಲ್ಲು ಅಂತ ಅವ್ರ ಮೇಲೆ ಮತ್ತೆ ಮತ್ತೆ ಮಾರಣಾಂತಿಕವಾಗಿ ಅವರನ್ನೇ ಏನ್ ಮಾಡ್ತಾರೆ, ಸದೆಬಡಿಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಧರ್ಮರಾಜ ಮತ್ತು ಪಾಂಡವರು ಹುಟ್ಟಿದ ಕ್ಷಣದಿಂದ ಅದನ್ನು ಅನುಭವಿಸ್ತಾ ಬಂದಿದ್ದಾರೆ, ನಾವು ನೋಡಿದ್ದೇವೆ. ಅದರ ಈ ಭಾಗ ಧರ್ಮನಂದನ ಈ ರೀತಿಯಲ್ಲಿ ತನ್ನ ತಾಯಿಯನ್ನು, ಉಳಿದ ಪಾಂಡವ ಚತುಷ್ಕರನ್ನು ಕರೆದುಕೊಂಡು ಗಂಗಾ ನದಿಯನ್ನು ತರಣ ಮಾಡಿ ಮುಂದೆ ಸಾಗ್ತಾನೆ. ಮುಂದೆ ಸಾಗುವಂತಹ ನೆಲೆಯಲ್ಲಿ ಏನಾಯ್ತಂದ್ರೆ ತುಂಬಾ ಬೇಸರ ಆಯಿತು. ಹೀಗೂ ಉಂಟ. ಈಗ ಅವರಿಗೆ ಒಂದು ಸ್ಪಷ್ಟ ಆಯಿತು, ಪಾಂಡವರಿಗೆ ಈ ದುರ್ಯೋಧನ ನಮ್ಮನ್ನು ಕೊಲ್ಲಿಕ್ಕೆ ಹೋಗಿದ್ದಾನೆ ಅಂತ ಸ್ಪಷ್ಟ ಆಯಿತು. ಯಾಕೆ ಹೇಳಿ, ಚಿಕ್ಕ ಮಕ್ಕಳಾಗಿದ್ದಾಗ ಮಕ್ಕಳಾಟಿಕೆ ಅಂತ, ಪುನಃ ಪುನಃ ಅದೇ ರೀತಿಯಲ್ಲಿ ನಮ್ಮ ಮೇಲೆ ಆಕ್ರಮಣ ಆದ್ರೆ ನಾವೇನು ಯೋಚನೆ ಮಾಡ್ತೇವೆ. ಆಗ ಇಲ್ಲ, ಇವನಿಗೆ ಬೇರೆಯದೇ ಏನೋ ಯೋಚನೆ ಇದೆ ಅಂತ ಅವ್ರಿಗೆ ಸ್ಪಷ್ಟ ಆಯಿತು. ಕುಂತಿ ತಾಯಿಯನ್ನ ಕಳ್ಕೊಂಡು ಹೊರಟಿದ್ದಾರೆ ಅವರು. ಆ ತಾಯಿಯ ಜೊತೆಗೆ ಹೋಗುವ ಸನ್ನಿವೇಶದಲ್ಲಿ ಇಂತಹ ಸನ್ನಿವೇಶಗಳು ನಿಜಕ್ಕಾದ್ರೆ ಯಾರು ಅಂತಂದ್ರೆ ತೇವಾಂಶ ಸಂಭೂತರವರು. ಆದ್ರೆ ಅವರ ಪರಿಸ್ಥಿತಿಯಲ್ಲಿ ಬಂದು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ಸುರಂಗ ಮಾರ್ಗದಲ್ಲಿ ಇನ್ನೆಲ್ಲೋ ಓಡಿ ಹೋಗಿ ಕುಳಿತುಕೊಳ್ಳುವ ಸ್ಥಿತಿ. ಈ ಕಡೆಗೆ ನೋಡಿದ್ರೆ ಇವನು ಉತ್ತರ ಕ್ರಿಯೆ ಮುಗಿಸಿ ಇವನು ಕಣ್ಣೀರಿನಲ್ಲಿ ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಕುಳಿತಿದ್ದಾನೆ. ಅಲ್ಲಿ 4 ಜನ ಸರಿ ಸೇರ್ಕೊಂಡಿದ್ದಾರೆ. ಈ ಕರ್ಣ ಒಬ್ಬ ಬಾಕಿ ಇದ್ದ ಅವ್ರ ಜೊತೆ ಸೇರ್ಕೊಳ್ಳೋದಕ್ಕೆ. ಆಗ್ಲೇ 3 ಜನ ಇದ್ರು, ಒಬ್ಬ ದುರ್ಯೋಧನ, ಇನ್ನೊಬ್ಬ ದುಶ್ಯಾಸನ, ಮತ್ತೆ ಇವರಿಗೆಲ್ಲ ಒಬ್ಬ ಮಾಸ್ಟರ್ ಪ್ಲಾನ್ ಶನಿ ಅಂತ ಹೇಳೋದು ಅವ್ರಿಗೆ. ಅನಂತ ಭಟ್ಟ ಅಂತ ಒಬ್ರು ಸಂಸ್ಕೃತ ಚಂಪು ಕವಿಗಳು, ಮಹಾಭಾರತ ಚಂಪು ಅಂತ ಒಂದು ಒಳ್ಳೆ ಕಾವ್ಯ ಬರೆದಿದ್ದಾರೆ, ಭಾರತ ಚಂಪು ಅಂತ. ಅನಂತ ಭಟ್ಟ ಅಂತ ಕವಿ, ಅವರು ಅದರಿಂದ ಬರೀತಾರೆ, ಇವನು ಶಕುನಿ ಅಲ್ಲ, ಮಧ್ಯದ ಅಕ್ಷರವೊಂದನ್ನು ತೆಗೆದ್ರೆ ಏನಾಗ್ತದೆ ನೋಡಿ, ಅವನು ಅದೇ ಪಾಂಡವರಿಗೆ ಅಂತ ಬರೀತಾನೆ, ಶನಿಯ. ಅದನ್ನೇ ನಮ್ಮ ಯಕ್ಷಗಾನದಲ್ಲಿ ಈಗಲೂ ಬಳಸ್ತಾರೆ, ಅದೊಂದು ರೆಡಿಮೇಡ್ ಡೈಲಾಗ್ ಇದೆ, ಅದು ಶಕುನಿಯ ಬಗ್ಗೆ ಹೇಳ್ಬೇಕು. ಹೀಗೆ ಶಕುನಿ ಅವರಿಗೆಲ್ಲ ಏನು ಅಂತಂದ್ರೆ ಅವರಿಗೆ ಗಾಡ್ ಫಾದರ್ ಶಕುನಿ. ಒಬ್ಬ ಕಣಿಕ ಹೇಳಿದ್ವಿ, ಇನ್ನೊಬ್ಬ ಶಕುನಿ, ಇವರೇ ಇವರಿಗೆ ಆಪ್ತರಾದ್ರು. ಆಪ್ತತೆ ಎಲ್ಲಿ ಬೆಳೀತದೆ? ಸಮಾನ ಮನಸ್ಥಿತಿ ಇದ್ದಲ್ಲಿ. ಸ್ನೇಹ ಉಂಟಾಗೋದಲ್ಲೇ ಅಲ್ಲದೆ ಸಮಾನ ಶೀಲೇಶು ಸತ್ಯಂ ಅಂತ. ಗುಣ ವ್ಯಸನ ಮತ್ತು ಶೀಲಗಳು ಸಮಾನ ಎಂದಾಗ ಅಲ್ಲಿ ಸ್ನೇಹ ಬೆಳೀತದೆ. ಈ ಸ್ನೇಹ ಹೀಗೆ ಬೆಳೆದ ಕಾರಣದಿಂದ ಅವರಿಗೆ ಅದೆಲ್ಲ ಒಂದು, ಅವರು 4 ಒಟ್ಟಾದ್ರು. ಒಂದು ಕಡೆ ಇವರು 4 ಒಟ್ಟಾದ್ರು, ಮತ್ತೊಂದು ಕಡೆ ಈ 5 ಪಾಂಡವರ ಸ್ನೇಹ ಮತ್ತು ದೃಢ ಆಯಿತು, ಮತ್ತು ಆತ್ಮೀಯತೆ ಅವರ ಪಾರಸ್ಪರಿಕವಾದ ಪ್ರೀತಿ ವಿಶ್ವಾಸ ಹೆಚ್ಚಾಯಿತು. ಹೀಗೆ ಹೆಚ್ಚಾಗಿ ಪಾಂಡವರು, ನಾವೆಲ್ಲ ಹೇಳ್ತೇವೆ ಪಾಂಡವರು ಯೂತದಲ್ಲಿ ಸೋತು ವನವಾಸಕ್ಕೆ ಹೋದರು. ನೀವು ಸುಮ್ಮನೆ ಗ್ರಾಫ್ ನೋಡಿ ಬಂದ್ರೆ ಮಹಾಭಾರತದಲ್ಲಿ ಪಾಂಡವರು ಯುದ್ಧದ ಪೂರ್ವದಲ್ಲಿ ನೀವು ನೋಡಿದ್ರೆ ಪಾಂಡವರ ಬದುಕಿನ ಬಹುಪಾಲು ವನವಾಸದಲ್ಲಿ. ಈಗ ವನವಾಸದಲ್ಲಿದ್ದಾರೆ ಅವರು. ಅವ್ರಿಗೆ ಅದಕ್ಕೆ ಧರ್ಮರಾಜ ಹೇಳೋದು, ವನವಾಸ ಅಲ್ವಾ, ಏನು ದೊಡ್ಡದಲ್ಲ ನಮಗೆ ಅಂತ ಹೇಳ್ತಾನೆ. ಯಾಕೆ? ಬದುಕೇ ವನವಾಸವಾಗಿದೆ. ಆ ಬದುಕನ್ನು ಉತ್ತರಿಸಿಕೊಂಡು ಬಂದಿದ್ದಾರೆ. ವನವಾಸವನ್ನು ಉತ್ತರಿಸಬಹುದಾದಂತಹ ಎತ್ತರದ ಧರ್ಮನಂದನನ ಹಿಂಬಾಲಕರಾಗಿ 4 ಶಕ್ತಿ ನಿಂತಿದೆ, 4-5 ಶಕ್ತಿ ನಿಂತಿದೆ. ಅದಕ್ಕೆ ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ಅವಳ ತಾಯಿಯಾದ ಕುಂತಿ ಅಂತ ಹೆಸರು. ತಾಯಿ ಬಿಡ್ಲಿಲ್ಲ ಅವರನ್ನ ಅಂತ ನಾವು ಗಮನಿಸ್ತೇವೆ. ತಾಯಿಯನ್ನು ಅವರು ಬಿಡ್ಲಿಲ್ಲ, ಅವರನ್ನು ತಾಯಿಯೂ ಬಿಡ್ಲಿಲ್ಲ. ಆ ಪಾಂಡವರ ಏಳಿಗೆಗಾಗಿ ಕಣ್ಣೆದುರಿಗಿರುವ ಕರ್ಣನನ್ನು ಪಕ್ಕದಲ್ಲಿಟ್ಟು ಹಾಗೆ ಬಂದಿದ್ದಾಳೆ, ತ್ಯಾಗ ಮಾಡಿದಾಳೆ ಅವಳು. ಕಥೆಯಲ್ಲಿ ನಾವು ಕೇಳ್ತೇವೆ,
ಕರ್ಣ ರಣರಂಗಕ್ಕೆ ಈ ಪರೀಕ್ಷಾ ರಂಗಕ್ಕೆ ಬಂದಾಗ ಅವಳು ಮೂರ್ಛೆ ಹೋಗಿ ಒಳಗಡೆ ಹೋದ್ಲು ಅಂತ ಒಂದು ಕಥೆ ಕೇಳ್ತಾರೆ. ಕವಿಯ ಕಲ್ಪನೆ ಇರ್ಲಿ, ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಆ ರೀತಿ ಆಯ್ತು, ಅವಳಿಗೆ ಗೊತ್ತಿದೆ ಕಣ್ಣರಿಯದಿದ್ದರೂ ಕರುಳು ಅರಿಯುತ್ತದೆ ಅಂತ. ಅವ್ರಿಗೆ ಅವತ್ತೇ ಗೊತ್ತಾಗಿದೆ ಕುಂತಿಗೆ. ಏನ್ ಮಾಡ್ತಾಳೆ ಅವಳು? ಏನ್ ಮಾಡಿ ಸಾಧ್ಯ ಇದೆ? ಕುಂತಿಯಂತಹ ಮಹಾಪ್ರಾಜ್ಞಿ ಮಹಾಸಾಧ್ವಿಯೊಬ್ಬಳ ಮಕ್ಕಳು ಪಾಂಡವರಾಗದೆ ಹೋದ್ರೆ ಈ ಧರ್ಮ ಪ್ರಜ್ಞೆ ಬರ್ಲಿಕ್ಕಿಲ್ಲ ಅವರಿಗೆ. ಯಾಕೆಂದ್ರೆ ತಂದೆಯ ನೆಲೆಯಲ್ಲಿ ಪಾಂಡು ಚಕ್ರವರ್ತಿಯ ಪರವಾಗಿ ಒಬ್ಬ ಯಮಧರ್ಮನೋ, ಒಬ್ಬ ವಾಯುದೇವನೋ, ಇನ್ನೊಬ್ಬ ಇಂದ್ರನೋ, ಇನ್ನು ಅಶ್ವಿನಿ ದೇವತೆಗಳು ಬಂದಿರಬಹುದು. ಕ್ಷೇತ್ರ ಯಾವುದು? ಕುಂತಿನೇ ಅಲ್ವೇ? ಕ್ಷೇತ್ರಜ್ಞರಾಗಿ ಅವರು ಬೇರೆ ಇರ್ಬೋದು, ಕ್ಷೇತ್ರ ಕುಂತಿಯದ್ದೇ. ಆ ಕುಂತಿಯನ್ನು ನೋಡಿ ಎಷ್ಟು ದೊಡ್ಡವಳು ಇರ್ಬೋದು ತಾಯಿ. ಅವಳ ಪಾತಿವ್ರತ್ಯ, ಅವಳಲ್ಲಿರುವಂತಹ ಮಕ್ಕಳ ಕುರಿತಾಗಿ ತನ್ನ ಮಕ್ಕಳನ್ನು ಬೆಳೆಸಬೇಕು ಅಂತ ಏನಿದೆ ಭಾವ. ಇವತ್ತಿನ ಕಾಲಘಟ್ಟವನ್ನ ನಾವು ಪಕ್ಕದಲ್ಲಿ ನೋಡಿದ್ರು. ಈಗ ಹಿರಿಯರ ಅನೇಕರಿದ್ದೀರಿ. ನಿಮ್ಮ ಕಾಲಘಟ್ಟಗಳಲ್ಲಿ ನಿಮ್ಮ ಮನೆಗಳಲ್ಲೂ ನಿಮ್ಮ ತಾಯಿ ಆ ರೀತಿಯ ಯಾವುದೋ ಒಂದು ಹೋರಾಟವನ್ನು ಮಾಡಿ ನಿಮಗೆ ಎಜುಕೇಶನ್ ಕೊಟ್ಟಿದ್ದಿರ್ಬೋದು. ಯಾಕೆಂದ್ರೆ ನನ್ನ ಮನೆಯಲ್ಲಿ, ನಮ್ಮ ಊರಿನಲ್ಲೆಲ್ಲ ನಾನು ಆ ಕಥೆ ಕೇಳಿದ್ದೇನೆ. ನನ್ನ ಅಪ್ಪಯ್ಯ ಓದಲಿಕ್ಕೆ ಅಂತ ಮೈಸೂರಿಗೆ ಹೋಗ್ಬೇಕು ಅಂತಿದ್ದಾಗ ಮನೆಯಲ್ಲಿದ್ದ ಯಾರೂ ಕಳಿಸ್ಲಿಕ್ಕೆ ಸಿದ್ಧ ಆಗಲಿಲ್ಲ. ಅವರು ರಾತ್ರಿ ಓಡೋಗಿ ಕಲ್ತಿದ್ದಾರೆ, ಅಮ್ಮ ಬೆಂಬಲ ಮಾಡಿ. ಯಾಕೆ ಈ ಮಾತಾಡ್ತಾನೆ? ಆ ಕಾಲಘಟ್ಟ ಹಾಗೆ, ತಾಯಿ ಹಾಗೆ ಬೆಂಬಲಿಸ್ತಾಳೆ. ತಾಯಿಯ ಬೆಂಬಲ ಮಕ್ಕಳ ಹಂಬಲವಾಗಿರುತ್ತೆ. ಮಕ್ಕಳಿಗೆ ಒಳ್ಳೇದಾಗಲಿ ಎನ್ನುವ ಹಂಬಲ ತಾಯಿ ಮಾಡ್ತಾಳೆ. ಇದು ನಾವು ಆ ಕುಂತಿ ಕೈ ಬಿಡಲಿಲ್ಲ. ಅವಳು ಜೊತೆಗೆ ಬಂದು ಜೊತೆಯಲ್ಲೇ ಹೋದ್ಲು, ಜೊತೆಯಲ್ಲೇ ನಿಂತು ಅವಳನ್ನ ಸದಾಕಾಲ ಆ ಮಕ್ಕಳನ್ನು ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡಿದ್ರು. ಎಚ್ಚರಿಕೆಯಿಂದ ಅವರನ್ನು ಜಾಗೃತ ಅವಸ್ಥೆಯಲ್ಲಿ ಇಟ್ಲವಳು. ಧರ್ಮ ಪ್ರಜ್ಞೆಗೆ ಜಾಗೃತಿಯನ್ನು ತುಂಬಿದಂತಹವಳು ತಾಯಿ ಕುಂತಿ. ಹೀಗೆ ಆ ಕುಂತಿ ಈ ಮಾರಣಾವತದಿಂದ ತಪ್ಪಿಸಿಕೊಂಡು ಹೋಗುವ ಮರದಲ್ಲಿ ಅವಳಿಗೆ ತುಂಬಾ ನೋವಾಯಿತು, ಆಯಾಸ ಆಯಿತು, ಮೂರ್ಛೆ ತಪ್ಪಿ ಬೀಳ್ತಾಳೆ. ಆಗ ಭೀಮ ಗಂಗಾ ನದಿಗೆ ಹೋಗಿ ಜಲಾಹರಣವನ್ನು ಮಾಡಿ ಅವಳಿಗೆ ಜಲವನ್ನು ನೀಡಿ ತನ್ನ ಸಮಾಧಾನ ಮಾಡ್ತಾನೆ. ಕುಂತಿ ಅವರೆಲ್ಲರ ಕೈ ಹಿಡ್ಕೊಂಡು ಕಣ್ಣೀರ ಕಂಬನಿಯ ಕಡಲಾಗಿ ಗೋಳೋ ಅಂತ ಅಳ್ತಾಳೆ. ಏನು ಪರಿಸ್ಥಿತಿ ಬಂತು ಮಕ್ಕಳು ನಿಮಗೆ? ನನ್ನ ಮಕ್ಕಳಾಗಿ ಹುಟ್ಟಿದ ನಿಮಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಅಳ್ತಾಳೆ. ನಾನು ಏನು ಮಾಡಲಿ ಅಂತ ದುಃಖ ಪಡ್ತಾಳೆ. ಯಾಕೆ ನಿಮ್ಮನ್ನು ಪಡೆದು ಈ ಪರಿಸ್ಥಿತಿ ಬಂತಲ್ಲ ಅಂತ ಗೋಳೋ ಅಂತ ಅವರ ಕೈಯನ್ನು ಒದ್ದೆ ಮಾಡ್ತಾಳೆ ತಾಯಿ. ಯಾಕೆ ಈ ಪರಿಸ್ಥಿತಿಗೆ ನಾವೆಲ್ಲ ಬೊಕ್ಕಾಗುವಾಗಾಯ್ತು ಅಂತ ಅಳುತ್ತಾಳೆ. ಹೀಗೆ ದುಃಖಿಸ್ತಾಳೆ. ದುರ್ಯೋಧನನ ಕುರಿತು ತುಂಬಾ ಆಕ್ರೋಶ ಭರಿತಳಾಗ್ತಾಳೆ. ಆದ್ರೆ ಮಕ್ಕಳಿಗೆ ಸಾಂತ್ವನವನ್ನು ಹೇಳುವಲ್ಲಿ ಮರೆಯುವುದಿಲ್ಲ. ಆ ಮಾತು ಕೇಳಿ ಭೀಮಸೇನನ ಆಕ್ರೋಶ ಮತ್ತು ಹೆಚ್ಚಾಗ್ತದೆ. ಹೀಗೆ ಏನ್ ಮಾಡೋಣ, ಈಗ ಇಲ್ಲಿವರೆಗೆ ಬಂದಿದ್ದೇವೆ, ಅವರಿಗೆ ಗೊತ್ತಿಲ್ಲ ವಾಪಸ್ ಹೋಗ್ಲಿಕ್ಕಾಗ್ತದೆ, ಹಿಂದಿರುಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಇಷ್ಟು ಮಾಡಿದವರು ಇನ್ನು ನಾವು ಹೋದ್ರೆ ಏನು ಮಾಡಿಯಾರು ಎನ್ನುವಂತಹ ಭಯ ಈಗ ಕಾಡ್ಲಿಕ್ಕೆ ಆರಂಭ ಆಗಿದೆ. ನೀವೊಮ್ಮೆ ಯೋಚನೆ ಮಾಡಿ, ಕಥೆಯ ಮುಂದಿನ ಭಾಗವನ್ನೆಲ್ಲ ಮರೆತು ಯೋಚನೆ ಮಾಡಿದ್ರೆ ಪಾಂಡವರ ಅಸಹಾಯಕ ಸ್ಥಿತಿ ನಮಗೆ ಅರ್ಥ ಆಗುತ್ತೆ. ಕೃಷ್ಣ ಇನ್ನು ಪಾಂಡವರ ಜೊತೆಗೂಡದ ಸ್ಥಿತಿ, ಅವರಲ್ಲಿರುವಂತಹ ವಿದ್ಯೆ ಬೆಳಕಿಗೆ ಬಾರದ ಸ್ಥಿತಿ, ಏಕಾಕಿನಿಯಾದ ಒಬ್ಬಳು ಹೆಣ್ಣು ಮಗಳು 5 ಮಕ್ಕಳನ್ನ ಕಾಪಾಡಲೇಬೇಕಾದ ಅನಿವಾರ್ಯ ಸ್ಥಿತಿ, ಕಾಡಾಡಿಗಳಾದಂತಹ ದುರಂತ ಸ್ಥಿತಿ, ನಾಡಿನಲ್ಲಿ ಷಡ್ರಸೋಪೇತವಾದ ಭೋಜನವನ್ನು ಊಟ ಮಾಡಿಕೊಂಡು ಕೈಗೆ ಕಾಲಿಗೆ ಆಳುಗಳನ್ನು ಇಟ್ಕೊಂಡು ರಾಜಕುಮಾರರಾಗಿ ಒಳ್ಳೆ ಬಟ್ಟೆ ಪೋಷಾಕಗಳನ್ನು ಹಾಕಿಕೊಂಡು ರಾಜಬೀದಿಯಲ್ಲಿ ಗೌರವವನ್ನು ಪಡೆದು ನಡೆದಾಡಬೇಕಾದ ಮಕ್ಕಳು ನಾಡಾಡಿಗಳಾಗಬೇಕಾದವರು ಕಾಡಿನಲ್ಲಿ ಅನಾಥರಾಗಿ ಮುಂದೆ ಇರುವಂತ ಗೊತ್ತಿಲ್ಲದ ಸ್ಥಿತಿಯನ್ನ ಹೊಂದಿದ್ದಾರೆ ಅಂತ ಆಗುವಾಗ ಆ ಸ್ಥಿತಿಯನ್ನು ಆ ಮಕ್ಕಳು ಹೇಗೆ ಅನುಭವಿಸ್ತಾರೆ ಎನ್ನುವುದಕ್ಕಿಂತ ಅದನ್ನು ನೋಡಿದ ತಾಯಿ ಕರುಳು ಏನಾಗಲಿಕ್ಕೆ ಸಾಧ್ಯ? ಅದನ್ನು ನೋಡುವ ತಾಯಿ ಹೃದಯಕ್ಕಾಗುವ ಪರಿತಾಪ ಏನು? ಇದನ್ನು ಮಹಾಭಾರತದ ಆ ಕಥೆ ಹೇಳುತ್ತೆ. ಹಾಗಾಗಿ ತಾಯಿ ಅಂತಂದ್ರೆ ಕುಂತಿ ಹಾಗಿರ್ಬೇಕು, ಅದನ್ನು ಮೀರಿ ಅವಳು ವ್ಯವಹರಿಸುವಂತಹ ರೀತಿ. ಆಯ್ತು, ಮುಂದೆ ಸಾಗಿದ್ರು.
ಕಾಡಿನಲ್ಲಿ ಬದುಕೋದನ್ನು ಅಭ್ಯಾಸ ಮಾಡಬೇಕು ಮಕ್ಕಳೇ ಅಂತ ಹೇಳಿದ್ರು ಮಕ್ಕಳಿಗೆ. ಮಕ್ಕಳು ಬೇಸರ ಮಾಡಲಿಲ್ಲ, ಮಕ್ಕಳು ತಾಯಿಗೆ ಸಮಾಧಾನ ಮಾಡ್ತಾರೆ, ತಾಯಿ ಮಕ್ಕಳಿಗೆ ಸಮಾಧಾನ ಮಾಡ್ತಾರೆ. ಅಂದ್ರೆ ಅವರಲ್ಲಿ ಆ ಅನ್ಯೋನ್ಯತೆ ಎನ್ನುವುದು ಬೆಳೆಯುವುದಕ್ಕೆ ಆರಂಭ ಆಗಿದೆ. ಆ ಅನ್ಯೋನ್ಯತೆಯ ಪರಿಣಾಮವಾಗಿ ಅವರಲ್ಲಿ ಏನೂ ತೊಂದರೆ ಆಗೋದಿಲ್ಲ, ಮುಂದೆ ಸಾಗಿದ್ರು. ಹೀಗೆ ಸಾಗುತ್ತಾ ಇರಬೇಕಿದ್ರೆ ಒಂದು ವನವನ್ನು ಪ್ರವೇಶ ಮಾಡ್ತಾರೆ. ಆ ವನ ಹಿಡಿಂಬವನ. ಹಿಡಿಂಬಾವನಕ್ಕೆ ಪ್ರವೇಶ ಆಯಿತು. ಹಿಡಿಂಬೆಯ ಆಗಮನ ಆಗುತ್ತೆ. ಹಿಡಿಂಬೆ ಭೀಮನನ್ನು ನೋಡಿ ಸ್ವಲ್ಪ ಮನಸ್ಸು ಚಂಚಲ ಆಯಿತು. ರಾಕ್ಷಸಿ ಭೀಮನ ಆ ಭೀಮಕಾಯವನ್ನು ನೋಡಿ ಅವನ ವ್ಯಕ್ತಿತ್ವಕ್ಕೆ ಆಕರ್ಷಿತಳಾದ್ದು. ಪ್ರೇಮ ನಿವೇದನೆ ಮಾಡ್ತಾಳೆ. ಇವನು ಗದೆ ಎತ್ತು ಹೊಡೆಯೋದಕ್ಕೂ ಹೊಡಿಲಿಲ್ಲ, ಉದಿದೆಲ್ಲ ಮಾಡಿದಾನ ಅವಳಿಗೆ, ಕೊಲ್ಲಿಲ್ಲ. ಆ ರೀತಿಯಲ್ಲಿ ಹಿಡಿಂಬ ಬರ್ತಾನೆ. ಭೀಮ ಮತ್ತು ಹಿಡಿಂಬರ ನಡುವೆ ಜೋರಾದಂತಹ ಅವರ ನಡುವೆ ಹೋರಾಟ ಆಗುತ್ತೆ. ಆ ಹೋರಾಟದಲ್ಲಿ ಹಿಡಿಂಬಾಸುರ ರಾಕ್ಷಸ ಅವನ ಸಾಯುವ ಸ್ಥಿತಿ ಬರುತ್ತೆ. ಹಿಡಿಂಬೆ ಹೋಗಿ ಕುಂತಿಯಲ್ಲಿ ತನ್ನನ್ನು ಉಳಿಸಿಕೊಡು ಅಂತ ಕೇಳ್ಕೊಳ್ತಾಳೆ. ಹಾಗೂ ತನ್ನ ಆಶಯವನ್ನ ಹೇಳ್ತಾಳೆ, ನನಗೆ ನಿನ್ನ ಮಗನ ಮೇಲೆ ಹುಟ್ಟಿದ ಪ್ರೀತಿಯನ್ನು ನೀನು ಉಳಿಸ್ಕೊಡ್ಬೇಕು ಅಮ್ಮ ಅಂತ ಕೇಳ್ಕೊಳ್ತಾಳೆ. ರಾಕ್ಷಸರು ಕ್ರೌರ್ಯವನ್ನ ಮೆರೀಲಿಕ್ಕೆ ಹೊರಟ್ರೆ ಅವರಿಗೆ ಪ್ರಪಂಚ ಹಿಡಿಬೂದಿ ಮಾಡುವಷ್ಟು ಅವರಲ್ಲಿ ಕ್ರೌರ್ಯ ಇದೆ. ಅದೇ ರಾಕ್ಷಸರು ಸಾತ್ವಿಕ ಭಾವದ ಪ್ರಾರ್ಥನೆಯ ಯಾಚನೆ ಹೊರಟ್ರೆ ಅವರು ಹಿಡಿಯಾಗಿ ಒಬ್ಬರ ಕಾಲಿ ಬೀಳಲಿಕ್ಕೂ ಹಿಂದೆ ಬೀಳೋದಿಲ್ಲ. ಈ ಹಿಡಿಂಬೆ ಅಂತವಳು ಕುಂತಿಯಲ್ಲಿ ಹೋಗಿ ಯಾಚನೆ ಮಾಡಿ ನನಗೆ ನಿನ್ನ ಮಗನನ್ನು ನೋಡಿ ಹುಟ್ಟಿದ ಪ್ರೇಮವನ್ನು ನಿವೇದನೆ ಮಾಡ್ತಾಳೆ. ಭೀಮ ಹಿಡಿಂಬನನ್ನು ಸಂಹಾರ ಮಾಡಿದ ಮೇಲೆ ಹಿಡಿಂಬೆಯನ್ನೂ ಕೊಲ್ಲುವುದಕ್ಕೆ ಹೊರಟ ರಾಕ್ಷಸಿ ಅಂತ. ಯಾಕೆಂದ್ರೆ ಭೀಮನ ವ್ಯಕ್ತಿತ್ವ ಇರೋದು ಹಾಗೆ. ಅವನಲ್ಲಿ ಪ್ರೇಮ ಇಲ್ಲ ಅಂತಲ್ಲ, ಅವನು ನಾರಿಕೇಲ ಅಂತ, ತೆಂಗಿನಕಾಯಿ ಇದ್ದ ಹಾಗೆ. ತೆಂಗಿನಕಾಯಿ ನಿಜವಾದ ಹೂರಣ ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟಪಡ್ಬೇಕು, ಉಳಿದ ಹಣ್ಣು ಆಗಲ್ಲ. ಹೊರಗಡೆಯ ಆವರಣ ಅದನ್ನು ಕೈಯಲ್ಲಿ ತೆಗಿಲಿಕ್ಕೆ ಬರೋದಿಲ್ಲ, ಅದಕ್ಕೆ ಬೇರೆದೇ ಆಯುಧ ಬೇಕು, ಅಷ್ಟು ಗಟ್ಟಿ ಇದೆ, ಅಷ್ಟು ದೃಢವಾಗಿರುತ್ತೆ. ಅದನ್ನ ಬಿಡಿಸ್ಬೇಕು, ಅದು ಬಿಡಿಸಿದ್ರೂ ಅದ್ರ ಹೂರಣ ಸಿಗೋದಿಲ್ಲ. ಪುನಃ ಅದಕ್ಕೊಂದು ಕವಚ ಇದೆ, ಆ ಕವಚವನ್ನು ಘಾತಿಸಬೇಕು. ಹಾಗೆ ಘಾತಿಸಿದ್ರು ಮಾತ್ರ ಸಿಗತ್ತೆ. ಈ ಭೀಮ ಹಾಗೆ ಸ್ವಲ್ಪ ತೆಂಗಿನಕಾಯಿ ಇದ್ದಾಗ, ತೆಂಗಿನಕಾಯಿಯ ಸ್ವಭಾವ ಒಳ ತುಂಬಾ ಸ್ವೀಟ್ ಇದೆ, ಸ್ವೀಟ್ನೆಸ್ ಇದೆ, ತುಂಬಾ ಆರ್ಥಿಕವಾಗಿ ತುಂಬಾ ಇದೆ. ಆದ್ರೆ ಎಲ್ಲರಿಗೂ ಸಿಗೋದಿಲ್ಲ. ಹೊರಗಡೆ ಒರಟ ಅಂದ್ರೆ ಒರಟ, ಮಹಾ ಒರಟ, ಯಾರು ನೋಡಿದ್ರು ಬೈಯೋದೇ ಕೆಲಸ. ಆಗಿದ್ದಾನ ಧರ್ಮರಾಜನಿಗೆ ಗೊತ್ತಿದೆ ಅವ್ನು ಹೇಗೆ ಅಂತ, ಕುಂತಿಗೆ ಗೊತ್ತಿದೆ, ಪಾಂಡವರಿಗೆ ಗೊತ್ತಿದೆ ಅವ್ನು ಹೇಗೆ ಅಂತ. ಆಗ ಅವನ ಜೊತೆಗೆ ಈ ನಕುಲ ಸಹದೇವರೆಲ್ಲ ಯಾವಾಗಲೂ ಅವನ ಜೊತೆಗೆ ತುಂಬಾ ಪ್ರೀತಿಯಿಂದ ಅವನನ್ನು ಛೇಡಿಸ್ತಾ, ನಿನಗೆ ಊಟ ಹೆಚ್ಚಿಗೆ ಬೇಕು, ನಿದ್ರೆ ಹೆಚ್ಚಿಗೆ ಮಾಡ್ತೀಯ, ಹೀಗೆಲ್ಲ ಹೇಳ್ಕೊಂಡು ಅವನಿಗೆ ರೇಗಿಸ್ತಾನೆ ಇರ್ತಾ ಇತ್ತು. ಹಾಗಾಗಿ ಅವರ ಬದುಕು ಬಹಳ ಸೊಗಸಾಗಿತ್ತು. ಅದು ಹೀಗೆ ಹಿಡಿಂಬೆಯನ್ನು ಕೊಲ್ಲಿಕ್ಕೆ ಅಂತ ಹೊರಟ. ಹಾಗೆ ಕೊಲ್ಲಿಕ್ಕೆ ಹೊರಟಾಗ ಅವನು ಏನ್ ಮಾಡ್ದ ಅಂತಂದ್ರೆ, ಈ ಕುಂತಿ ತಡಿತಾಳೆ, ಧರ್ಮರಾಜ ತಡಿತಾನೆ. ತಡೆದು ಯುಧಿಷ್ಠಿರ ಹೇಳ್ತಾನೆ, ಧರ್ಮನಂದನ ಪಾತ್ರ ಇಡೀ ನಿಮ್ಗೆ ಇವತ್ತಿನ ಕಥಾ ಭಾಗದಲ್ಲಿ ಕಂಡು ಬಂದಿದೆ ಅಂತ ಅಂದ್ಕೊಳ್ತೇನೆ, ಅಲ್ಲಿಯೂ ಧರ್ಮರಾಜನೇ. ಧರ್ಮರಾಜ ಹೇಳ್ತಾನೆ, ನೋಡು, ಪ್ರೇಮವನ್ನು ಯಾಚನೆ ಮಾಡಿದ್ರೆ, ಅವನು ಹೇಳ್ತಾನೆ, ಪ್ರೇಮವನ್ನು ಯಾಚನೆ ಮಾಡಿ ಒಂದು ಹೆಣ್ಣು ಮಗಳು ಬಂದ್ರೆ ಕ್ಷತ್ರಿಯನಾದವನಿಗೆ, ಇದು ಕಾಮನ್ ಟು ಆಗಲ್ಲ, ಇದು ಮಹಾಭಾರತ ಮಾತ್ರ, ಆಮೇಲೆ ಎಲ್ಲ ಕಡೆ ಸಾರ್ವಜನಿಕ ಅಲ್ಲ, ಇದು ಹೇಳ್ಕೊಬಿಡೋದು ಒಳ್ಳೆಯದು. ಪ್ರೇಮವನ್ನು ಯಾಚನೆ ಮಾಡಿ ಬಂದ್ರೆ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ನಮ್ಮ ಕಾಲೇಜ್ಗಳಲ್ಲಿ ಕೆಲವು ಮಕ್ಕಳಿಗೆ ಇಂಥ ಪಾಠ ಮಾಡ್ಬೇಕು, ನಮ್ಗೆ ಇದೇ ಸಮಸ್ಯೆ ಬರುತ್ತೆ. ಕಾಮನ್ ಟು ಆಲ್ ಅಂತ ಮತ್ತೊಂದು ಡಿಸ್ಕ್ರಿಪ್ಷನ್, ಮತ್ತೊಂದು ಸೂಚನೆ, ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಗೆ ಹೇಳ್ಬೇಕು. ಇಲ್ಲದೇ ಇದ್ರೆ ನಮಗಿರುವ ಪಾಠಗಳು ಹಣೆಬರ ಸಂಸ್ಕೃತ ಕಥೆ, ಶಕುಂತಲೆ ಮತ್ತು ದುಷ್ಯಂತರ ಪ್ರೇಮ ಪ್ರಣಯ, ಇವು ಹೇಗೆ ಹೇಳೋದು ಹೇಳಿ, ಹೇಳಿದ್ರು ಕಷ್ಟ ಹೇಳದೆ ಇರ್ಲಿಕ್ಕೆ ಆಗೋದಿಲ್ಲ. ಅಲ್ಲಿದ್ದದನ್ನು ಹೇಳ್ಬೇಕು. ಆಗೇನನ್ಸ, ಓ ಪಾಠದಲ್ಲೇ ಹೀಗಿದೆ ಅಂತ ಆ ರೀತಿ ಆಗ್ಬಿಡತ್ತೆ. ಹಾಗೆ ಪ್ರೇಮ ಯಾಚನೆ ಬಂದ್ರೆ ಯಾಚನೆ ಮಾಡಿಕೊಂಡು ಹೆಣ್ಣು ಮಕ್ಕಳು ಬಂದಿದ್ದಾಳೆ, ಯೋಚನೆ ಮಾಡಬೇಡ, ಮತ್ತು ಅಣ್ಣನಾಗಿ ನಾನು ಹೇಳ್ತಾ ಇದ್ದೇನೆ, ಹಾಗಾಗಿ ನೀನು ಒಪ್ಪಿಕೊಳ್ಬೇಕು ಅಂತ ಹೇಳ್ತಾನೆ. ಹೀಗೆ ಭೀಮ ಹಿಡಿಂಬೆಯರ ವಿವಾಹ ಆಗುತ್ತೆ. ಘಟೋತ್ಕಚನ ಜನನದವರೆಗೆ ಅವರಲ್ಲೇ ಇರ್ತಾರೆ. ಮಹಾಭಾರತದ ನಿರ್ಣಾಯಕವಾದ ಪಾತ್ರ ಅಲ್ಲಿ ಹುಟ್ಟಿದೆ. ಅಲ್ಲಿ ಗೊತ್ತಿಲ್ಲ ಯಾರಿಗೂ ಘಟೋತ್ಕಚ ನಿರ್ಣಾಯಕ ಅಂತ. ಈ ದ್ರೋಣರ
ಸೇನಾಧಿಪತ್ಯದಲ್ಲಿ ಕರ್ಣ ಸತ್ಯಾಯುಧವನ್ನು ಪ್ರಯೋಗ ಮಾಡಲಿಕ್ಕೆ ಅಂತ ಹೊರಟಾಗ ಆಗ ಗೊತ್ತಾಗುತ್ತೆ ಈ ಘಟೋತ್ಕಚ ಹುಟ್ಟಿದ್ದು ಯಾಕೆ ಅಂತ. ಅವನ ಆ ಅಸ್ತ್ರ ವಿಫಲ ಮಾಡಲಿಕ್ಕೆ ಇಲ್ಲಿ ಹುಟ್ಟಿದ್ದಾನೆ ಅಂತ ನಾವು ಈಗ ಕಥಾ ದೃಷ್ಟಿಯಲ್ಲಿ ಹೇಳಬೇಕು. ಹಾಗೆ ಅಂತ ಅಲ್ಲ, ಅದು ವಾಸ್ತವದಲ್ಲಿ ನಮಗೆ ಅವನು ಪಾಂಡವರಿಗೆ ಮಾಡಿದ ಸಹಾಯ ಏನು ಅಂತಂದ್ರೆ ತನ್ನನ್ನು ತ್ಯಾಗ ಮಾಡಿ ಅರ್ಜುನನನ್ನು ಉಳಿಸ್ಕೊಳ್ತಾನೆ. ಇಲ್ಲದ್ರೆ ಅವತ್ತು ಯುದ್ಧ ಮುಗೀತದೆ. ಕೃಷ್ಣ ಅವನನ್ನು ಮುಂದಿಟ್ಟು ಅರ್ಜುನನನ್ನು ರಕ್ಷಣೆ ಮಾಡ್ತಾನೆ. ರಾತ್ರಿ ಯುದ್ಧ, ಮಾಯ ಯುದ್ಧ ಆರಂಭ ಮಾಡ್ತಾನೆ ಘಟೋತ್ಕಚ. ಆ ಯುದ್ಧಕ್ಕೆ ಪಾಂಡವರಲ್ಲಿ ದ್ರೋಣನಲ್ಲಿ ಏನು ಇಲ್ಲ, ಎಲ್ಲ ಖಾಲಿಯಾಗಿತ್ತು, ರಿಕ್ತವಾಗಿತ್ತು. ಆಗ ಅರ್ಜುನನಿಗೆ ತೆಗೆದಿಟ್ಟಂತಹ ಯಾವ ಆಯುಧ ಇತ್ತು ಆ ಆಯುಧವನ್ನು ಪ್ರಯೋಗ ಮಾಡಲೇಬೇಕು ಅಂತ ಎಲ್ಲರೂ ಒತ್ತಡ ಹೇರಿ ಕರ್ಣ ಆ ಆಯುಧವನ್ನು ಪ್ರಯೋಗ ಮಾಡ್ದ. ಘಟೋತ್ಕಚ ಸಾಯ್ತಾನೆ, ಅರ್ಜುನ ಅಲ್ಲಿಂದ ಸೇಫ್ ಆಗ್ತಾನೆ, ಉಳಿತಾನೆ. ಇದು ಕಥಾಭಾಗ. ಹಾಗಾಗಿ ಅಂತಹ ಘಟೋತ್ಕಚ ಎನ್ನುವ ಪಾತ್ರದ ಉತ್ಪತ್ತಿ ಆಗತ್ತೆ. ಧೃತ ಒಂದು ಮಾತು ಈ ಸಂದರ್ಭಕ್ಕೆ ಸಾಮಾನ್ಯವಾಗಿ ನಾವು ಕೇಳ್ತೇವೆ. ಹಾಗಾಗಿ ಏನಂತಂದ್ರೆ ಪಾಂಡವರ ಬಗ್ಗೆ ಶಿಷ್ಟಾಚಾರದ ಬಗ್ಗೆ ಹೇಳಬೇಕಿದ್ದು ದುರ್ಯೋಧನ ಹೇಳ್ತಾನೆ, ಏನು ನಿಮ್ಮ ಶಿಷ್ಟಾಚಾರ? ಯಾರಿಗೂ ಹೇಳದೆ ಅಣ್ಣನನ್ನು ಬಿಡದೆ ತಮ್ಮ ಮದುವೆ ಆಗಿದ್ದಾನೆ, ಇದೇನ ಶಿಷ್ಟಾಚಾರ ಅಂತ ಹೇಳ್ತಾನೆ. ಧರ್ಮರಾಜ ಹಾಗೆ ಇದ್ದಾನೆ, ಭೀಮವನ್ನು ಮದುವೆ ಆಗಿದ್ದಾನಲ್ಲ. ನಮ್ಮನ್ನು ನೋಡಿ, ಹಿರಿಯ ಹಳೆ ಕಾಲಘಟ್ಟದಲ್ಲಿ ಇತ್ತು, ಅಣ್ಣನಿಗೆ ಮದುವೆ ಆಗಿದೆ, ನಾನು ತಮ್ಮ ಮದುವೆ ಆಗೋದಿಲ್ಲ, ಏನ್ ಮಾಡಿದ್ರು ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಬಿಡಿ, ಆದಾಗ ಮದುವೆ ಆಗಬೇಕು, ಇಲ್ಲದ್ರೆ ಹುಡುಗಿಯೂ ಇಲ್ಲ ಮದುವೆಯೂ ಇಲ್ಲ ಅಂತ ಆಗುತ್ತೆ. ಹಾಗೆ ಈಗಿನ ಕಥೆ ಬೇರೆ, ಆಗಿನ ಕಾಲಘಟ್ಟದಲ್ಲಿ ಹೇಳಿದ್ದು. ಹಾಗಾಗಿ ಈ ರೀತಿಯಲ್ಲಿ ಘಟೋತ್ಕಚ ಎನ್ನುವನ ಜನನ ಆಯಿತು. ಘಟೋತ್ಕಚ ಜನನ ಆಗಿ ಅಲ್ಲಿಗೆ ಬಹಳ ಮುಖ್ಯವಾದ ಒಂದು ಸನ್ನಿವೇಶ ಬಂತು. ಆ ಸನ್ನಿವೇಶ ಯಾವುದು ಅಂತಂದ್ರೆ ಪಾಂಡವರ ನಿಜಚರ್ಯಗಳು ಲೋಕಕ್ಕೆ ಅನಾವರಣ ಆಗೋದು. ಅವರಿಗೆ ಸಂಬಂಧದಲ್ಲಿ ಅಜ್ಜ ಮುತ್ತಾತನಿಗಿಂತ ಹಿಂದಿನವನಾಗಿ ಮಹಾಭಾರತದಲ್ಲಿ ಶ್ರೇಷ್ಠ ಪಾತ್ರವಾಗಿ ಮಹಾಭಾರತವನ್ನು ಬರೆದ ವ್ಯಾಸರ ಸಂದರ್ಶನವಾಗುತ್ತೆ. ವ್ಯಾಸರ ದರ್ಶನ ಆಯಿತು. ವ್ಯಾಸರು ಯಾರು ಅಂತಂದ್ರೆ ಈ ಪಾಂಡವರ ಕೌರವರ ಅಪ್ಪನಾದಂತಹ ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ, ಇವರು ಹುಟ್ಟುವುದಕ್ಕೆ ಸಿದ್ಧವಾದಂತಹ ತಂದೆಯ ಸ್ಥಾನದಲ್ಲಿದ್ದವರು. ನಮಗೆ ಗೊತ್ತಿದೆ, ವಿಚಿತ್ರ ವೀರ್ಯ ಪ್ರಯೋಜನಕ್ಕಿಲ್ಲದೆ ಅವನು ಸಾವನ್ನು ಹೊಂದುವ ಸನ್ನಿವೇಶ ಬಂದಾಗ ಅಂಬಿಕೆ ಮತ್ತು ಅಂಬಾಲಿಕೆಯಲ್ಲಿ ನಿಯೋಗ ಪದ್ಧತಿಯಿಂದ ಇದೇ ವ್ಯಾಸರು ಈ ಪಾಂಡು, ಧೃತರಾಷ್ಟ್ರ ಮತ್ತು ವಿದುರರಿಗೆ ಜನ್ಮ ಕೊಟ್ಟಿದ್ದಾರೆ. ಹಾಗಾಗಿ ಮೊಮ್ಮಕ್ಕಳ ಅಜ್ಜನ ಸಮಾನನಾಗ್ತಾನೆ ವ್ಯಾಸ ಪಾಂಡವರಿಗೆ. ವ್ಯಾಸರಿಗೆ ಪಾಂಡವರು ಮತ್ತು ವ್ಯಾಸರ ದರ್ಶನ ಆಯಿತು. ವ್ಯಾಸರ ಒಂದು ಮಾತು ಹೇಳ್ತಾರೆ, ನೀವು ಇಲ್ಲಿರೋದಲ್ಲ, ಈ ವಾರಣಾವತದ ಈ ಭಾಗದಿಂದ ಗಂಗಾ ತಡಿಯಲ್ಲಿ ಇಲ್ಲಿ ಇದ್ದಿರಲ್ಲ, ಇಲ್ಲಿ ನಿಲ್ಲೋದಲ್ಲ, ಇಲ್ಲಿಂದ ಮುಂದೆ ನಗರಕ್ಕೆ ಹೋಗಬೇಕು. ಒಂದು ನಗರ ಇದೆ, ಏಕಚಕ್ರ ಎನ್ನುವ ಒಂದು ನಗರ ಇದೆ, ಆ ನಗರಕ್ಕೆ ನೀವು ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ಅಲ್ಲಿಗೆ ಪ್ರಯಾಣ ಮಾಡಿದ್ರು. ಪ್ರಯಾಣ ಮಾಡಿದಂತಹ ಸಂದರ್ಭಕ್ಕೆ ಏಕಚಕ್ರ ನಗರದಲ್ಲಿ ಒಂದೆಲ್ಲಾದ್ರೂ ಒಂದು ವಾಸವಾಗಬೇಕಲ್ಲ, ಒಂದು ಬ್ರಾಹ್ಮಣರ ಮನೆಯಲ್ಲಿ ವಾಸವಾಗುವುದಕ್ಕೆ ಸಿದ್ಧರಾಗ್ತಾರೆ. ಆ ಇಡೀ ಏಕಚಕ್ರ ನಗರಕ್ಕೆ ಒಂದು ದೊಡ್ಡ ಧೂಮಕೇತು ಆವರಿಸಿಕೊಂಡಿತ್ತು. ಅದ್ರ ಹೆಸರು ಏನು ಅಂತಂದ್ರೆ ಬಕಾಸುರ ಅಂತ. ಬಂಡಿ ಬಕಾಸುರ. ಅವನು ಕತೆ ಗೊತ್ತಿದೆ, ವಿಸ್ತಾರ ಮಾಡೋದಿಲ್ಲ. ಅವನಿಗೆ ಪ್ರತಿನಿತ್ಯ ಒಂದು ನರಮಾಂಸ ಭೋಜನ ಆಗಬೇಕಿತ್ತು, ಇತ್ಯಾದಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀವಿ. ಏನೇ ಇರಲಿ, ಅಲ್ಲೊಂದು ಒಳ್ಳೆ ಕತೆ ಇದೆ. ಇದನ್ನು ಇಟ್ಕೊಂಡು ಏಕಚಕ್ರ ನಗರದ ಈ ಸನ್ನಿವೇಶವನ್ನು ಇಟ್ಕೊಂಡು ಅನೇಕ ಕವಿಗಳು ಒಳ್ಳೆ ನಾಟಕಗಳನ್ನು ಬರೆದಿದ್ದಾರೆ. ಒಂದು ಬ್ರಾಹ್ಮಣ ಕುಟುಂಬ, ಎಷ್ಟು ಸೊಗಸಾಗಿದೆ. 4 ಜನ ಇದ್ದಾರೆ, ಅಪ್ಪ, ಅಮ್ಮ, ಒಂದು ಗಂಡು ಮಗು, ಹೆಣ್ಣು ಮಗು. ಆ ಮನೆಯಲ್ಲಿ ಇವರು ವಾಸವಾಗಿದ್ದಾರೆ. ಯಾರು? ಪಂಚಪಾಂಡವರು ಮತ್ತು ಕುಂತಿ ಅಲ್ಲಿಗೆ ವಾಸಸ್ಥಾನಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಪಾಂಡವರು ಹೊರಗಡೆ ಎಲ್ಲ ಹೋಗಿದ್ರು, ಕುಂತಿ ಮನೆಯಲ್ಲಿತ್ತು. ಆಗ ಕುಂತಿ ವಾಸವಾದ ಮನೆಯ ಒಳಗಡೆಯಿಂದ ಏನೋ ಬಿಸು ಸುಯ್ಯೋದು ಅಂತ ಹೇಳ್ತಾರೆ. ಏನೋ ಒಂದು ಏನೋ ಒಂದು ದುಃಖ ಪಡ್ತಾ ಇರೋದು ಕೇಳೋದು, ದುಃಖಿಸ್ತಾ ಇದ್ದಾರೆ. ಇವಳು ಸ್ವಲ್ಪ ಕಿವಿ ಕೊಟ್ಟು ಕೇಳಿದ್ರು. ಅಲ್ಲಿ ಮಾತುಕತೆ ನಡೀತಾ ಇದೆ. ಏನು ಮಾತುಕತೆ ನಡೀತಾ ಇದೆ ಅಂತಂದ್ರೆ, ನಾನು ಹೋಗ್ತೇನೆ 4 ಜನರು ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವಳಿಗೆ ಮತ್ತು ಕುತೂಹಲ ಆಯಿತು. ಇವಳು ಅಲ್ಲಿ ಪಕ್ಕದಲ್ಲಿ ಇದ್ದು ನೋಡ್ತಾ ಇದ್ದಾಳೆ. 4 ಜನ
ಸಾಯುವುದಕ್ಕೆ ತಾನು ಹೋಗ್ತೇನೆ ಇವತ್ತು ಬಕಾಸುರನ ಮುಂದೆ ಅಂತ ಹಠ ಮಾಡ್ಕೊಂಡು ಕೊಡ್ತಿದ್ದಾರೆ. ನಾನು ಹೋಗೋದಿಲ್ಲ ಅಂತಲ್ಲ, ನಾನು ಹೋಗ್ತೇನೆ ಅಂತ. ಅಪ್ಪ ತಾನು ಹೋಗ್ತೇನೆ ಅಂತಂದ್ರೆ ಅಮ್ಮ ಹೇಳ್ತಾಳೆ, ನಾನು ಹೆಣ್ಣು ಅಬಲೆ, ನೀವು ಹೋದ್ರೆ ನಮ್ಮ ಮೂವರನ್ನು ತೆಗಿತಾರೆ, ಅದರಿಂದ ನೀವಿರ್ಬೇಕು ಅಂತ ಆ ತಾಯಿ ಹೇಳ್ತಾಳೆ. ತಾಯಿಗೋಸ್ಕರ ತಾನು ಹೋಗ್ತೇನೆ ಅಂತಂದ್ರೆ ಅಪ್ಪ ಹೇಳ್ತಾನೆ, ನೀನು ಹೋದ್ರೆ ಈ ಮಕ್ಕಳಿಗೆ ತಾಯಿಯ ಸ್ಥಾನದಲ್ಲಿ ನಾನೇನು ಮಾಡ್ಲಿಕ್ಕಾಗಲ್ಲ, ಚಿಕ್ಕ ಮಕ್ಕಳು ಅವರು ಹಾಗೆ ಹೇಳ್ತಾರೆ. ಹಾಗೆ ಹೇಳ್ಬೇಕಿದ್ರೆ ಆ ಮಕ್ಕಳು ಹೇಳ್ತಾರೆ, ಚಿಕ್ಕ ಮಕ್ಕಳು ಅವರು, ಆ ಮಕ್ಕಳು ಹೇಳ್ತಾರೆ, ನಾವು ಈಗಷ್ಟೇ ಹುಟ್ಟಿದವರು, ನಮಗೇನು ಇನ್ನೇನೋ ಒಂದು ಆಗ್ಬೇಕು ಎನ್ನುವಂಥದ್ದು ಇನ್ನು ತುಂಬಾ ಮುಂದಿದೆ. ನೀವು ಬದುಕಿನಲ್ಲಿ ಇಲ್ಲಿಯವರೆಗೆ ಭಾವನೆ ಪಟ್ಟು ಇಲ್ಲಿಯವರೆಗೆ ಬದುಕೊಂಡು ಬಂದವರು, ನಿಮ್ಮ ಬದುಕು ಹಸನಾಗಿರ್ಲಿ. ಮಕ್ಕಳು ಬದುಕಿರೋದು ಯಾಕೆ, ಇದೇ ಮಾತಾಡ್ತಾರೆ, ಮಕ್ಕಳು ಬದುಕೋದು ಯಾಕೆ, ಅಪ್ಪ ಅಮ್ಮನ ಒಳಿತಿಗೋಸ್ಕರ ನೀವೇ ಕಲಿಸಿದ್ದು, ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾನು ಹೋಗ್ತೇನೆ ಅಂತ ಈ ಅಣ್ಣ ತಂಗಿ ಹೇಳ್ತಾ ಇದ್ದಾರೆ. ನಮ್ಮನ್ನು ಅವನು ಕೊಲ್ಲಿ ನಾಳೆ ಯೋಗ ಇದ್ರೆ ಮಕ್ಕಳು ಹುಟ್ಟಬಹುದು, ಆದ್ರೆ ತಂದೆ ತಾಯಿಯನ್ನು ಹುಟ್ಟಿಸ್ಲಿಕ್ಕಾಗ್ತದೆಯೇ ಪ್ರಶ್ನೆ. ತಂದೆ ತಾಯಿಗಳಿಲ್ವಲ್ಲ, ಆದ್ರಿಂದ ನೀವಿರಿ, ನಾನು ಹೋಗ್ತೇನೆ. ಕುಂತಿ ಅವರ ಅನ್ಯೋನ್ಯತೆ ನೋಡಿ ಕಣ್ಣೀರಾಯ್ತು. ಕುಂತಿ ಆ ಮಕ್ಕಳನ್ನ ಪಕ್ಕಕ್ಕೆ ಸರಿಸಿ ಈ ಗಂಡ ಹೆಂಡತಿ ವಾಸಕ್ಕೆ ಅವಕಾಶ ಕೊಟ್ಟಿದ್ರಲ್ಲ, ಅವರನ್ನು ಕರೆದು ಹೇಳ್ತಾಳೆ, ನೀವು ಯಾರೂ ಹೋಗೋದು ಬೇಡ, ನನಗೆ 5 ಜನ ಮಕ್ಕಳಿದ್ದಾರೆ. ಅವಳಿಗೆ ಗೊತ್ತಿದೆ ಭೀಮ ಹೋದ್ರೆ ಇದು ವಿಕೆಟ್ ಹೋಗ್ತದೆ ಅಂತ ಗೊತ್ತಿದೆ, ಅವನಿಗೆ 100% ಗೊತ್ತಿದೆ. ಹಾಗಾಗಿ ಆದ್ರೆ ಅವಳು ಹೇಳ್ತಾಳೆ, 5 ಜನ ಮಕ್ಕಳಿದ್ದಾರೆ, ಒಂದೊಮ್ಮೆ ಯಾವುದೋ ಒಬ್ಬ ಮಗನನ್ನು ಕಳೆದುಕೊಂಡು 4 ಜನ ಇದ್ದಾರೆ, ನಿನಗಿರುವುದೇ ಒಂದು ಮಗ ಒಂದು ಮಗಳು, ಆರತಿಗೊಬ್ಬ ಕೀರುತಿಗೊಬ್ಬ, ಆರತಿಗೊಬ್ಬಳು ಕೀರುತಿಗೊಬ್ಬ. ಹಾಗಾಗಿ ನನ್ನ ಮಕ್ಕಳಲ್ಲಿ ಯಾರನ್ನಾದ್ರೂ ಕಳಿಸ್ತೇನೆ, ನೀವು ಯೋಚನೆ ಮಾಡಬೇಕು ಅಂತ ಹೇಳಿ ಬಂದು ಹೇಳ್ತಾಳೆ. ಭೀಮಸೇನ ಹೋಗ್ತಾನೆ. ಹೋಗಿ ಆ ಕಾಲಕ್ಕೆ ಭೀಮನ ಪರಾಕ್ರಮದ ನಿಜದ ಪರಿಚಯವನ್ನ ಒಂದು ಪ್ರಜಾವೃಂದಕ್ಕೆ ಏಕಚಕ್ರ ನಗರ ಆ ಮೂಲಕ ಮಾಡಿಸಿಕೊಡ್ತಾರೆ. ಭೀಮನಲ್ಲಿರಬಹುದಾದ ಆ ಶಕ್ತಿಯ ವಿಶೇಷವಾದಂತಹ ಅವನ ಗದಾದಂಡ ಇರಬಹುದು, ಅವನ ಮುಷ್ಟಿ ಯುದ್ಧ ಇರಬಹುದು, ಅವನ ಮಲ್ಲ ಯುದ್ಧ ಇರಬಹುದು, ಇದೆಲ್ಲ ಅವತ್ತು ಗೊತ್ತಾಗುತ್ತೆ. ಭೀಮ ಒಬ್ಬ ಮಹಾನಾಯಕ, ಧರ್ಮರಾಜನ ಒಂದು ಆ ಎತ್ತರ ಅಲ್ಲದಿದ್ರು ಅವನ ಜೊತೆಯಲ್ಲಿಯೇ ಅವನ ಹತ್ತಿರ ನಿಲ್ಲಬಹುದಾದ ಮಹಾನಾಯಕ. ಯಾಕೆ ಯೋಧ ನ್ಯಾಯೇನ, ಅವನೊಬ್ಬ ಮಹಾನಾಯಕ ಎನ್ನುವುದನ್ನು ಆ ಸನ್ನಿವೇಶ ನಮಗೆ ತಿಳಿಸ್ಕೊಡುತ್ತೆ. ಭೀಮ ಅಲ್ಲಿ ಬಕಾಸುರನಿಗೆ ಕೊಟ್ಟ ಬಂಡಿಯ ಅನ್ನವನ್ನು ತಾನೇ ಊಟ ಮಾಡಿ ಅನೇಕ ರೀತಿಯಲ್ಲೆಲ್ಲ ಹೇಳ್ತಾರೆ, ಅಲ್ಲಿ ಇದು ಏನು ಕೋಣ ತಗೊಂಡು ಹೋಗ್ಬೇಕಿತ್ತು, 2 ಕೋಣ ತಿಂತಾ ಇದ್ದ, ನರಮಾಂಸ, ಆಮೇಲೆ ಒಟ್ಟಿನಲ್ಲಿ ದೊಡ್ಡ ಒಂದು ಭೋಜನದ ವ್ಯವಸ್ಥೆ. ಮನುಷ್ಯನನ್ನು ತಿಂತಾ ಇದ್ದ. ಆ ಊರನ್ನು ಉಳಿಸ್ಕೊಳ್ಳೋದಕ್ಕೆ ಊರಿನವರು ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರು, ಪ್ರತಿಯೊಂದು ದಿವಸ ಒಂದೊಂದು ಮನೆ. ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಅವನು ಒಂದು ದೊಡ್ಡ ಆಶ್ವಾಸನೆಯ ನಾಯಕನಾಗಿ ರೂಪುಗೊಳ್ತಾನೆ ಭೀಮಸೇನ ಇಡೀ ಆ ಬ್ರಾಹ್ಮಣ ಕೇರಿಯನ್ನು, ಆ ಏಕಚಕ್ರ ನಗರದ ಬ್ರಾಹ್ಮಣ ಸಮುದಾಯವನ್ನ ಉದ್ಧರಿಸ್ತಾನೆ, ಉಳಿಸ್ತಾನೆ. ಅವರೆಲ್ಲ ಪಾಂಡವರಿಗೆ ದೊಡ್ಡ ಆಶೀರ್ವಾದ ಮಾಡ್ತಾರೆ. ಅವರು ಆ ಬ್ರಾಹ್ಮಣೋತ್ತಮರು ಹೇಳ್ತಾರಂತೆ, ಅಲ್ಲಿ ನಿಮ್ಮಿಂದ ಜಗತ್ತು ಇನ್ನೂ ಹೆಚ್ಚೊತ್ತನ್ನು ನಿರೀಕ್ಷಿಸ್ತಾ ಇದೆ, ಜಗತ್ತಿಗೆ ನಿಮ್ಮಿಂದ ಬಹಳ ದೊಡ್ಡ ಕೊಡುಗೆ ಒಂದು ಮಹಾಚೇತನದ ಸಹಕಾರದೊಂದಿಗೆ ಮುಂದೆ ಪಡೆದುಕೊಳ್ಳಿಕ್ಕಿದೆ, ಹಾಗಾಗಿ ಇದೇ ದಾರಿ ಮುಂದೆ ಹೋಗಿ ಅಂತ ಆಶೀರ್ವಾದ ಮಾಡ್ತಾರೆ. ಹಾಗೆ ಆಶೀರ್ವಾದ ಪಡೆದುಕೊಂಡಾಗ ಕುಂತಿ ಸಾರ್ಥಕವಾದ ಒಂದು ಸಂತೃಪ್ತಿಯ ಭಾವವನ್ನು ತಾಯಿ ಹೊಂದಾಳೆ. ಒಂದಾದ್ರೂ ಆಶೀರ್ವಾದ ಬಂತಲ್ಲ, ಕೊನೆಗಾದ್ರೂ ತನ್ನ ಮಕ್ಕಳನ್ನು ಒಳ್ಳೆಯವರಾಗ್ತಾರೆ ಅಂತ ಒಬ್ಬರು ಹೇಳಿದ್ರಲ್ಲ ಅಂತ ಅವಳು ಅದನ್ನ ತುಂಬಾ ಆರ್ಥಿಕವಾಗಿ ಅವರಿಗೆ ಕೈ ಮುಗಿದು ಮುಂದೆ ಸಾಗ್ತಾರೆ. ಹೀಗೆ ಕುಂತಿ ಬ್ರಾಹ್ಮಣರ ನಡುವಿನ ಸಂಭಾಷಣೆ ಆಗಿ ಬಕಾಸುರನ ವಧೆಯಾಗಿ ಆ ಏಕಚಕ್ರನಗರ ಸರ್ವರೂ ಸಂತುಷ್ಟರಾಗ್ತಾರೆ. ಸಂತುಷ್ಟರಾಗಿ ಅಲ್ಲಿಂದ ಕಥಾಭಾಗ ದ್ರೌಪದಿಯ ಸ್ವಯಂವರಕ್ಕೆ ಹೋಗುವಂತಹದ್ದು. ಇದರ ನಡುವೆ ಒಂದು 2-3 ಉಪಪರ್ವಗಳಿದ್ದಾವೆ. ಅದನ್ನು ನಾನಿಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ಮುಂದಿನ ವಾರ ದ್ರೌಪದಿ ಸ್ವಯಂವರಕ್ಕೆ ನಾವು ಹೋಗೋಣ ಮುಂದೆ. ಅಂದ್ರೆ ವೆಹಿಕಲ್ ಮಾಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ಇಲ್ಲೇ ಒಂದು ದ್ರೌಪದಿ ಸ್ವಯಂವರ ಮಾಡೋಣ. ಯಾಕೆಂದ್ರೆ ಅದು ಕೇವಲ ದ್ರೌಪದಿ ಸ್ವಯಂವರ ಅಷ್ಟೇ ಅಲ್ಲ,
ಪಾಂಡವರ ಪುನರಾಗಮನದ ವಿಜಯಗಾಥೆ. ಅದಕ್ಕೆ ನಾವು ಸಾಗಬೇಕಾಗಿದೆ. ಮುಂದಿನ ನಮ್ಮ ಏನು ಉಪನ್ಯಾಸ ಮಾಲಿಕೆಯ 7ನೇ ಸೋಪಾನದಲ್ಲಿ ನಾವು ಅದನ್ನು ನೋಡೋಣ. ಇದರ ಜೊತೆಯಲ್ಲಿ ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಇರುವ ಕಥೆಗಳ ಭಾಗ ಏನೇನಿತ್ತು ಅಂತ ಕೊಟ್ಟ ಶೀರ್ಷಿಕೆಯನ್ನಷ್ಟು ನಿಮ್ಮ ಮುಂದೆ ಹೇಳಿರ್ತೇನೆ. ಪೂರ್ತಿ ಹೇಳಲಿಕ್ಕಾಗೋದಿಲ್ಲ, ಹೇಳದೇ ಇರ್ಲಿಕ್ಕೂ ಆಗೋದಿಲ್ಲ. ಆ ಒಂದು ಸಮಸ್ಯೆ ನನ್ನೊಳಗಿದೆ. ಹಾಗಾಗಿ ನಿಮ್ಮ ಸಮಯವನ್ನು ಬಳಸ್ಕೊಳ್ತಾ ಇದ್ದೇನೆ, ಕ್ಷಮೆ ಇರಲಿ ಹೆಚ್ಚಾದರೆ. ಒಂದು ದ್ರುಪದರ ಕಥೆ ಬರುತ್ತೆ. ದ್ರುಪದ ಯಜ್ಞ ಮಾಡಿ ಕಥೆಯನ್ನು ಹೇಳಿದ್ದೇನೆ. ದೃಷ್ಟದ್ಯುಮ್ನ ಮತ್ತು ದ್ರೌಪದಿಯನ್ನು ಪಡೆದುಕೊಂಡ ಪಾಂಚಾಲ ನಗರಕ್ಕೆ ಕುಂತಿಯೊಡನೆ ಪಾಂಡವರು ಬರ್ತಾರೆ. ಪಾಂಚಾಲ ನಗರಕ್ಕೆ ಬರ್ತಾರೆ. ಏಕಚಕ್ರ ನಗರದಿಂದ ಪಾಂಚಾಲ ನಗರಕ್ಕೆ ಬರ್ತಾರೆ. ವ್ಯಾಸರಿಂದ ದ್ರೌಪದಿಯ ಪೂರ್ವಜನ್ಮ ವೃತ್ತಾಂತವನ್ನು ಪಾಂಡವರು ಕೇಳ್ತಾರೆ. ಪಾಂಡವರು ಪಾಂಚಾಲ ದೇಶ ಪ್ರಯಾಣ, ಚಿತ್ರರಥ ಎನ್ನುವಂತಹ ಗಂಧರ್ವನ ಜೊತೆ ಅರ್ಜುನನ ಯುದ್ಧ ಮತ್ತು ಅರ್ಜುನ ಮತ್ತು ಆ ಗಂಧರ್ವರ ನಡುವೆ ಮೈತ್ರಿ. ಪಾಂಡವರು ಮಾತ್ರ ಮಾಡ್ಕೊಂಡಿದ್ದು. ಯುದ್ಧ ಮಾಡಿ ಮೈತ್ರಿ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಯುದ್ಧ ಮಾಡಿ ಕೊಲ್ಲೋದಿದೆ, ಯುದ್ಧ ಮಾಡಿ ಮೈತ್ರಿ ಮಾಡ್ಕೊಳ್ಳೋದು ಪಾಂಡವರು ಮಾತ್ರ. ತುಂಬಾ ಕಡೆ ಆಗಿದೆ ಇದು ಅವರದ್ದು ಮಾತ್ರ ಸಾಧ್ಯ ಆದದ್ದು. ಯುದ್ಧ ಮಾಡೋದು, ಆಮೇಲೆ ಸೋತ ಮೇಲೆ ಇರಲಿ ಪರವಾಗಿಲ್ಲ ಅಂತ ಮೈತ್ರಿ ಮಾಡ್ಕೊಳ್ಳೋದು. ಅಂದ್ರೆ ಅರ್ಜುನನ ವ್ಯಕ್ತಿತ್ವ ಅದು, ಪಾಂಡವರ ಧರ್ಮ ಪ್ರಜ್ಞೆ. ಇದಾಯಿತು. ಇದಾದ್ಮೇಲೆ ಅದು ಪುನಃ ಅನೇಕ ಉಪಕಥೆಗಳಿದ್ದಾವೆ. ತಪತಿ ಸಂವರಣರು, ವಸಿಷ್ಠರು, ಅವರ ವಿಶೇಷವಾದಂತಹ ಅವರ ಪರಿಚಯ, ಅವರ ಕ್ಷಮಾಗುಣ, ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವಿನ ಏನು ದೇವಲೋಕದ ಒಂದು ಕಥಾಭಾಗ, ಆಮೇಲೆ ಶಕ್ತಿ ಮಹರ್ಷಿಯ ಕಥೆ, ಕಲ್ಮಾಶಪಾದ ಎನ್ನುವನು ರಾಕ್ಷಸ ಆಗಿದ್ದು, ಆಮೇಲೆ ಕಲ್ಮಾಶಪಾದನು ವಸಿಷ್ಠನ ಪುತ್ರರನ್ನು ನುಂಗಿದ್ದು ವಿಶ್ವಾಮಿತ್ರರ ಪ್ರೇರಣೆಯಿಂದ, ವಸಿಷ್ಠರಿಗೆ ಪುತ್ರ ಶೋಕ ಆಗಿದ್ದು, ಕಲ್ಮಾಶಪಾದನ ಎನ್ನುವನಿಗೆ ಶಾಪ ವಿಮುಕ್ತಿ ಆದದ್ದು, ವಸಿಷ್ಠರ ಅನುಗ್ರಹದಿಂದ ಕಲ್ಮಾಶಪಾದನಿಗೆ ಅಶ್ವಕ ಎನ್ನುವ ಮಗ ಹುಟ್ಟಿದ್ದು, ಆಮೇಲೆ ಪರಾಶರರ ಹಿಂದಿನ ಅವರು ಹೇಗೆ ಹುಟ್ಟಿದ್ರು ಅಂದ್ರೆ ವ್ಯಾಸರ ತಂದೆಯಾದ ಪರಾಶರರ ಜನ್ಮದ ಕಥೆ ಇತ್ಯಾದಿ ಎಲ್ಲ ಸಾಂದರ್ಭಿಕವಾಗಿ ಬರುವ ಕಥೆಗಳು ಈ ಭಾಗದಲ್ಲಿದೆ. ಇದೆಲ್ಲ ಆದ ಮೇಲೆ ಮುಂದೆ ಪಾಂಡವರಿಗೆ ಅಲ್ಲಿಯೇ ವನವಾಸದಲ್ಲಿ ಅಲ್ಲಿದ್ದಾಗಲೇ ಅವರಿಗೆ ಧೌಮ್ಯರು ಎನ್ನುವ ಒಬ್ಬರು ಮಹಾತ್ಮರ ಪರಿಚಯ ಆಗುತ್ತೆ. ಆ ಧೌಮ್ಯರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಾವು ಸಂಪೂರ್ಣವಾಗಿ ರಾಜ್ಯದಿಂದ ಭ್ರಷ್ಟರಾಗಿದ್ದೇವೆ. ರಾಜ್ಯ ಭ್ರಷ್ಟರಾದಂತಹ ನಮಗೆ ಮಾರ್ಗದರ್ಶನ ಮಾಡುವುದಕ್ಕೆ ಯಾರಾದರೂ ಒಬ್ಬರು ಹಿರಿಯರು ಬೇಕು. ನಮ್ಮ ಅಪ್ಪಯ್ಯ ನಮ್ಮ ಜೊತೆ ಇಲ್ಲ. ನಮ್ಮ ತಾಯಿ ಎಷ್ಟೋ ಸಲ ಭಾವುಕರಾಗ್ತಾರೆ. ಅವರು ನಮಗೆ ಪ್ರಜ್ಞೆಯನ್ನ ಜಾಗೃತಿಗೊಳಿಸ್ತಾರೆ. ಆದ್ರೆ ಒಬ್ರು ಮಹಾತ್ಮರು ಬೇಕು, ಪುರೋಹಿತರಾಗಬೇಕು ಅಂತ ಧೌಮ್ಯರನ್ನು ಕೇಳ್ಕೊಳ್ತಾರೆ. ಧೌಮ್ಯರು ಅವರ ಪೌರೋಹಿತ್ಯವನ್ನು ಅಂಗೀಕರಿಸ್ತಾರೆ. ಹೀಗೆ ಅವರ ಪೌರೋಹಿತ್ಯ ಅವರ ಜೊತೆಯಲ್ಲಿದ್ದು ಅವರಿಗೆ ಹಿತವನ್ನು ಆಚರಿಸುವುದಕ್ಕೆ ಧೌಮ್ಯರು ಪುರೋಹಿತರಾಗಿ ಬರುವಲ್ಲಿ ಧರ್ಮರಾಜನ ಧರ್ಮ ಪ್ರಜ್ಞೆ ಕೆಲಸ ಮಾಡಿದೆ ಎನ್ನುವುದನ್ನು ನಾವು ನೋಡ್ಬೋದು. ಪಾಂಚಾಲ ನಗರದ ಆ ಸಂದರ್ಭಕ್ಕೆ ಅಲ್ಲಿಗೆ ನೇರವಾಗಿ ದ್ರೌಪದಿಯ ಸ್ವಯಂವರದ ಕಥೆ ಅಲ್ಲಿಗೆ ಬಂದು ಸಿದ್ಧವಾಗುತ್ತೆ. ಪಾಂಚಾಲ ನಗರದಲ್ಲಿ ಕುಂಬಾರನ ಒಂದು ಮನೆಯಲ್ಲಿ ಪಾಂಡವರು ವಾಸವಾದಾಗ ಸ್ವಯಂವರ ಸಭಾವರ್ಣನೆ, ದೃಷ್ಟದ್ಯುಮ್ನನ ಘೋಷಣೆ ಬಂದು ವಿವಾಹ ಇಟ್ಟಿದ್ದೇವೆ, ಮತ್ಸ್ಯಯಂತ್ರ ಭೇದನ ಮಾಡಿದವರಿಗೆ ಮಗಳನ್ನು ಕೊಟ್ಟು ಅಥವಾ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ತೇವೆ ಎನ್ನುವ ವಿಚಾರವನ್ನು ಘೋಷಣೆ ಮಾಡ್ತಾರೆ. ಎಲ್ಲರೂ ಪ್ರಯತ್ನಶೀಲರಾಗ್ತಾರೆ, ಪ್ರಯತ್ನದಲ್ಲಿ ವಿಫಲರಾಗ್ತಾರೆ. ಕರ್ಣ ತನ್ನ ಬದುಕಿನ ದೊಡ್ಡದಾದಂತಹ ಮಾನಭಂಗವನ್ನಲ್ಲೇ ಅನುಭವಿಸ್ತಾನೆ. ಕರ್ಣನ ಬದುಕಿನಲ್ಲಿ ಬಹಳ ದೊಡ್ಡ ಆಘಾತ ಬಂದ ಸಂದರ್ಭ. ನಾಹಂವರಯಾಮಿ ಸೂತಂ, ಅವನು ಆ ಮತ್ಸ್ಯಯಂತ್ರವನ್ನು ಭೇದನ ಮಾಡಲಿಕ್ಕೆ ಹೋದಾಗ ನಾನು ಸೂತರನ್ನೆಲ್ಲ ಮದುವೆ ಆಗೋದಿಲ್ಲ, ಕ್ಷತ್ರಿಯರನ್ನು ಮಾತ್ರ ಮದುವೆ ಆಗೋದು ಅಂತ ಇವಳು ಹೇಳ್ತಾಳೆ. ಅದು ಅವನ ಸ್ವಾಭಿಮಾನಕ್ಕೆ ಸಹಜವಾಗಿ ಧಕ್ಕೆ ತಂತು. ದ್ರೌಪದಿ, ಬೇಸರ ಮಾಡಬೇಡಿ, ದ್ರೌಪದಿ ಸ್ವಲ್ಪ ವಾಚಾಡಿ, ಅಲ್ಲದಲ್ಲ ಇಂಥ ಮಾತಾಡ್ಕೊಂಡೇ ಅವಳಿಗೆ ಆ ಪರಿಸ್ಥಿತಿ ಬಂದಿದ್ದು ಹೇಳೋದನ್ನು ನಾವು ನೆನಪಿಡಬೇಕು. ಕೌರವನಿಗೂ ಇದೇ ಮಾಡಿದ್ದವಳು. ಮುಂದೆ ಅವರ ಸಭಾಗೃಹದಲ್ಲಿ ಅವಳು, ನಮ್ಮಲ್ಲಿ ಯಕ್ಷಗಾನದಲ್ಲಿ ಒಳ್ಳೆ ಚಂದದ ಪದ್ಯ ಇದೆ, ಅದಕ್ಕೆ ನಮ್ಮ ಕವಿಗಳಿದ್ದು ಕುರುಡರ ಪದ್ಯ ಬರುತ್ತೆ. ಕುರುಡರ ಮಗನಾದಂತಹ ನೀವು ಕುರುಡರಾದಿರೇ ಭಾವ ಅಂತ ಒಂದು ಪದ್ಯ ಬರುತ್ತೆ. ಕುರುಕುಲ ದೇವ ಕುರುಡರಾದಿರೇ ಭಾವ ಅಂತ. ಹಾಗೆ ಅದಕ್ಕೆ
ಅಲ್ಲಿಯೂ ದುರ್ಯೋಧನನ ಆತ್ಮಾಭಿಮಾನಕ್ಕೆ ಘಾಸಿ ತಂದು ಅದಕ್ಕೆ ಅವಳೇ ಅನುಭವಿಸಿದ್ರು. ಅದು ಒಳಗಡೆ ತುಂಬಾ ಆಂತರ್ಯದ ಕಥೆ ಇದೆ. ಕೃಷ್ಣ ಯಾಕೆ ಕಾಪಾಡಿದ ಅನ್ನೋದು ಆಂತರ್ಯದ ಕಥೆ ಇದೆ. ನೋಡೋಣ ಸಂದರ್ಭ ಬಂದ್ರೆ, ಆ ಸನ್ನಿವೇಶ ಹೀಗೆ ಹೋದ್ರೆ ನೋಡೋಣ ಆ ಸಂದರ್ಭಕ್ಕೆ ಅನುಗುಣವಾಗಿ. ಅಲ್ಲಿ ಈ ನಮ್ಮ ಸೀರಿಯಲ್ ಅಲ್ಲಿ ಬರುವ ಮಹಾಭಾರತ ತುಂಬಾ ಸೊಗಸಾಗಿ ಅದನ್ನ ಬರೆದ್ರು. ಯಾರು ಈಗ ಕೌರವರಿದ್ದೆಲ್ಲ ಶಸ್ತ್ರಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆ ರಾಜಸೂಯ ಸಂದರ್ಭದಲ್ಲಿ ಎಲ್ಲ ಇವರು ವಶಪಡಿಸ್ಕೊಳ್ತಾರೆ. ಅದೊಂದು ಕಥೆ ಆಗತ್ತೆ. ಶಸ್ತ್ರಗಳನ್ನು ವಶಪಡಿಸಿಕೊಂಡ ದ್ರೌಪದಿಯ ವಸ್ತ್ರವನ್ನು ಅಪಹರಿಸ್ತೇನೆ ಅಂತ ಒಂದು ದುರ್ಯೋಧನ ಒಂದು ಶಪಥ ಮಾಡಿದಾಗ ಮಹಾಭಾರತ ಹಿಂದಿ ಸೀರಿಯಲ್ ಬಂದಲ್ಲ, ಅದರಲ್ಲಿ ಒಂದು ಪ್ರಾಸಬದ್ಧವಾಗಿ ಯಾರು ನನ್ನ ಗಂಡಂದಿರ ನನ್ನ ಶಸ್ತ್ರ ಗದೆ ಇವನ ಬಿಲ್ಲನ್ನೆಲ್ಲ ಇವಳ ಮಾತು ಕೇಳೇ ಅವ್ರು ಇಟ್ಕೊಳ್ಳೋದು, ಆಗ ಅವರು ವಸ್ತ್ರಾಪಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಅಂತಹ ದ್ರೌಪದಿಯ ರಂಗ ಪ್ರವೇಶಕ್ಕೆ ಮುಂದಿನ ಸೋಪಾನದಲ್ಲಿ ನಾವು ಸಿದ್ಧರಾಗೋಣ ಅಂತ ಹೇಳ್ತಾ ಸಮಯ ಹೆಚ್ಚು ಸ್ವೀಕಾರ ಮಾಡಿದ್ದೇನೆ. ಕ್ಷಮೆ ಇರಲಿ ನಗಸಾಲೆಯವರೇ, ಎಲ್ಲರಲ್ಲಿ ಕ್ಷಮೆ ಕೇಳ್ತೇನೆ. ಈ ಮಾತುಕತೆಯಲ್ಲಿ ಈ ಮಾತುಗಳಲ್ಲಿ ಏನಾದರೂ ಲೋಪದೋಷಗಳು ಏನೇ ಇದ್ರೂ ಕೂಡ ವಂಶಕ್ಷೀರ ನ್ಯಾಯದಿಂದ ತಾವೆಲ್ಲ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಮಾತಿಗೆ ಮಂಗಲವನ್ನು ಹಾಡ್ತಾ ಇದ್ದೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮನೀಂ ಮನೀಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಗುರುಗಳೇ, ಇದುವರೆಗೆ ಧರ್ಮನಂದನನೆಂಬ ವಿಧಾನವೆಂದ ಧರ್ಮರಾಜನ ಗೆಲುವಿನ ವ್ಯಕ್ತಿತ್ವದ ಅನೇಕ ಚರ್ಯೆಯ ಮೇಲೆ ಬೆಳಕು ಚೆಲ್ಲಿದೆ. ವಿದ್ವಾಂಸರ ವಿದ್ಯೆಗೂ, ಧನಾಢ್ಯರ ಧನಕ್ಕೂ, ಬಲಾಢ್ಯರ ಬಲಕ್ಕೂ, ಪಂಡಿತರ ಪಾಂಡಿತ್ಯಕ್ಕೂ, ಪ್ರಾಜ್ಞರ ಬುದ್ಧಿಮತ್ತೆಗೂ, ಮನುಜ ಮಾತ್ರರ ವಿವೇಕಕ್ಕೂ, ಸಾಫಲ್ಯ ಸಿದ್ಧಿಯ ಕರ್ಮ ಚಮತ್ಕಾರ ಒಂದೇ ಒಗ್ಗರಣೆಯೋಪಾದಿಯಲ್ಲಿ ನಿಂದು ಚಾರಿತ್ರ್ಯದ ರುಚಿ ಹೆಚ್ಚಿಸಿ ಚರಿತ್ರೆಯ ಪುಟಗಳಲ್ಲಿ ಅಜರಾಮರಗೊಳ್ಳುತ್ತದೆ ಎಂಬುದಕ್ಕೆ ಧರ್ಮನಂದನ ಧರ್ಮಜನೇ ಸಾಕ್ಷಿ ಎಂಬುದನ್ನು ತಮ್ಮ ಮಾತಿನ ಮುಖೇನ ವಿಷದಪಡಿಸಿದ ರೀತಿ ಮನೋಜ್ಞವಾಗಿದೆ. ಅಭಿನಂದನೆ. ಇದೀಗ ಒಂದು ಪ್ರಕಟಣೆ. ಈ ಕಾರ್ಯಕ್ರಮ ಸಹೃದಯರ ಸಹಕಾರದಿಂದಲೇ ನಡೆದುಕೊಂಡು ಬಂದಿದೆ. ಇನ್ನು ಮುಂದೆಯೂ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುವರೆ ವಿನಂತಿಸಿಕೊಳ್ಳುತ್ತೇನೆ. ಅದಕ್ಕಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡೆದು ಕಾರ್ಯಕ್ರಮವನ್ನು ತನ್ಮೂಲಕವಾಗಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಧನ್ಯವಾದ ಕಾರ್ಯಕ್ರಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕದ ಕಾರ್ಯದರ್ಶಿಯಾದ ಶ್ರೀಮತಿ ಸುಲೋಚನಾ ಬಿವಿ ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯ ಮೇಲಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಭಾಗದಲ್ಲಿರುವಂಥ ಎಲ್ಲ ನಮ್ಮ ಶ್ರೋತೃಗಳೇ, ಎಲ್ಲರಿಗೂ ವಂದಿಸಿಕೊಡುತ್ತಾ ಕಾರ್ಯಕ್ರಮ ನಿಮ್ಮ ಒಂದು ತಾಳ್ಮೆಯನ್ನು ನಾನು ಪರೀಕ್ಷಿಸುತ್ತಿಲ್ಲ, ವೇಗವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇನೆ. ಇಂದಿನ ಈ ಮಹಾಭಾರತದ ಭಾವದೀಪ ಉಪನ್ಯಾಸ ಮಾಲಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ನಾಮಗಸಾಲೆಯವರು. ಹಾಗೂ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಿತ್ಯಾನಂದ ಪೈ ಗೌರವಾಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರಾದ ರಮೇಶ್ ಕಾರ್ಣಿಕರವರು ಹಾಗೂ ನಮ್ಮ ಕಾರ್ಕಳ ವಲಯದ ಅಧ್ಯಕ್ಷರಾದ ಶ್ರೀಮತಿ ನಿತಪ್ರಭಾ ಮೇಡಮ್ ಅವರು ಇಂದು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದ ಮಾಡಿ ನಡೆಸಿಕೊಂಡು ಬಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿನ ಒಂದು ಏನು ಕಾರ್ಯಕ್ರಮದ ಉಪನ್ಯಾಸಕರಾಗಿ ಬಂದಿದ್ದಾರೆ ಗಾಳಿಮನೆ ವಿನಾಯಕ್ ಭಟ್ ಅವರು. ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಧರ್ಮನಂದನ ಅನ್ನುವಂಥ ಒಂದು ಆ ವಿಶೇಷತೆಯನ್ನು ಹಿಡಿದುಕೊಂಡು ಅವರು ನಮ್ಮೊಂದಿಗೆ ಬಹಳ ಅರ್ಥಗರ್ಭಿತವಾಗಿ ಮಾತನಾಡಿದ್ದಾರೆ. ಅಲ್ಲದೆ ಬಹಳ ಸಂತೋಷದಿಂದ ನಾನು ಹೇಳ್ತೇನೆ, ಈ ಒಂದು ಕಾರ್ಯಕ್ರಮಕ್ಕೆ ಧರ್ಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿರುವಂಥ ಹೆಚ್ಚಿನ 100ಕ್ಕೆ 100 ಶ್ರೋತೃಗಳು ನಮ್ಮೊಂದಿಗೆ ಇವತ್ತಿದ್ದ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಎನ್ನುವಂಥ ಸಂತೋಷವನ್ನು ನಾವು ಇನ್ನು ಹಂಚಿಕೊಳ್ಬೇಕಾಗ್ತದೆ. ಅಲ್ಲದೆ ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಕುಮಾರಿ ಶಾರ್ವರಿ ಶಾನ್ವಾಗ್ ಮತ್ತು ಕಾರ್ಯಕ್ರಮದ ಸ್ವಾಗತವನ್ನು ಸದಾನಂದ ನಾರವಿ ಇವರು ನಡೆಸಿಕೊಂಡಿದ್ದಾರೆ.
ಹಾಗೂ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಲತಿ ಜಿ ಪೈ ಇವರು ನಡೆಸಿಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಕಾರ್ಯಕ್ರಮಕ್ಕೆ ಉಪಹಾರದ ಪ್ರಾಯೋಜಕತ್ವವನ್ನು ನಾವು ಎನಿಸಿಕೊಳ್ತಾ ಇದ್ದೇವೆ. ಈ ದಿವಸ ನಮಗೆ ಆದಿರಾಜ ಜಯಶ್ರೀ ಕಚೇರಿ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ವೃಂದ ಹರಿಪ್ರಕಾಶ್ ಶೆಟ್ಟಿ ಹಾಗೂ ಧ್ವನಿವರ್ಧಕವನ್ನು ನಮಗೆ ಒದಗಿಸಿದಂಥ ಅರುಣ್ ಭಟ್ ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಧಿಕ ಸಂಖ್ಯೆಯಲ್ಲಿ ಬಂದಿರುವಂತಹ ತಾವುಗಳು ಇಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಇಲ್ಲಿ ಉಪಸ್ಥಿತಿಯನ್ನು ನಡೆಸಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ, ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರ್ವಹಣೆಯನ್ನು ಹೇಳಿದರು. ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕತ್ವಕ್ಕೆ ತನ್ನ ಸಹಾಯವನ್ನು ನೀಡುತ್ತಾ ಅನೇಕ ಮಂದಿ ಬಂದಿದ್ದೀರಿ. ಅದರೊಟ್ಟಿಗೆ ನಾವು ಒಂದು ಸದಸ್ಯತ್ವವನ್ನು ನವೀಕರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಎಲ್ಲ ಸಹಕಾರವನ್ನು ಇಲ್ಲಿ ಬಂದಿರುವಂಥ ಎಲ್ಲ ಒಂದು ಬಂಧುಗಳು ನಮಗೆ ಒಂದು ಸದಸ್ಯತ್ವದ ನವೀಕರಣವನ್ನು ನಾನು ಯಾಕೆಂದರೆ ಕಾರ್ಯದರ್ಶಿಯ ನೆಲೆಯಲ್ಲಿ ಅಧ್ಯಕ್ಷರ ಅನುಮತಿಯೊಂದಿಗೆ ಇದನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ನೀವು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ವಿನಿಸಿಕೊಂಡು ಈ ಕಾರ್ಯಕ್ರಮದ ಕೊನೆಗೆ ನಾವು ಶಾಂತಿ ಮಂತ್ರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಿನ ಕಾರ್ಯಕ್ರಮವನ್ನು ನಾವು ನಮ್ಮ ಸಂಘಟನೆಯ ಮೂಲಕ ತಿಳಿಸ್ತಾ ಇದ್ದೇವೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ತುಂಬ ಉಪಸ್ಥಿತಿಯನ್ನು ಹಾರೈಸಬೇಕು.